ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ SSTV. ನಾನು ವಿಶ್ವ ಶೆಟ್ಟಿ. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಅಂತಾನೆ ಹೇಳ್ಬೋದು. ಇವರು ಪಾದಯಾತ್ರೆ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಎಲ್ಲದಕ್ಕೂ ಮುಂದಾಗಿ ಹೋಗ್ತಾನೆ ಇರ್ತಾರೆ. ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿದ್ರು, ಮೈಸೂರಿಗೂ ಪಾದಯಾತ್ರೆ ಮಾಡಿದ್ರು. ನೆಕ್ಸ್ಟ್ ಎಲ್ಲಿ ಪಾದಯಾತ್ರೆ ಅನ್ನುವಂತ ಕೇಳೋಣ ಬನ್ನಿ. ಅವ್ರು ಯಾರಂತ ನಿಮ್ಗೆ ಗೊತ್ತಾಗಿರುತ್ತೆ, ಕಬ್ಜಾ ಶರಣ್ ಅವರು. ಇವಾಗ ನನ್ನ ಬಿಡಕ್ಕೆ ನಮ್ಮ ಮೇಡಮ್ ತುಂಬಾ ಜನ ಕಮೆಂಟ್ ಮಾಡಿದ್ರು, ಮೆಸೇಜ್ ಮಾಡಿದ್ರು ಬರ್ತೀನಿ ಅಂತ ಹೇಳಿ. ಬಟ್ ಯಾರು ಒಬ್ರು ಬರ್ಲಿಲ್ಲ, ಒಬ್ಬನೇ ಇದ್ದೀನಿ. ಇಲ್ಲಿಂದ ಹೊರಟೆ ನಾನು. ಇವಾಗ ಯಾರು ಬರ್ರಿ ಬಿಡ್ರಿ, ಆನ್ ದ ವೇ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ. ಇಲ್ಲಿಂದ ಪಾದಯಾತ್ರೆ ಶುರು. ಇವಾಗ ಬೆಟ್ಟದ ಕಡೆ ನಮ್ಮ ಪಯಣ ಶುರು ಗುರು. ನಾವು ಪಾದಯಾತ್ರೆ ಮಾಡೋ ಮುಖಾಂತರ ಚಾಮುಂಡಿ ತಾಯಿ ಕೇಳ್ಕೊತೀವಿ, ಆದಷ್ಟು ಬೇಗ ಬಾಸ್ ಹೊರಗಡೆ ಬರ್ಲಿ ಅಂತ ಹೇಳಿ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಕಬ್ಜಾ ಶರಣ್ ಅವ್ರೆ, ಆರಾಮ್ ಸರ್, ನೀವ್ ಹೇಗಿದ್ದೀರಾ? ಎಲ್ಲ ನಿಮ್ಮ ಆಶೀರ್ವಾದ, ಚೆನ್ನಾಗಿದೀವಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು, ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿದ್ರಿ. ಆನಂತರ ಮೊನ್ನೆ ತಾನೇ ಮೈಸೂರು ಕೂಡ ಪಾದಯಾತ್ರೆ ಮಾಡಿದ್ರ. ಏನು ಇದರ ಉದ್ದೇಶ? ಅದೆಲ್ಲ ಸಕ್ಸಸ್ ಆಯ್ತಾ? ನೀವು ಅನ್ಕೊಂಡು ಹೋಗಿದ್ರಿ, ಅದಕ್ಕೆ ಸೌಜನ್ಯ ಒಂದು ನ್ಯಾಯ ಸಿಗ್ಲಿ ಅನ್ನೋಕ್ಕೋಸ್ಕರ ಹೋಗಿದ್ರಿ. ಅದೇನಾಯ್ತು, ಆ ನಂತರ ಏನಾಯ್ತು ಅನ್ನೋಂಥದ್ದು ಗೊತ್ತಾಗಿಲ್ಲ. ನಂತರ ದರ್ಶನ್ ಅವ್ರು ಕೂಡ ಒಳ್ಳೇದಾಗ್ಲಿ ಅನ್ನೋ ಮೈಸೂರು ಕೂಡ ಪಾದಯಾತ್ರೆ ಮಾಡಿದ್ರಿ. ಅದೇನಾಯ್ತು, ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು. ಸೌಜನ್ಯ ಅವ್ರದ್ದು ಬಗ್ಗೆ, ನಾನು ಕೇಸ್ ಬಗ್ಗೆ ಧರ್ಮಸ್ಥಳ ಪಾದಯಾತ್ರೆ ಹೋದಾಗ ಅದು ನನ್ನ ಮನಸ್ಸಿಗೆ ಸಕ್ಸಸ್ ಆಯ್ತು, ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಅಲ್ಲ, ಅದಕ್ಕಿಂತನೂ ಕೂಡ ಅದ್ರ ಬಗ್ಗೆ ಇವಾಗ ನೀವು ನೋಡುತ್ತಿರಬಹುದು. ನಾನು ಪಾದಯಾತ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಇದು ರಿಯಾಲಿಟಿ ನಾನು ಹೇಳ್ತಿರೋದು. ಯಾವುದೇ ಟಿವಿ ಚಾನೆಲ್ ಅಲ್ಲಾಗ್ಲಿ ಮತ್ತೊಂದರಲ್ಲಾಗ್ಲಿ ಯಾವ್ದ್ರ ಬಗ್ಗೆ ಚರ್ಚೆ ಆಗ್ತಿರ್ಲಿಲ್ಲ. ಲಿಟ್ರಲಿ ಆ ಕೇಸ್ ಬಗ್ಗೆ ಯಾರು ಚರ್ಚೆನೆ ಮಾಡ್ತಿರ್ಲಿಲ್ಲ. ಅಂದಾಗ ನಾವು ಒಂದು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಮಾಡಿದಾಗ ಅದು ಕರ್ನಾಟಕದ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಬಿಟ್ಟಿರೋ ರೀಲ್ ಎಲ್ಲ ಮಿಲಿಯನ್ಸ್ ಓಡುತ್ತೆ. ಮಿಲಿಯನ್ಸ್ ಅಂದ್ರೆ ಪ್ರತಿಯೊಂದು ರೀಲು 5 to 6 ಮಿಲಿಯನ್ ಲೈಕ್ಸ್, 300K 400K ಲೈಕ್ಸ್ ಬರುತ್ತೆ. ಅದೊಂಥರ ಒಂದು ಕ್ರಾಂತಿ ತರ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅದು ಡೇ ಬೈ ಡೇ ಎಲ್ಲ ಹಳ್ಳಿಗಳ ಇದಾಗಿ ಎಲ್ಲ ಇದ್ ಮಾಡ್ಕೊಂಡು ಒಂದ್ ಸಖತ್ತಾಗಿತ್ತು ಅದು ಪಾದಯಾತ್ರೆ. ಅದೊಂದು ಬೂಸ್ಟ್ ಕೊಡ್ತು ಅನ್ಬೋದು ಆ ಕೇಸ್ಗೆ. ನನ್ಗೆ ತುಂಬಾ ಜನ ಹೇಳಿದ್ರು, ನೀವು ಪಾದಯಾತ್ರೆ ಬಂದಿದ್ದಕ್ಕೆ ಅದು ಚರ್ಚೆ ಎಲ್ಲ ನಡೀತಾ ಇದೆ ಇವಾಗ 24/7 ಎಲ್ಲ ನ್ಯೂಸ್ ಚಾನೆಲ್ ಆಗ್ಲಿ, ನೀವು ಒಂದು ಬಿಗ್ ರೀಸನ್ ಅಂತ ಅನ್ಬೋದು ಅಂತ ಅಂದ್ರು. ಅದು ಅವ್ರ ಅಭಿಪ್ರಾಯ. ಬಟ್ ನಂಗೆ ಮನ್ಸಿಗೆ ನೆಮ್ಮದಿ ಸಿಕ್ಕಿದೆ. ನನ್ನ ಪ್ರಕಾರ ನೋಡಕ್ ಹೋದ್ರೆ ನನ್ಗೊಂದು ಮನ್ಸಿಗೆ ನೆಮ್ಮದಿ. ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದೀನಿ. ಬಟ್ ಅದೇನೋ ಕೆಲವೊಂದು ವಿಚಾರಗೋಸ್ಕರ ನಾವು ದರ್ಶನ ಮಾಡಕ್ ಆಗಿರ್ಲಿಲ್ಲ ಮಂಜುನಾಥ ಸ್ವಾಮಿ. ಪರವಾಗಿಲ್ಲ, ಇಟ್ಸ್ ಓಕೆ. ಮನ್ಸಿಗೆ ನೆಮ್ಮದಿ ಇದ್ರೆ ಸಾಕಲ್ಲ, ಯಾವ್ದೇ ಕೆಲಸ ಆಗ್ಲಿ. ನಂಗೆ ಖುಷಿ ಕೊಟ್ಟಿದೆ ಆ ಕೆಲಸ, ಪಾದಯಾತ್ರೆ ಆಗ್ಲಿ. ನಂಗೆ ಮನ್ಸಿಗೆ ನೆಮ್ಮದಿ ಕೊಟ್ಟಿದೆ. ನಮ್ಮ ಅಪ್ಪ ಅಮ್ಮನೂ ನಂಗೆ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಬಿಡು ಅಂತಂದ್ರು. ನಮ್ದು ಚಿಕ್ಕಪ್ಪ ದೊಡ್ಡಪ್ಪ ಎಲ್ರು ಫೋನ್ ಹಾಕಿದ್ರು. ಒಂದು ಒಳ್ಳೆ ಕಾಸ್ ಇಟ್ಕೊಂಡು ಹೋಗಿದ್ಯಾ, ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೊಬೇಡ ಆಯರನ್ ಅಂತಾರೆ ಅಂತ ಹೇಳಿ. ಅದು ಸಕ್ಸಸ್ಫುಲ್ ಆಯ್ತು. ಮತ್ತೆ ಬಿಟ್ರೆ ದರ್ಶನ್ ಸರ್ದು ಅಂದ್ರೆ ಅದು ನಾನು ಮಾಡಿದೆ ಪಾದಯಾತ್ರೆ. ಈ ಸೌಜನ್ಯದ ಹೇಳ್ತಾ ಇದ್ರಲ್ವಾ, ನೀವು ಹೋದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಯ್ತು ಅಂತಾರಲ್ಲ. ಬಟ್ ನೀವು ಹೋಗಿದ್ದಕ್ಕೆ ಆತರ ಆಯ್ತಾ, ಅಥವಾ ಆತರ ಘಟನೆಗಳು ಮುಂಚೆನೆ ಬೆಳವಣಿಗೆ ಆಗ್ತಾ ಇದ್ದಿತ್ತ ಏನು ಅಂತ? ಯಾಕಂದ್ರೆ ಸಾಕಷ್ಟು ಜನ ನೀವು ಹೋಗಿದ್ದಕ್ಕೆ ಹಾಗಾಯ್ತು ಅಂತ ನೀವು ಹೇಳ್ಕೊಂಡಿದ್ದೀರಲ್ಲ, ಬಟ್ ಅದ್ರ ಒಂದಿಷ್ಟು ವಿರುದ್ಧ ಇದೆ. ಅದ್ರ ಏನ್ ಗೊತ್ತಾ ಸರ್, ನಾನು ಹೇಳ್ಕೊಂಡಿದ್ದಲ್ಲ ಇದು. ತುಂಬಾ ಜನ ನಂಗೆ ಹೇಳಿದ್ದು ಬಂದು, ತುಂಬಾ ಜನ ಮೆಸೇಜ್ ಮಾಡಿದ್ದು. ನನ್ನ ಅಭಿಪ್ರಾಯ ಅಲ್ಲ. ನನ್ನ ಕೆಲಸ ನಾನು ಹಿಡ್ಕೋಷ್ಟು ದಡ್ಡ ಅಲ್ಲ ನಾನು. ನನ್ ಕೆಲಸನ ಮಾಡಿದ್ರೆ ಅಂದ್ರೆ ಮತ್ತೊಬ್ರು ಹೇಳಿದ್ಮೇಲೆ ಗೊತ್ತಾಗುತ್ತಲ್ಲ, ಇದು ಮಾಡ್ತಿದ್ಯಪ್ಪ, ಒಳ್ಳೇದ್ ಮಾಡ್ತೀವಿ ಕೆಟ್ಟದ್ ಮಾಡ್ತೀವಿ ಅಂದಾಗ ತುಂಬಾ ಜನ ಹೇಳಿದ್ರು, ಒಂದು ಒಳ್ಳೆ ಪಾದಯಾತ್ರೆ ಆಯ್ತಪ್ಪ, ನಿನ್ ತರ ಯಾರು ಮಾಡಿಲ್ಲ. ಇವಾಗ ಹೋರಾಟ ಮಾಡೋದ್ ನೋಡಿ, ಇವಾಗ ದೊಡ್ಡವ್ರ ಹೋರಾಟ, ಹಿರಿಯ ಹೋರಾಟಗಾರರು, ಅವ್ರದೊಂದ್ ಬೇರೆ ಹೋರಾಟ, ಅವ್ರದೊಂದ್ ತರ ಹೋರಾಟ. ಇನ್ನೊಬ್ರದ್ದು ಒಂದ್ ಬೇರೆ ತರ ಹೋರಾಟ, ವಿಡಿಯೋ ಮಾಡ್ಕೊಂಡು ಅವ್ರದೊಂದು ಹೋರಾಟ. ಸಮೀರ್ ಅವ್ರದ್ದು, ನಮ್ದೊಂದು ಡಿಫ್ರೆಂಟ್ ಪಾದಯಾತ್ರೆ ಮಾಡ್ಕೊಂಡ್ ಬಂದಿದೀವಿ. ಅದೊಂದು ಚೆನ್ನಾಗಿತ್ತು, ಕಾನ್ಸೆಪ್ಟ್ ಎಲ್ರಿಗೂ ಇಷ್ಟ ಆಯ್ತು. ಅಷ್ಟ್ ಹೇಳ್ಬೋದು. ಅಂದ್ರೆ ಈ ಪಾದಯಾತ್ರೆ ಮಾಡಿದ್ರ ತಕ್ಷಣ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಅಂತ ಏನ್ ಇಂಟೆನ್ಷನ್ ಏನಿದ್ರ? ನಮ್ ಇಂಟೆನ್ಷನ್ ಏನಿತ್ತು ಗೊತ್ತಾ, ನಾವು ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ, ನಮ್ಮ ಮನ್ಸಾರ ಕೇಳ್ಕೋಣ. ಪಾದಯಾತ್ರೆ ಮಾಡ್ಕೊಂಡು ಪ್ರತಿಯೊಂದು ಹೆಜ್ಜೆ ಇಡ್ತಿದ್ವಲ್ಲ ನಾವು. ಪಾದಯಾತ್ರೆ ಮಾಡೋ ಟೈಮಲ್ಲಿ ಪ್ರತಿಯೊಂದು ಹೆಜ್ಜೆ ಇಡೋ ಟೈಮಲ್ಲೆಲ್ಲ ಅದೇ ಕೇಳ್ತಿದ್ವಿ. ಅಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಕೇಸ್ಗಳಿಗೆ ನಮ್ ಪರಿಪೂರ್ಣವಾಗಿ ಅಂದ್ರೆ ಇವಾಗ ತಿಳ್ಕೊಂಡಿದ್ದೆ ಅದ್ರ ಬಗ್ಗೆ. ಬಟ್ ತಿಳ್ಕೊಂಡಾಗ ಏನ್ ಅನಿಸ್ತು ಅಂದ್ರೆ, ನನ್ಗೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ಸ್ಬಿಡ್ತು. ಇವಾಗಿಂದು ನಾವು ಬೆಳವಣಿಗೆ ನೋಡ್ಬಿಟ್ರೆ, ಈ ಕೇಸ್ ಒಂಥರ ನಿಗೂಢ, ಯಾರು ಜಡ್ಜ್ ಮಾಡಕ್ ಆಗಲ್ಲ. ನಾವು ಆಕ್ಚುಲಿ ಜನನು ಜಡ್ಜ್ ಮಾಡಕ್ ಹೋಗ್ಬಿಡಿ, ನೀವು ಯಾರು ನಂಬಕ್ ಹೋಗ್ಬಿಡಿ. ನನ್ನ ನಂಬೇಡಿ, ಇನ್ನೊಬ್ಬರು ನಂಬೇಡಿ. ಈ ಕೇಸ್ ಬಗ್ಗೆ ಗೊತ್ತಿರೋದು ಅಂದ್ರೆ ಪಾಪ ನಮ್ಮ ಸೌಜನ್ಯ ಅವರಿಗೆ ಮತ್ತೆ ಆ ದೇವ್ರಿಗೆ ಗೊತ್ತಿರ್ಬೇಕು, ಮಂಜುನಾಥ ಸ್ವಾಮಿಗೆ. ಅವ್ರಿಗೆ ಬಿಟ್ಟು ಈ ಕೇಸ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ, ಯಾರ ಹತ್ರ ಸಾಕ್ಷಿ ಇದೆ, ಯಾರ ಹತ್ರ ಸಾಕ್ಷಿ ಇಲ್ಲ, ಏನಂತ ಯಾರಿಗೂ ಗೊತ್ತಿಲ್ಲ. ಲಿಟ್ರಲ್ ನೀವು ನೋಡ್ತಿರ್ಬೋದು ಎಲ್ಲ ಹೆಂಗ ಮ್ಯಾಜಿಕ್ ಅಜ್ಜಿ ಅವರೆಲ್ಲ ಏನಾದ್ರು ಬಂದು ಒಂದಕ್ಕೊಂದು ಟ್ವಿಸ್ಟ್ ಕೊಡ್ತಾ ಇದೆ, ಒಂಥರ ಬೇರೆ ತರನ ಹೋಗ್ತಾ ಇದೆ ಅಂದಾಗ ಅದ್ರ ಬಗ್ಗೆ ಬೇಡ ಅಂತ ನಾವು ಯಾಕೆ ಅಂದ್ರೆ ಪರಿಪೂರ್ಣವಾಗಿ ನಮ್ದು ಇವ ನಾವು ಒಂದು ಸತ್ಯದ ಪರ ಇದ್ದಿದೀವಿ ಅಂದ್ರೆ ನಮಗೂ ಒಂದು ಧೈರ್ಯ ಇರುತ್ತಲ್ಲ.
ಮೂವ್ ಆಗೋಣ, ಅದೇನೇ ಇದ್ರೆ ಫೇಸ್ ಮಾಡೋಣ ಅಂತ ಅಂದಾಗ ಇದು ಈ ತರ ಎಲ್ಲ ಆದ್ಮೇಲೆ ನಮಗೂ ಭಯ ಸ್ಟಾರ್ಟ್ ಆಗ್ಬಿಡ್ತು. ಅಂದ್ರೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಗೊತ್ತಿರ್ಲಿಲ್ಲ. ತುಂಬಾ ಜನ ಕಾಲ್ ಮಾಡಿದ್ರು ನಂಗೆ, ತುಂಬಾ ಜನ ಕ್ಲಾರಿಟಿ ಕೊಟ್ರು. ಸುಮಾರು ಜನ ಹಿರಿಯರೆಲ್ಲ ಫೋನ್ ಮಾಡಿ ಹೇಳಿದ್ರು ನಂಗೆ. ಅಂದ್ರೆ ಅಷ್ಟು ಬೇಗ ನಂಬಲ್ಲ ನಾನು, ಯಾರೋ ಫೋನ್ ಮಾಡ್ಬಿಟ್ಟು ಏನೋ ಒಂದು ಹೇಳ್ತಿದ್ದಾರೆ ಅಂದ್ರೆ ನಂಬಲ್ಲ. ಕೆಲವೊಂದು ಡಾಕ್ಯುಮೆಂಟ್ಸ್ ಆಗ್ಲಿ, ಕೆಲವೊಂದು ಏನೋ ನಂಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರು. ಅವಾಗ ಅನಿಸ್ತು, ಓಕೆ ಬೇಡ, ನಾವು ನಮ್ದು ಕೆಲಸ ಏನಿದೆ ಮುಗಿಸ್ಕೊಂಡ್ ಬಂದಿದೀವಿ, ಕೋರಿಕೆ ಇಟ್ಕೊಂಡ್ ಬಂದಿದೀವಿ, ಹೋಗ್ಬಿಟ್ಟು ನಮ್ಗೆ ದರ್ಶನ ಬಿಡ್ಲಿಲ್ಲ, ಓಕೆ, ಅಲ್ಲಿ ದೇವ್ರ ಹತ್ರ ಅಲ್ಲೇ ಕೇಳ್ಕೊಂಡಿದ್ದೇನೆ, ಒಳ್ಳೇದಾಗ್ಲಿ, ಏನ್ ನಡೀತಾ ಇದೆ ಸಾಲ್ವ್ ಆಗ್ಲಿ. ಯಾರು ಇವಾಗ ಅಲ್ಲಿ ನಡೆದಿದೆ ಅಂದ್ರೆ ಒಂದು ಅಪರಾಧಿ ಇರ್ಲೇಬೇಕಲ್ಲ. ಒಬ್ಬ ಅಪರಾಧಿ ಮಾಡೇ ಮಾಡಿರ್ತಾನೆ, ಒಂದು ರೇಪ್ ಆಗಿದೆ ಅಂದ್ರೆ ಒಬ್ಬ ಅಪರಾಧಿ ಇದ್ದೇ ಇರ್ತಾನೆ. ಬಟ್ ಯಾರಂತೂ ಇಲ್ಲಿವರೆಗೂ ಯಾರು ಗೊತ್ತಿಲ್ಲ. ಅವನ್ನ ಹುಡ್ಕೋ ಕೆಲಸ ಮಾಡ್ಲಿ, ಆದಷ್ಟು ಬೇಗ ತನಿಖೆ ನಡೀಲಿ, SIT ತನಿಖೆ ಎಲ್ಲ ಚೆನ್ನಾಗಿ ನಡೀಲಿ, ನ್ಯಾಯ ಸಿಗ್ಲಿ ಅಂತ ಕೋರಿಕೆ ಇಟ್ಕೊಂಡ್ ಬಂದಿದೀವಿ. ಮತ್ತೆ ಇವಾಗ ನಾವು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ, ಕುತ್ಕೊಂಡು ನೋಡ್ತಾ ಇದೀವಿ, ನೋಡೋಣ ಏನಾಗುತ್ತೆ ಅಂತ. ನಾವು ಒಂದಿಷ್ಟು ವಿಡಿಯೋಗಳು ವೈರಲ್ ಆಯ್ತಾ ಆ ಸಮಯದಲ್ಲಿ, ಅಂದ್ರೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋದ್ರು, ಕಾರಲ್ಲಿ ಹೋದ್ರು, ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಅವ್ರು ನಿಜವಾಗ್ಲೂ ಪಾದಯಾತ್ರೆ ಮಾಡಿಲ್ಲ, ಈ ತರದೆಲ್ಲ ಒಂದಿಷ್ಟು ವಿಡಿಯೋ ವೈರಲ್ ಆಯ್ತು. ಬಟ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕೆ ಹೀಗ್ ಮಾಡಿದ್ರಿ ಅಂತ? ಒಳ್ಳೆ ಕೆಲಸ ಮಾಡಿದಾಗ, ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಬಂದೇ ಬರುತ್ತೆ ಅಡುಗೆಗಳದೇನು ಅಂತಾರಲ್ಲ. ನಾನು ಪರಿಪೂರ್ಣವಾಗಿ ನಾನು ಅವತ್ತು ಇದು ಹೇಳ್ತೀನಿ, ಇವತ್ತು ಹೇಳ್ತೀನಿ, ನನ್ನ ಪಾದಯಾತ್ರೆ ಸತ್ಯ ಸತ್ಯ ಸತ್ಯ. ಇಲ್ಲ ಎಲ್ಲೂ ಮೋಸ ಮಾಡಿಲ್ಲ ನಾವು. ಆ ದೇವ್ರಿಗೆ ಗೊತ್ತು, ನಮಗ್ ಗೊತ್ತು. ಅಪಪ್ರಚಾರ ಮಾಡಕ್ಕೆ ಅಂತ ಒಂದು ಟೀಮ್ ಬಿಲ್ಡ್ ಆಗಿತ್ತು, ಅದು 1000 ಸಲ ಹೇಳಿದೀನಿ ನಾನು. ಬಟ್ ಇವಾಗ ಜನಗಳ ಅರ್ಥ ಆಗ್ತಿದೆ ಇದು ಬೆಳವಣಿಗೆ ನೋಡ್ಬಿಟ್ಟು. ಅವಾಗ ನಾನು ಹೇಳಿದಾಗ ಯಾರೋ ನಂಬಿಲ್ಲ, ನಮ್ಗೆ ಈ ತರ ಥರ್ಡ್ ಕಾಲ್ಸ್ ಬಂದಿದೆ ಅಂತ ನಂಬಿಲ್ಲ. ನೆಕ್ಸ್ಟ್ ಡೇನೆ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗುತ್ತೆ, ನೀವೇ ನೋಡಿರ್ತೀರಾ. ಅವಾಗ ಎಲ್ಲ ಮೆಸೇಜ್ ಹಾಕಿದ್ರು, ನೀವು ಹೇಳಿದ್ ಕರೆಕ್ಟ್ ಹಂಗೆ ಅಂತೇಳಿ ಅಂದಾಗ ಸುಳ್ಳು ಹೇಳಿ ನಿಮ್ಮ ಹತ್ರ ನಾವೊಂದು ನಂಬಿಕೆ ತಗೊಂಡ್ಬಿಟ್ಟು ಫಾಲೋಸ್ ತಗೊಂಡ್ಬಿಟ್ಟು ಈ ವಿಚಾರದಲ್ಲಿ ನಂಗೆ ಅದ್ ಬೇಕಾಗಿರ್ಲಿಲ್ಲ. ನಂಗೆ ಬೆಂಗಳೂರಲ್ಲಿ ತುಂಬಾ ವಿಚಾರಗಳೈತೆ, ಏನ್ ಬೇಕಾದ್ರೂ ಮಾಡ್ಬೋದು, ಕಂಟೆಂಟ್ ಸಿಗುತ್ತೆ. ನಾನೊಬ್ಬ ಕಂಟೆಂಟ್ ನಂಬ್ಕೊಂಡು ಬಂದಿರೋನು, ನಾನು ಯಾವ್ದೇ ಕಾಂಟ್ರವರ್ಸಿ ನಂಬ್ಕೊಂಡ್ ಬಂದಿದ್ದ ಅಲ್ಲ. ಬಟ್ ಏನೋ ಮಿಸ್ ಆಗಿ ಇಲ್ಲಿ ಸಿಕ್ಕಾಕೊಂಡ್ ಬಿಟ್ಟೆ. ಬಟ್ ನನ್ನ ಎಂಡ್ ಆಫ್ ದ ಡೇ ನನ್ನ ಕಂಟೆಂಟ್ ನಂಗೆ ಗೊತ್ತು, ನನ್ನ ಟ್ಯಾಲೆಂಟ್ ನನ್ನ ಹತ್ರ ಏನೈತೆ ಅಂತ ಗೊತ್ತು. ನಾನು ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಜನರ ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀನಿ. ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀನಿ, ಸಿನಿಮಾ ಮಾಡ್ತಾ ಇದೀವಿ, ಎಲ್ಲಾನು ಮಾಡ್ತಾ ಇದೀವಿ ಅಂದಾಗ ಆ ವಿಚಾರ ಇಟ್ಕೊಂಡು ಫಾಲೋಸ್ ಮಾಡ್ಕೊಳ್ಳೋದು ಏನ್ ಬೇಕಾಗಿರಲಿಲ್ಲ. ನನ್ನ ಪಾದಯಾತ್ರೆ ಸತ್ಯವಾಗಿ ಮಾಡಿದೀವಿ, ನಡೆದಿದೀವಿ ಖಂಡಿತ. ಕೆಲವೊಂದು ಟೀಮ್ ಬಿಲ್ಡ್ ಆಗಿತ್ತು ಅಪಪ್ರಚಾರ ಮಾಡಕ್ಕೆ, ಏನು ಮಾಡಕ್ಕಾಗಿಲ್ಲ. ಪೇಮೆಂಟ್ ಹೋಗಿರ್ಬೇಕು ಮೋಸ್ಟ್ಲಿ, ಅದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇದೆ. ಅದು ಇವಾಗ ನನ್ನ ಹತ್ರ ಎಲ್ಲ ಸ್ವಲ್ಪ ಇದೆ, ನನ್ನ ಹತ್ರ ಎಲ್ಲಾನು ಡಾಕ್ಯುಮೆಂಟ್ಸ್. ಬಟ್ ಅವೆಲ್ಲ ಏನ್ ಗೊತ್ತಾ, ಇವಾಗ ನಾನು ಹೇಳಕ್ ಹೋದ್ರೆ ಅದು ಸುಮ್ನೆ ಅದು ಜಗಳ ಅನ್ಕೋತಾರಲ್ಲ. ಅಂದ್ರೆ ಒಂದಿಷ್ಟು ಆಡಿಯೋ ಕಾಲ್ ಒಂದು ವೈರಲ್ ಆಗಿತ್ತು ಅದು ಆಡಿಯೋ. ಬಟ್ ಹೀಗಾಗಿತ್ತು, ಅವ್ರು ಆಟೋ ಹೊತ್ಕೊಂಡು ಅಲ್ಲಿಗೆ ಹೋದ್ರು, ಇಲ್ಲಿಗೆ ಹೋದ್ರು, ಅವ್ರು ಕೂಡ ನಡೆದೇ ಇಲ್ಲ ಎಲ್ಲ. ಕೇಳ್ರಿ, ಅದು ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಆಕ್ಚುಲಿ ನಾವು ಕುಣಿಗಲ್ ಹತ್ರ ಹೋದಾಗ ಯಾರೊಬ್ರು ವ್ಯಕ್ತಿ ಬರ್ತಾರೆ, ಊಟ ಮಾಡಕ್ ಕೂತಿರ್ತೀವಿ, ಬಂದ್ಬಿಟ್ಟು ಮಾತಾಡ್ತಾರೆ, ಎಲ್ಲ ಫೋಟೋ ತಗೋತಾರೆ. ಅವ್ರೊಂದು ಆಫೀಸ್ ಇರುತ್ತೆ ಅಂದ್ರೆ ನಾವು ಮೇನ್ ರೋಡ್ ಇಂದ ಪದಯಾತ್ರೆ ಮಾಡ್ತಾ ಇರ್ತೀವಿ, ಒಳಗಡೆ ಆಫೀಸ್ ಇರುತ್ತೆ. ನಾವು ಆಫೀಸಿಗೆ ವಿಸಿಟ್ ಮಾಡು ಅಂತಾರೆ, ಇಲ್ಲ ನಮ್ಗೆ ಲೇಟ್ ಆಗುತ್ತೆ. ರಿಕ್ವೆಸ್ಟ್ ಮಾಡ್ಕೋತಾರೆ, ವಯಸ್ಸಾದವ್ರು ಪಾಪ ರಿಕ್ವೆಸ್ಟ್ ಮಾಡ್ಕೋತಾರೆ, ಆಟೋ ಡ್ರೈವರ್ ಅವರು. ಸರಿ ಆಯ್ತು ಬರ್ತೀವಿ ನಡ್ರಿ ಅಂತ. ಅದಕ್ಕೆ ಅವ್ರ ಆಟೋಲಿ ನಾವು ಪಾದಯಾತ್ರೆ ಇಲ್ಲಿಂದ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಎಲ್ಲಿಂದ ನಾವು ಹೋಗಿದೀವಿ, ಒಳಗಡೆ ಹೋಗಿದೀವಿ, ಊರ್ ಒಳಗಡೆ. ಅವ್ರ ಆಟೋದಲ್ಲಿ ಹೋಗಿ ಅವ್ರ ಆಫೀಸಲ್ಲಿ ಇದ್ ಮಾಡ್ಬಿಟ್ಟು ರಿಟರ್ನ್ ಅಲ್ಲೇ ಬಂದಿದೀವಿ ನಾವು. ಅದು ನಮ್ಮ ಪಾದಯಾತ್ರೆಗೆ ಧಕ್ಕೆ ಆಗಿಲ್ವಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ವಲ್ಲ, ಮತ್ತೆ ಅಲ್ಲಿಂದಾನೆ ಕಂಟಿನ್ಯೂ ಮಾಡಿದೀವಿ. ಅದು ಪಾಪ ಕರೆದ್ರು, ಪಾಪ ಪ್ರೀತಿಯಿಂದ ಕರೆದಿದ್ದಾರೆ ಅಂತ ವಿಸಿಟ್ ಮಾಡ್ಕೊಂಡ್ ಬಂದ್ವಿ ಅಷ್ಟೇ. ಅದನ್ನ ಇವ್ರು ಬೇರೆ ತರ ಪೋಟ್ರೆ ಮಾಡಿದ್ರು ಅಷ್ಟೇ. ಅಂದ್ರೆ ನಾವು ಸಂಪೂರ್ಣವಾಗಿ ಪಾದಯಾತ್ರೆ ಮಾಡಿದೀವಿ ಬಸ್ಸಲ್ಲಿ ಕಾರಲ್ಲ ಅಂತ ನಿಮ್ ವಾದ ಆತರ ಹೇಳ್ತಾರೆ? ಖಂಡಿತ ಮಾಡಿದೀವಿ. ವಾದ ಏನು, ಅದಕ್ಕೆ ಸತ್ಯನೇ. ನಾನು ವಾದ ಯಾವತ್ತು ಮಾಡ್ತೀನಿ, ಇವತ್ತುಗಲ್ಲ, ಎಂದೆಂದೂ ವಾದ ಮಾಡ್ತೀನಿ. ಈ ಮ್ಯಾಟ್ರೆ ಬಂತು ಅಂದ್ರೆ ನಾನು ಪಾದಯಾತ್ರೆ ಮಾಡಿದ್ದು ಸತ್ಯ. ಸುಳ್ಳು ನಂಗಿದ್ರೆ ನಾನು ಎದುರುಗಡೆ ಬರ್ರಿ, ನೀವು ಬೇಕಾದ್ರೆ ಎದುರುಗಡೆ 1 by 1 ಕುತ್ಕೊಂಡ್ ಮಾತಾಡೋಣ. ಅವಾಗ ನಿಮ್ಗೂ ಕ್ಲಾರಿಟಿ ಸಿಗುತ್ತೆ, ನಂಗೂ ಕ್ಲಾರಿಟಿ ಸಿಗುತ್ತೆ. ನೀವೊಂದು ವಿಡಿಯೋ ಮಾಡೋದು, ನಾನೊಂದು ವಿಡಿಯೋ ಮಾಡೋದು, ಆ ವಿಡಿಯೋದಲ್ಲಿ ಕಿತ್ತಾಟ ಚೈಲ್ಡ್ ಮಕ್ಕಳು ಮಾಡ್ತಾರೆ ಅಂತ ಅನ್ಸುತ್ತೆ. ನೀವು ಆಗಿದ್ರೆ ಒಂದು ನಿಜವಾದ ಇದನ್ನ ಆಗಿದ್ರೆ, ನಿಮ್ಗೆ ಸತ್ಯನೇ ಬೇಕಾಗಿದ್ರೆ, ಈ ಕಬ್ಜಾ ಮಾಡಿದ್ ಸುಳ್ಳ ಸತ್ಯನ ತಿಳ್ಕೊಬೇಕಾಗಿದ್ರೆ ಕಬ್ಜನ ಹತ್ರ ಬರ್ರಿ, ಕಬ್ಜಾ ಒಂದ್ ಮೆಸೇಜ್ ಹಾಕ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ, ಇಲ್ಲ ನಂಬರ್ ಇದು ಇರುತ್ತೆ ನಿಮ್ಮ ಹತ್ರ. ಐ ಥಿಂಕ್ ಎಲ್ಲ ನಾನು ಯಾರು ರೋಸ್ಟ್ ಮಾಡ್ತಾರೋ, ಟ್ರೋಲ್ ಮಾಡಿದೋ ಅವ್ರ ಹತ್ರ ನಂಬರ್ ಇರುತ್ತೆ ಗ್ಯಾರಂಟಿ. ಒಂದು ಫೋನ್ ಹಾಕಿ, ನಾನೇ ಬರ್ತೀನಿ ನಿಮ್ಮ ಹತ್ರ, ಬಂದ್ಬಿಟ್ಟು ಕ್ಲಾರಿಟಿ ಕೊಡ್ತೀನಿ, ವಿಡಿಯೋ ಮಾಡಿ ಹಾಕಿ, ಹಂಗಿದ್ರೆ ಅಲ್ವಾ. ಇದು ನನ್ನ ಅಭಿಪ್ರಾಯ. ಇದೆಲ್ಲ ಆಯ್ತು. ಧರ್ಮಸ್ಥಳ ವಿಚಾರ ಆದ್ಮೇಲೆ ಮೊನ್ನೆ ತಾನೇ ಮೈಸೂರು ಕೂಡ ಪಾದಯಾತ್ರೆ ಮಾಡಿದ್ರೆ, ಅದು ದರ್ಶನ್ ಅವ್ರ ವಿಚಾರ ಮುಂದೆ ಇಟ್ಕೊಂಡು. ಅಂದ್ರೆ ಅವ್ರ ಮನೆ ಹತ್ರ ಹೇಳಿದೆ, ಸಾಕಷ್ಟು ಅಭಿಮಾನಿಗಳು ಬರ್ಬೋದು, ನನ್ ಜೊತೆ ಜಾಯಿನ್ ಆಗ್ಬೋದು ಅಂತೆಲ್ಲ ಹೇಳಿದ್ರು. ಬಟ್ ನೀವು ಅನ್ಕೊಂಡಾಗ ಅಲ್ಲಿ ಯಾರು ಬರ್ಲಿಲ್ಲ, ಒಂದಿಬ್ರು 3 ಜನ ಬಂದಿದ್ರು. ಯಾಕೆ ಕಬ್ಜಾ ಶರಣ್ ಅವ್ರ ಜೊತೆ ಯಾಕೆ ಬರ್ಲಿಲ್ಲ ದರ್ಶನ್ ಅವ್ರ ಅಭಿಮಾನಿಗಳು ನಿಮ್ ಪ್ರಕಾರ? ಅದೊಂದು ಏನಂದ್ರೆ, ತುಂಬಾ ಜನ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ಇಲ್ಲಾಂದ್ರೂ ಸಾವಿರಾರು ಮೆಸೇಜಸ್, 3,000 4,000 ಹತ್ರ DM ಅಲ್ಲಿ ಮೆಸೇಜಸ್ ಬಂದಿತ್ತು. ನಾನ್ ಬರ್ತೀನಿ ಬ್ರೋ ಅಂತ ಹೇಳಿ. ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಒಬ್ಬ ಮೇರು ನಟ ನಮ್ಮ ದರ್ಶನ್ ಸರ್ ಇದ್ರ ಮೇಲೆ ನೋಡಿ ಎಷ್ಟು ಅಭಿಮಾನಿಗಳಿದ್ದಾರೆ, ಪ್ರಾಣ ಕೊಡುವಂತ ಅಭಿಮಾನಿಗಳಿದ್ದಾರೆ, ಬರ್ತಾರೆ ನನ್ನ ಜೊತೆ ಅನ್ಕೊಂಡ್ಬಿಟ್ಟು ನಾನು ತುಂಬಾ ಜೋಶಲ್ಲೇ ಬೆಳಿಗ್ಗೆ 4-5 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ತಣ್ಣೀರಲ್ಲಿ ತುಂಬಾ ಜೋಶಲ್ಲಿ ಇದ್ದೆ ನಾನು.
ನಮ್ ಸರ್ ಮೇಡಮ್ ಎಲ್ಲ ಬಿಡಕ್ ಬಂದಿದ್ರು. ಅಲ್ಲಿ ಹೋದ ತಕ್ಷಣ ಗೊತ್ತಾಯ್ತು ಯಾರು ಬರ್ಲಿಲ್ಲ. ತುಂಬಾ ಬೇಜಾರಾಯ್ತು, ಏನಕ್ಕೆ ಅಂತ ನಂಗೂ ಅರ್ಥ ಆಗಿಲ್ಲ. ಅಲ್ಲ ಬ್ರೋ, ನೀವ್ ಏನಂದ್ರಿ ಗೊತ್ತಾ, ಕಬ್ಜಾ ಶಣ್ ಜೊತೆ ಯಾಕೆ ಬರ್ಲಿಲ್ಲ ಅನ್ನೋದಕ್ಕಿಂತ ಅವಾಗ ಆ ಟೈಮ್ ಅಲ್ಲಿ ನನ್ನ ನೆಗೆಟಿವ್ ಮಾಡ್ಬಿಟ್ಟಿದ್ರು ಜನ. ಟ್ರೋಲ್ ಮಾಡೋದಾಗ್ಲಿ, ನನ್ನ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋದಾಗ್ಲಿ, ನೀವೆಲ್ಲ ನೋಡಿರ್ತೀರಾ, ತುಂಬಾ ಮಾಡ್ಬಿಟ್ಟಿದ್ರು. ಅವಾಗ ಒಂದು ನಂಬಿಕೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಇದು ನಾನು ಓಪನ್ ಒಪ್ಕೋತೀನಿ. ಯಾಕೆ ಇವ್ನ ನಂಬೋದು, ಮತ್ತೆ ಇವ್ನ ಜೊತೆ ಯಾಕೆ ಹೋಗೋದು, ಹೆಸರು ಹಾಳು ಮಾಡ್ಕೋಬಹುದು, ಹೆಸರು ಹಾಳಾಗುತ್ತೋ ನಾವು ಫೀಲ್ ಅಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ಅದು ಬಿಟ್ಟು ಇನ್ನೊಂದು ಸ್ವಲ್ಪ ಜನ ಇದು ಪ್ರಕರಣನೇ ಬೇರೆ, ಈ ಪ್ರಕರಣ ಕೋರ್ಟಲ್ಲಿ ಇದಾಗಿದೆ ಅಂದ್ರೆ ಅಲ್ಲಿ ಕೊಲೆ ನಡೆದಿದ್ ಸತ್ಯ, ಇವರೇ ಮಾಡಿದ ಸತ್ಯ ಅನ್ನೋ ತರ ಏನೋ ಇದಾಗಿದೆ ಅಂತ ಪ್ರಕರಣ ಅಂದಾಗ ಆ ಒಂದು ಈ ಕೇಸ್ ಬರದೇ ಬೇಡ ನಾವು ಅಂತಾನು. ಯಾಕಂದ್ರೆ ಒಳ್ಳೆ ನೋಡಿ, ಇವಾಗ ನಾವು ಸೌಜನ್ಯ ಪದಯಾತ್ರೆ ಹೋದಾಗ ಅದು ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಅಂತ ನಾವು ಹೋದಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಬಂದ್ರು, ಎಷ್ಟೋ ಜನ ಬಂದಿದ್ರು. ಈ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಸರಿದರು ಅಂತ ಅನಿಸ್ತು. ಬಟ್ ಫೈನಲಿ ಒಬ್ಬ ನಮ್ಮ ಬಾಸ್ ಫ್ಯಾನು ನವಾಜ್ ಅಂತ ಅವ್ರು ಬಂದ್ರು. ಅವ್ರ ಪಾಪ ಎಷ್ಟೇ ಕಷ್ಟ ಆದ್ರೂ ಕೂಡ ನಮ್ ಜೊತೆ 3 ದಿನ ನಡೆದ್ರು. ಆಮೇಲೆ ನಡೆಯಕ್ ಆಗಿಲ್ಲ ಪಾಪ, ಅವರು 115 kg ಜೊತೆ ಬಂದ್ರು. ಅವ್ರ ಅಭಿಮಾನಿ ಅನ್ಸುತ್ತೆ, ಸಖತ್ ಅಭಿಮಾನಿ. ಅವ್ರು ಹೇಳ್ತಿಲ್ವಾ, ಯಾರೇ ಬರ್ಲಿ ಬಿಡ್ಲಿ ನಾನ್ ಬತ್ತಿ ನಡ್ರಿ ಅಂತ 3 ದಿನ ನಡೆದ್ಬಿಟ್ಟು ಆಮೇಲೆ ರೆಸ್ಟ್ ತಗೊಂಡ್ಬಿಟ್ಟು ಮತ್ತೆ ಎಂಡ್ ಆಫ್ ದ ಡೇ ನಮ್ಗೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಸೇರ್ಕೊಂಡ್ರು, ದರ್ಶನ ಮಾಡ್ಕೊಂಡ್ ಬಂದ್ವಿ. ಅದೇ ಈ ಪ್ರಕರಣಗೋಸ್ಕರನೇ ಸ್ವಲ್ಪ ಜನ ಹಿಂದೆ ಸರಿದ್ರು ಅಂತ ಅನಿಸ್ತು ನಂಗೆ. ಇಲ್ಲಾಂದ್ರೆ ಬರೋರು ಖಂಡಿತ ಬರ್ತಿದ್ರು. ಎಷ್ಟೇ ನೆಗೆಟಿವ್ ಆದ್ರೂ ಕೂಡ ಕಬ್ಜಾ ಅಂದಾಗ ಕಬ್ಜಾನ ಪ್ರೀತಿಸೋ ಬಳಗನೆ ಐತೆ. ಎಷ್ಟೇ ಹೇಟ್ ಮಾಡಿದ್ರು ಕೂಡ ನನ್ನ ಪ್ರೀತಿಸೋ ಜನ ಒಂದ್ ಬಳಗನೆ ಐತೆ. ಅವ್ರು ಖಂಡಿತ ಬಂದೇ ಬರ್ತಾರೆ, ಅವತ್ತಿಗೆ ನಂಗೆ ಸಪೋರ್ಟ್ ಇದ್ದೇ ಇರ್ತಾರೆ. ನೆಕ್ಸ್ಟ್ ನಾನು ಮತ್ತೆ ಬೇರೆ ಪದಯಾತ್ರೆ ಮಾಡಿದಾಗ ಅವಾಗ ತೋರಿಸ್ತೀನಿ ನನ್ನ ಜೊತೆ ಎಷ್ಟು ಜನ ಸೇರ್ತಾರೆ ಅಂತ. ಖಂಡಿತ. ಅಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರಿ, ನಾನು ಬರಿಗಾಲಲ್ಲಿ ಮೈಸೂರಿಗೆ ಪಾದಯಾತ್ರೆ ಮಾಡ್ತೀನಿ ಅಂತಾನು ಹೇಳ್ತಾ ಇದ್ರಿ. ಬಟ್ ಅಲ್ಲಿ ಒಂದೊಂದ್ ಕೆಲವು ವಿಡಿಯೋಸ್ ಅಲ್ಲಿ ಚಪ್ಪಲ್ ಅಂತ ಹಾಕೊಂಡಿದ್ರಿ. ಬಟ್ ಅದ್ರ ಬಗ್ಗೆ ಏನ್ ಹೇಳ್ತೀರಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಿದೆ. ಕ್ಲಾರಿಟಿ ಕೊಡ್ಲೇಬೇಕು, ಯಾಕಂದ್ರೆ ನನಗೂ ಕಮೆಂಟ್ಸ್ ಬರ್ತಾ ಇದೆ. ನಾನೇ ಒಂದು ವಿಡಿಯೋಸ್ ಮಾಡಿ ಹಾಕೋಣ ಅನ್ಕೊಂಡಿದ್ದೆ, ಬಟ್ ನೀವು ಚೆನ್ನಾಗಿ ಕೇಳಿದ್ರು ಕ್ವಶನ್. ಏನಪ್ಪಾ ಅಂದ್ರೆ, ನೀವು ವಿಡಿಯೋ ಸೂಕ್ಷ್ಮವಾಗಿ ನೋಡಿದ್ರೆ ನಾನು ಬರಿಗಾಲಲ್ಲಿ ನಡಿತೀನಿ ಅಂತ ಟ್ರೈ ಮಾಡ್ತೀನಿ, ನಡಿತೀನಿ ಅಲ್ಲ, ನಡೆಯಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೀನಿ ವಿಡಿಯೋದಲ್ಲಿ. ಟ್ರೈ ಮಾಡ್ತೀನಿ ಅಂದಾಗ ನಾನು ನಡಿಬೇಕು, ನಾನು ನಡಿತೀನಿ ಅಂದಿದ್ರೆ ನಾನು ನಡೀತಿದ್ದೆ, ಟ್ರೈ ಮಾಡ್ತೀನಿ ಅಂದಿದ್ದೀನಿ. ಬಟ್ ನಂಗೆ ಅದು ಐ ಥಿಂಕ್ ಅದು ಕಾಲಿಗೆಲ್ಲ ಸಪೋರ್ಟ್ ನಂಗೆ ಆಗ್ಲಿಲ್ಲ, ಅದು ಬಿಸಿಲಿಗೆ ಇದ್ ಮಾಡಕ್ಕೆ ಆಗ್ಲಿಲ್ಲ. 1-2 ದಿನ ವಿತೌಟ್ ಚಪ್ಪಲಿ ನಡೆದಿದ್ದೀನಿ, ಟೋಟಲ್ 6 ದಿನ ನಡೆದಿದ್ದೀನಿ, 4 ದಿನ ಚಪ್ಪಲಿ ಹಾಕೊಂಡು ನಡೆದಿದ್ದೀನಿ, ಎಲ್ಲಾನು ಮಾಡಿದೀನಿ ಬ್ರದರ್. ಬಟ್ ಪಾದಯಾತ್ರೆ ಆದ್ರೂ ಮಾಡಿದೀವಲ್ಲ, ನಿಯತ ಪಾದಯಾತ್ರೆ ಮಾಡಿದೀವಿ, ಅದು ಕಲಿಯು ಕೊಡಿ. ಚಪ್ಪಲಿಗೆ ಆ ಚಿಕ್ಕ ವಿಷಯನ ಇಟ್ಕೊಂಡ್ಬಿಟ್ಟು ಅದು ಏನು ನಂಗೆ ಗೊತ್ತಾಗಲ್ಲಪ್ಪ. ನಡೆದಿದೀವಲ್ಲ, ಅದು ಖುಷಿ ಪಡಿ. ಬಾಸ್ಗೆ ಒಳ್ಳೇದಾಗ್ಲಿ, ಬಾಸ್ಗೆ ಬೇಲಾಗ್ಲಿ, ಬಾಸ್ ಹೊರಗಡೆ ಬರ್ಲಿ ಈ ವಿಚಾರದಿಂದ ಅಂತ ಪ್ರತಿಯೊಂದು ಹೆಜ್ಜೆ ಇಟ್ಕೊಂಡು ಚಾಮುಂಡಿ ಹತ್ರ ಹೋಗಿ ಕೇಳ್ಕೊಂಡ್ ಬಂದಿದೀವಿ. ಅದು ಖುಷಿ ಪಡಿ. ನೀವು ಬಾಸ್ ಅಭಿಮಾನಿಗಳಾಗಿದ್ರೆ ಖುಷಿ ಪಡ್ಬೇಕು. ಅದಕ್ ಬಿಟ್ಟು ಚಪ್ಪಲಿ ಹಾಕೊಂಡು, ಪ್ಯಾಂಟ್ ಹಾಕೊಂಡು, ಕಾಚ ಬಟ್ಟೆ ಹಾಕೊಂಡು ಅವೆಲ್ಲ ಬೇಡ ಅನ್ಸುತ್ತೆ ನಂಗೆ ಅನ್ಸಿದ ಮಟ್ಟಿಗೆ. ಮಾಡಿದ್ನೋ ಇಲ್ವೋ ಅಲ್ವಾ, ಮಾಡಿಲ್ಲ ಅಂದ್ರೆ ಬೇಕಾದ್ರೆ ನೀವು ಒಪ್ಕೋತೀನಿ, ಬೈಸ್ಕೋತೀನಿ. ಅದಕ್ ಬಿಟ್ಟು ಬಾಸ್ ಹೇಳ್ತಾರಲ್ಲ ಆ ತರ ಇದಾಗ್ಬಿಡ್ತು. ಅಂದ್ರೆ ಅದ್ ಏನಾಗ್ತಿದೆ ಅಂದ್ರೆ, ನೀವು ನಾನ್ ಬರಿಕಾಲಲ್ಲಿ ನಡಿತೀನಿ ಅಂತಿದ್ರೆ ಬರಿಕಾಲಲ್ಲೇ ನಡಿತೀನಿ ಅಂತ ಹೇಳ್ಬೋದು. ಇಲ್ಲ ಓಕೆ ಚಪ್ಪಲ್ ಹಾಕೊಂತಿದ್ರೆ ನಾನ್ ಚಪ್ಪಲಿ ಹಾಕೊಂಡು ನಡಿತೀನಿ ಅಂತ ಹೇಳಿ. ಬಟ್ ಈ ತರ ಎಲ್ಲ ಹೇಳಿ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಮಂತ್ರ ಚಪ್ಪಲಿ ಹಾಕೊಂಡು ಹೋಗ್ತಿದ್ದಾನೆ, ಇದು ಯಾವ ಸೀಮೆ ನ್ಯಾಯ ಅನ್ನುವಂತ ವಿಚಾರ ಕೂಡ ಈ ಕಮೆಂಟ್ಸ್ ಗಳೆಲ್ಲ ಬರ್ತಾ ಇದೆ. ನೀವು ನೋಡಿದೀರಾ ಅನ್ಕೋತೀನಿ. ನೀವು ಟ್ರೈ ಮಾಡ್ತೀನಿ ಅಂದಿದ್ದ, ಹಾಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ, ಏನ್ ಹೇಳ, ನೀವು ಟ್ರೈ ಮಾಡಿ ನೋಡ್ತೀನಿ ಅಂತ. ನಿಮ್ಮ ಹತ್ರ ಫೋನ್ ಇದ್ರೆ ನಾನು ವಿಡಿಯೋ ನೋಡಿ ತೆಗೆದ್ಬಿಟ್ಟು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೀನಿ, ನೋಡ್ರಿ ಬೇಕಾದ್ರೆ. ಆ ವಿಡಿಯೋ ನೀವು ನೋಡಿ ನಾನು ಟ್ರೈ ಮಾಡ್ತೀನಿ ಅಂತ ಅಂದಿರ್ಲಿಲ್ಲ ಅಂದ್ರೆ ಬೇಕಾದ್ರೆ ನಂಗೆ ಕಮೆಂಟ್ ಅಲ್ಲಿ ಹೋಗಿರಿ, ನಾನು ನಿಮ್ಗೆ ಏನಂತೀರಾ ಅದ್ ಏನ್ ಮಾಡ್ತೀರಾ ಉಸ್ಕೋತೀನಿ. ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೀನಿ, ನಾನು ಮಾಡ್ತೀನಿ ಅಂತ ಹೇಳಿಲ್ಲ, ಟ್ರೈ ಮಾಡ್ತೀನಿ ಗುರು, ಆದ್ರೆ ನಡೀತೀನಿ, ಆಗಿಲ್ಲ ಅಂತ ಚಪ್ಪಲಿ ಹಾಕೊಂಡು ನಡೀತೀನಿ ಅಂತ ಹೇಳಿದ್ದು. ನಂಗೆ ಸಿಂಪತಿ ನಂಗೆ ಸಿಂಪತಿ ಏನಕ್ಕೆ ಮಾಡ್ಕೊಳ್ಳಿ ನಂಗೆ ಅರ್ಥ ಆಗ್ತಿಲ್ಲ. ಇವಾಗ ನಿಮ್ಮ ಹತ್ರ ನಾನು ಸಿಂಪತಿ ಒಂದೇನೋ ತಗೊಂಡ್ಬಿಟ್ಟು ಅದರಿಂದ ನಂಗೆ ಏನ್ ಲಾಭ? ನಂಗೇನು ಫಾಲೋರ್ಸ್ ಬರ್ತಾರ? ಫಾಲೋರ್ಸ್ ಬದಲಿಲ್ಲ, ನಂಗೆ ಯಾರು ಬೇಕಾಗಿಲ್ಲ ಫಾಲೋರ್ಸ್. 2 ಲಕ್ಷ ಫ್ಯಾಮಿಲಿ ಇದೆ ನಂಗೆ ಸಾಕು, ಅದ್ರಲ್ಲಿ ಖುಷಿಯಾಗಿದ್ದೀನಿ ನಾನು. ಅಂದಾಗ ನಂಗೆ ಫಾಲೋವರ್ಸ್ ಮಾಡ್ಕೊಳಕ್ ನಂಗೆ ತುಂಬಾ ವಿಚಾರಗಳಿದೆ. ನಂಗೆ ದರ್ಶನ್ ಸರ್ ವಿಚಾರ, ಸೌಜನ್ಯನ ವಿಚಾರ, ಮತ್ತೊಂದು ವಿಚಾರ ಇಟ್ಕೊಂಡೆಲ್ಲ ಮಾಡೋಷ್ಟು ನಾನು ವ್ಯಕ್ತಿನೇ ಅಲ್ಲ. ಯಾಕಂದ್ರೆ ನಾನು ಒಬ್ಬ ಒಳ್ಳೆ ಫ್ಯಾಮಿಲಿ ಬಂದವನು, ನಂಗೂ ಗೊತ್ತಾಗುತ್ತೆ, ನೀವು ಕಮೆಂಟ್ ಮಾಡ್ತೀರ, ನಂಗೂ ಅರ್ಥ ಇರುತ್ತೆ. ಬಾಸು ವಿಚಾರದಲ್ಲಿ ನಾನು ಈ ತರ ಮಾಡಿದ್ರೆ ಸುಮ್ನೆ ಇರ್ತಾರ ಜನ? ಆ ಬಾಸ್ ಅಭಿಮಾನಿಗಳು ಸುಮ್ನೆ ಇರ್ತಾರ? ಬಂದು ಕೆರದಲ್ಲಿ ಹೊಡೆಯಲ್ವಾ? ನಾನೊಬ್ಬ ಇಷ್ಟಪಡೋ ವ್ಯಕ್ತಿಯವರು. ಆದ್ರೆ ತುಂಬಾ ಜನ ಅಂತಾರೆ, ನಾನು ನೋಡ್ರಿ, ನಾನು ಬ್ರೋ 5-6 ವರ್ಷ ಹಿಂದೆ ಕೂಡ ಟಿಕ್ ಟಾಕ್ ಇದ್ದಾಗಲೂ ಕೂಡ ವಿಡಿಯೋಸ್ ಮಾಡ್ತಿದ್ದೀನಿ ನಾನು ಬಾಸ್ ಬಗ್ಗೆ. ಆ ವಿಡಿಯೋಸ್ ಒಂದು ಕ್ಲಾರಿಟಿ ವಿಡಿಯೋನು ಮಾಡಿ ಹಾಕಿದ್ದೀನಿ. ಅವಾಗಿಂದ ಸ್ಟೋರಿ ಹಿಡ್ಕೊಂಡ್ ಬಂದಿದ್ದೀನಿ ನಾನು 24th ಇದು ಎಲ್ಲಾನು. ಅಂದಾಗ ಒಬ್ಬ ಮೇರು ನಟ, ನಾವು ಇಷ್ಟಪಡೋ ವ್ಯಕ್ತಿ, ಅವ್ರು ಒಳ್ಳೆದಾಗ ಪಾದಯಾತ್ರೆ ಮಾಡಿದೀವಿ. ಬಟ್ ಈ ಮೂಮೆಂಟ್ ಅಲ್ಲಿ ಹಾಕ್ಬೇಕಾಗಿತ್ತು ಅನ್ನೋದೊಂದು ಕ್ವಶನ್ ರೈಸ್ ಆಗಿತ್ತು. ಅಂದ್ರೆ ಹಿಂದೆ ಹಾಕ್ ಮಾಡಿಲ್ಲ ನೀವು ನಾನು ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟೆ 6 months ಆಯ್ತು. ನಾನು ಬಾಸ್ ಬಗ್ಗೆ ಒಂದು ಮೀಡಿಯಾದು ಮಾಡಿದೀನಿ, ಎಲ್ಲಾನು ಮಾಡಿದೀನಿ, ಆದಷ್ಟು ನಾನು ಟ್ರೈ ಮಾಡಿದೀನಿ. ಅದಕ್ಕೆ ಬಿಟ್ಟೆಲ್ಲ ಸ್ಟೋರಿ ಹಾಕಿದೀನಿ. ಮತ್ತೆ ಅಂದ್ರೆ ನೀವು ಫ್ಯಾನ್ ಅಂದಾಗ ಪ್ರತಿಯೊಂದು ನೀವು ವಿಡಿಯೋದಲ್ಲಿ ತೋರಿಸ್ಕೋಬೇಕಂತ ಏನಿಲ್ಲ, ಮನಸ್ಸಲ್ಲಿ ಇದ್ರೆ ಸಾಕು. ನೀವು ರಿಯಲ್ ಫ್ಯಾನ್ ಅಂದ್ರೆ ಫಸ್ಟ್ ಶೋ ಥಿಯೇಟರ್ಗೆ ಹೋಗಿ ಅವ್ರ ಸಿನಿಮಾನ ಸೆಲೆಬ್ರೇಟ್ ಮಾಡಿ, ನಮ್ಮ ಡಿ ಬಾಸ್ ಸೆಲೆಬ್ರೇಟ್ ಮಾಡಿ, ವಿಜಲ್ ಹಾಕಿ, ಕಿರ್ಚಿ, ಡ್ಯಾನ್ಸ್ ಹೊಡಿ, ಡಬಂಜಿ ಹಾಕ್ರಿ, ಎಂಜಾಯ್ ಮಾಡ್ರಿ, ನೀವು ಫ್ಯಾಮಿಲಿ ಕರ್ಕೊಂಡು ಹೋಗ್ರಿ. ಅದು ಒಂದು ರಿಯಲ್ ಫ್ಯಾನ್ ನ ಇದು
ಅಲ್ವಾ? ಒಬ್ಬ ಫ್ಯಾನ್ ಅನ್ಸ್ಕೊಂಡು ಇದು ಮಾಡ್ಬೇಕು. ಅದಕ್ಕೆ ಬಿಟ್ಟು ಪ್ರತಿಯೊಂದಕ್ಕೂ ವಿಡಿಯೋ ಮಾಡ್ಬೇಕು ಅಂತ ಏನು ರೂಲ್ಸ್ ಐತಾ? ಮನಸ್ಸಲ್ಲಿ ಇದ್ರೆ ಸಾಕಲ್ವಾ? ನಾವು ಫಸ್ಟ್ ಸಿನಿಮಾ ನೋಡಕ್ ಹೋಗ್ತೀವಿ, ಪ್ರತಿಯೊಂದು ಒಳ್ಳೇದಾಗ್ಲಿ ಮನಸ್ಸಲ್ಲಿ ಕೇಳ್ಕೊತೀವಿ, ಪಾದಯಾತ್ರೆ ಕೂಡ ಮಾಡಿದ್ವಿ. ಇದೊಂದು ಕ್ಲಾರಿಟಿ ಬೇಕಾ? 5 ಜನಕ್ಕೆ ಇದು ಕ್ಲಾರಿಟಿ ಕೊಟ್ಬಿಟ್ಟೆ. ನೀವು ಕೂಡ ದರ್ಶನ್ ಅವರ ಅಪ್ಪಟ ಅಭಿಮಾನಿನ? ಯಾವಾಗಿಂದ ಅವ್ರ ಅಭಿಮಾನಿ ಆಗಿದ್ರಿ? ನಾನು ನನ್ನ ಮೆಚುರಿಟಿ ಬಂದಾಗ್ಲಿಂದ ಅವ್ರ ಅಭಿಮಾನಿ. ನಾನು ಮೆಚುರಿಟಿ ಬಂದಾಗ್ಲಿಂದ ನಮ್ಮ ಮನೇಲಿ ಆಗ್ತಿದ್ದೆ ಸುಂಟರಗಾಳಿ, ಅಯ್ಯ, ಸ್ವಾಮಿ ಅಥವಾ ಎಲ್ಲ ಸಿನಿಮಾಸ್ ಅವ್ರದ್ದು. ಚೈಲ್ಡ್ಹುಡ್ ಎಷ್ಟು ಸಿನಿಮಾಸ್ ನೋಡಿಲ್ಲ ನಾವು, ಪ್ರತಿಯೊಂದು ಸಿನಿಮಾ ನೋಡ್ಕೊಂಡ್ ಬೆಳೆದವ್ರು ನಾವು. ತುಂಬಾ ಅಂದ್ರೆ ನಮ್ ದರ್ಶನ್ ಅಂದ್ರೆ ನಮ್ ಫ್ಯಾಮಿಲಿ ನಮ್ದು ಬಂತು ಅಂದ್ರೆ ಸಿನಿಮಾ. ಇವಾಗ ನಮ್ ತಾತನೇ ಆಗ್ಲಿ ದರ್ಶನ್ ಸಿನಿಮಾ ತೆಗಿಬೇಡ್ರಿ ಅಂತಿದ್ರು. ಅವ್ರು ದತ್ತ ಅಂತೂ ಎಷ್ಟೆಲ್ಲ ನೋಡಿದ್ರೆ ನಂಗೆ ಗೊತ್ತಿಲ್ಲ. ಆ ಕಾಮಿಡಿ ಟೈಮಿಂಗ್ ಆಗ್ಲಿ ಎಲ್ಲ ಎಂಜಾಯ್ ಮಾಡಿದೀವಿ. ಅವ್ರ ಸಿನಿಮಾ ನೋಡ್ಕೊಂಡ್ ಬೆಳೆದವ್ರು ನಾವು. ಅಲ್ಲ, ಎಲ್ಲಾ ಹೀರೋ ಸಿನಿಮಾ ನೋಡ್ಕೊಂಡ್ ಬೆಳೆದಿದೀವಿ. ಬಟ್ ದರ್ಶನ್ ಸರ್ ಅಂದ್ರೆ ಅದು ಜಾಸ್ತಿ ಪ್ರೀತಿ ಒಲವು ಗೊತ್ತಿಲ್ಲ ನಮ್ಗೆ, ಯಾಕೊಂದ್ ಅಟ್ರಾಕ್ಟ್ ಆಗ್ಬಿಟ್ಟಿದೆ ಅವ್ರ ಕಡೆ. ಚಿಕ್ಕ ವಯಸ್ಸಿಂದ ನಾವು ಅವ್ರಿಗೆ ದೊಡ್ಡ ಫ್ಯಾನು. ಅವ್ರು ನೋಡ್ಕೊಂಡ್ ಬಂದಿದೀನಿ. ಅವ್ರಿಗೆ ಮನ್ಸೆಲ್ಲ ಪ್ರೀತಿ ಇದೆ, ತೋರ್ಸ್ಕೊಳ್ಳೋದೇನ್ ಬೇಡ. ಆದಷ್ಟು ಟ್ರೈ ಮಾಡ್ತೀನಿ. ಏನೇ ಈ ತರ ವಿಚಾರ ಬಂದಾಗೆಲ್ಲ ಮಾತಾಡ್ತೀನಿ, ಎಲ್ಲ ವಿಡಿಯೋ ಮಾಡ್ತೀನಿ. ಇನ್ಮೇಲೆ ಇವ್ರ ಖುಷಿಗೋಸ್ಕರ, ನನ್ನ ಆಡಿಯನ್ಸ್ಗೋಸ್ಕರ ಅಲ್ಲ, ಮತ್ತೆ ಡಿ ಬಾಸ್ ಫ್ಯಾನ್ಸ್ಗೋಸ್ಕರ. ಅಂದ್ರೆ ಇವಾಗ ಏನಾಗ್ತಿದೆ ಅಂದ್ರೆ ನೀವು ಕೂಡ ಅದೇ ತರ ಮಾಡಿದ್ರೆ, ಯಾಕಂದ್ರೆ ಏನ್ ಟ್ರೆಂಡಿಂಗ್ ವಿಷಯ ಇರುತ್ತೆ ಅದ್ರನ್ನ ಎತ್ಕೋತೀರಿ. ಈಗ RCB ವಿಚಾರ ಬಂದಾಗ RCB, ನಾನು RCB ಫ್ಯಾನು ಹಾಗೀಗೆಲ್ಲ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ರೆ, ಅದಾದ ತಕ್ಷಣ ಸೌಜನ್ಯದಾಯ್ತು, ಅದ್ರಲ್ಲೂ ಕೂಡ ಒಂದು ಟ್ರೆಂಡಿಂಗ್ ಇತ್ತು, ಅದು ಕೂಡ ವಿಡಿಯೋ ಮಾಡ್ತಾ ಇದ್ರೆ. ಆನಂತರ ಇವಾಗ ದರ್ಶನ್ ಅವ್ರ ವಿಚಾರ ಬಂದಾಗ ಅದು ಇವಾಗ ಟ್ರೆಂಡಿಂಗ್ ಇರೋದು. ಈ ತರದೆಲ್ಲ ವಿಡಿಯೋ ಮಾಡ್ತಿದ್ದಾಗ ಇದು ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅವನು ಫೇಮಸ್ ಆಗ್ಲಿಕ್ಕೋಸ್ಕರ ಈ ತರ ಮಾಡ್ತಿದ್ದಾನೆ, ಅವ್ನ ಫಾಲೋವರ್ಸ್ ಗೈನ್ ಮಾಡೋಕೆ ಈ ತರ ಮಾಡ್ತಿದ್ದಾನೆ ಅನ್ನೋಂಥ ವಿಚಾರ ಸಾಕಷ್ಟು ಜನರಲ್ಲಿ ಮೂಡುತ್ತೆ ಈ ತರದ್ದು. ಇದಕ್ಕೆ ಏನ್ ಹೇಳ್ತೀರಾ? ಇದಾಗ್ತಿರೋದೆಲ್ಲ ನಿಜನಾ ಏನಂತ ಇದ್ರ ಬಗ್ಗೆ? ಯಾಕಂದ್ರೆ ಜನರು ಇದೇ ತರ ಕೇಳ್ತಿರೋದು, ಯಾಕೆ ನಿನ್ ಕೆಲ್ಸಕ್ಕೋಸ್ಕರ ಅವ್ರನ್ನ ಉಪಯೋಗಿಸ್ಕೊಳ್ತಿದ್ಯಾ ಅನ್ನೋಂಥ ವಿಚಾರ ಕೇಳ್ತಾರೆ. ಅದಕ್ಕೆ ಏನ್ ಹೇಳ್ತೀರಾ ನೀವು? ನಾವೇನ್ ಹೇಳೋಣ, ಅವ್ರ ಅಭಿಪ್ರಾಯ ನೋಡ್ರಿ. ನಾನು ಇವಾಗ RCB ಸ್ಟಾರ್ಟ್ ಮಾಡಿದೆ. ನಾನು RCB ಯಾವತ್ತಿಂದನೂ ಫ್ಯಾನು. RCB ನಾನು ಅಭಿಮಾನಿ. ಅದಕ್ಕೆ ತುಂಬಾ ವರ್ಷ 2016 ನಾವು ಫ್ಯಾಮಿಲಿ ಕುತ್ಕೊಂಡು ಹತ್ತಿದೀವಿ. ಫೈನಲ್ ಸೋತಾಗ ಕಣ್ಣೀರ್ ಹಾಕಿದೀವಿ, ಗೆದ್ದಾಗ ಸೆಲೆಬ್ರೇಟ್ ಮಾಡಿದೀವಿ, ವಿಜಲ್ ಹಾಕಿ ಎಲ್ಲಾನು ಮಾಡಿದೀವಿ. ನಾನೊಬ್ಬ ಅಪ್ಪಟ ಅಭಿಮಾನಿ RCB. RCB ಸೋತಾಗ ಕೋಪ ಬರೋದು, ವಿರಾಟ್ ಕೊಹ್ಲಿ 6 ಹೊಡೆದಾಗ ಎಂಜಾಯ್ ಮಾಡೋನು, ಜೋಶ್ ಬರೋದು ಅಂದಾಗ ನಾನು RCB ಬಗ್ಗೆ ವಿಡಿಯೋ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಒಬ್ಬ RCB ಅಭಿಮಾನಿಯಾಗಿ RCB ಬಗ್ಗೆ ವಿಡಿಯೋ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಹೇಳ್ರಿ? ನಾನು ಹೇಳ್ತೀನಿ ಕೇಳಿ, ಇದು ಪ್ಯೂರ್ ಹೊಟ್ಟೆ ಉರಿ. ನನ್ಗಂತೂ ಲಿಟ್ರಲಿ ಮಾತು ಹೇಳಲೇಬೇಕು. ನಾನು RCB ಕಂಟೆಂಟ್ ಸ್ಟಾರ್ಟ್ ಮಾಡ್ತೀನಿ. ನನ್ ನೋಡ್ರಿ, ಜನರು ಬೇರೆಯವ್ರು ರೀಲ್ಸ್ ನೋಡಿ ಬೇಜಾರಾಗಿದ್ರು. ಪದೇ ಅದೇ ರೀಲ್ಸ್ ಮಾಡ್ತಾರೆ, ಏನಂತ ಹೊಸದು ಏನು ಕೊಡ್ತಾ ಇರಲಿಲ್ಲ 6 ಜನ. ಅಂದ್ರೆ ನಾನೊಂದು ಚಾಲೆಂಜ್ ಮುಖಾಂತರ ಬಂದೆ ಕರ್ನಾಟಕದಲ್ಲಿ. ಒಂದ್ ಚಾಲೆಂಜ್ ಕೊಡೋದು, ಕಂಪ್ಲೀಟ್ ಮಾಡೋದು, ಡೇರ್ ಮಾಡಿದೆ. ಮೀಸೆ ಬಳಸ್ಕೊಂಡೆ, ಇನ್ನೇನು ಬಳಸ್ಕೊಂಡೆ, ತಲೆ ಬಳಸ್ಕೊಂಡೆ, ಎಲ್ಲಾನು ನೋಡಿದೀರಾ. ನಾನು ಪ್ರತಿಯೊಂದು ಚಾಲೆಂಜಸ್ ಕೊಡ್ತಿದ್ದೆ, ಕಂಪ್ಲೀಟ್ ಮಾಡ್ತಿದ್ದೆ. ಆಗ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದೆ. ನಾನು ಪಕ್ಕ ಎಂಜಾಯ್ ಮಾಡ್ತಿದ್ರೆ, ಈ ಗುರು ನೀವು ವಿಚಿತ್ರ ಗುರು, ನಂಗೆ ಕಮೆಂಟ್ ಬರೋ ಕರ್ನಾಟಕ ಒಬ್ಬನೇ ಮಾಸ್ಟರ್ ಪೀಸ್, ಹಂಗೆ ಹಿಂಗೆ ಹೆವಿ ಜನ ಇಷ್ಟಪಡ್ತಿದ್ರು. ನನ್ ಗ್ರೋತ್ ನೋಡಕ್ಕಾಗಿಲ್ಲ ತುಂಬಾ ಜನಕ್ಕೆ. ಏನಂದ್ರೆ ಲಿಟ್ರಲಿ IPL 1 ಮಂತ್ 1.5 ಮಂತ್ ಅಲ್ಲೋ ನಾನು 20K ಫಾಲೋವರ್ಸ್ ಇರೋರು 160K ಫಾಲೋವರ್ಸ್ ಆಗ್ತಾರೆ. ಆ ಗ್ರೋತ್ ನೋಡಕ್ ಆಗದಿನ ಕೂಡ ತುಂಬಾ ಜನ, ಲಿಟ್ರಲಿ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್, ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಕೂಡ ನಮ್ ಗ್ರೋತ್ ನೋಡಕ್ ಆಗಿಲ್ಲ. ಅವ್ರ ಹೆಸರು ಬರ್ಸದ್ ಬೇಡ, ಹೊಟ್ಟೆ ಉರ್ಕೊಂಡಿದ್ರು ಅವ್ರು. ಅಂದ್ರೆ ತುಂಬಾ ವರ್ಷ ಕಷ್ಟಪಟ್ಟಿರ್ತಾರೆ, ಅವ್ರ ಕೈಯಿಂದ ಮಾಡಕ್ ಆಗಿರಲ್ಲ. ಅಂದ್ರೆ ವೇಸ್ಟ್ ಕಷ್ಟಪಟ್ಟಿರ್ತಾರೆ. ಅಂದ್ರೆ ಡಿಫ್ರೆಂಟ್ ಕಷ್ಟಪಟ್ಟಿದ್ರೆ, ಒಂದೇನೋ ಹೊಸ ವಿಷಯ ತಂದು ನೀವು ಕಷ್ಟಪಟ್ಟಿದ್ರೆ ನಿಮ್ಗೆ ಸಕ್ಸಸ್ ಸಿಗೋದು. ನಾನೇನೋ ಹೊಸದಾಗಿ ಯೋಚನೆ ಮಾಡಿದೆ, ನಂಗೆ ಸಕ್ಸಸ್ ಸಿಕ್ತು ಅಂದಾಗ ನನ್ ಸಕ್ಸಸ್ ನೋಡಿ ತುಂಬಾ ವರ್ಷದಿಂದ ಕಷ್ಟಪಡ್ತಿರ್ತಾರಲ್ಲ, ನಾನು 2-3 ವರ್ಷ ಆಯ್ತು ಕಷ್ಟಪಡ್ತೀನಿ, ನಂಗೆ ಫಾಲೋಸ್ ಆಗ್ತಿಲ್ಲ. ಇವ್ನಿಗೆ ಆಗ್ಬಿಟ್ರು ಸಡನ್ 1.5 ತಿಂಗಳಲ್ಲಿ ಏನೋ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಡ್ತು. ತುಂಬಾ ಜನ ಕಾಯ್ಕೊಂಡ್ ಕೂತಿದ್ರು, ಇವಾಗ ನೆಗೆಟಿವ್ ಮಾಡ್ತೀವಿ ಅಂತ ಹೇಳಿ. ಅವಾಗ ಈ ಸೌಜನ್ಯ ಮ್ಯಾಟ್ರಿಗೆ ಹೋದಾಗ ಕೆಲವೊಂದು ಜನ ನೆಗೆಟಿವ್ ಮಾಡ್ಬಿಟ್ರು. ಮಾಡಿದಾಗ ಸಿಗಾಕೊಂಡ್ಬಿಟ್ನಲ್ಲ ನನ್ನ ಮಗ, ಹಾಕೊಂಡ್ ತುಳ್ದಾಕ್ ಬೇಡ ನನ್ನ ಮಗನ, ಬೆಳೆಸೋದೇ ಬೇಡ ಅಂತ ಎಲ್ಲರೂ ಸೇರಿ ತುಳ್ದಾಕ್ಬಿಟ್ರು. ಕಾರಣ ಹೊಟ್ಟೆ ಉರಿ. ಇಷ್ಟು ಸಿಂಪಲ್. ನನ್ ಗೊತ್ತು ನೋಡಕ್ಕಾಗಿಲ್ಲ. ಸೌಜನ್ಯ ವಿಚಾರದಲ್ಲಿ ಹೋದಾಗ ನಮ್ಮ ಫಾಲೋಸ್ ಬಿಲ್ಡ್ ಆಗ್ತಿದ್ರು. 160K ಆದ್ರು 230K ಸಮಥಿಂಗ್ ಆದ್ರು, ಅದು ಕೂಡ ನೋಡಕ್ಕಾಗಿಲ್ಲ. ಬೀಟ್ ಮಾಡ್ಬಿಡ್ತಾನೆ ಎಲ್ಲರೂ. ಒಂದು 500K 600K ಫಾಲೋಸ್ ಮಾಡ್ಕೊಂಡ್ಬಿಡ್ತಾನೆ ಅನ್ನೋ ಒಂದು ಹೊಟ್ಟೆ ಊರಿಗೆ ಎಲ್ಲರೂ ತುಳಿದಿದ್ದು ನನ್ನ. ಇದು ನಂಗೆ ಗೊತ್ತು. ಅಂದ್ರೆ ನನ್ನ ನೇರ ಕ್ವಶನ್ ಅಂದ್ರೆ, ನೀವು ಫಾಲೋವರ್ಸ್ ಗೈನ್ ಮಾಡ್ಕೊಳಕ್ಕೆ ಇದೆಲ್ಲ ಮಾಡಿದ್ದಲ್ಲ? ನಾನು RCB ಮಾಡಿದ್ದು ಕೂಡ ನನ್ನ ಪ್ರೀತಿನ ಅಭಿಮಾನಕ್ಕೆ. ನಂದ್ ಇಷ್ಟ. ಇವಾಗ ನೋಡಿ, ನಂಗೊಂದು ಸ್ವತಂತ್ರ ಭಾರತದಲ್ಲಿ ನನ್ಗೆ ಹಕ್ಕಿಲ್ವಾ? ಒಬ್ಬ ಸ್ವತಂತ್ರ ಭಾರತದಲ್ಲಿ ಗಾಂಧೀಜಿ ಏನಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ ನಮ್ಗೆ? ನಮ್ಮ ಮನಸ್ಸಿಗೆ ಬಂದಿ ಮಾಡ್ತೀನಿ. ನಮ್ಮ ಅಪ್ಪ ಫೋನ್ ಇಸ್ಕೊಟ್ಟಿದ್ದಾರೆ, ಯಾವ ಬೋಳಿ ಮಗ ಫೋನ್ ಇಸ್ಕೊಟ್ಟಿಲ್ಲ ಗುರು. ನಮ್ಮ ಅಪ್ಪ ಫೋನ್ ಇಸ್ಕೊಟ್ಟಿದ್ದಾರೆ, ನಾನ್ ಫೋನ್ ತಗೋತೀನಿ, ನಂದು ನಾನು ವಿಡಿಯೋ ಮಾಡ್ತೀನಿ, ಮಾತಾಡ್ತೀನಿ, ನನ್ ಮನ್ಸದು. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸ್ವತಂತ್ರ ಭಾರತದಲ್ಲಿ ನಮ್ಗೆಲ್ಲ ಹಕ್ಕ ಐತೆ. ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲ ಇಷ್ಟ ಇರಲಿಲ್ವಾ, ಅನ್ಫಾಲೋ ಹೊಡೆದ್ಬಿಡಿ, ಬ್ಲಾಕ್ ಅನ್ನೋ ಆಪ್ಷನ್ ಐತೆ, ಬ್ಲಾಕ್ ಮಾಡ್ಬಿಡಿ. ಏನಕ್ಕೆ ಕೊಡ್ತೀರ ನಾನು ವಿಡಿಯೋಸ್? ಇಷ್ಟಪಡೋರು ನೋಡ್ಲಿ ಅಲ್ವಾ? ಸಿಂಪಲ್ ಇದೆ ಥಾಟು. ಅದನ್ನ ಬಿಟ್ಬಿಟ್ಟು ನೀನು ನನ್ನ ನೆಗೆಟಿವ್ ಮಾಡೋದು, ಇವನು ಫಾಲೋವರ್ಸ್ಗೋಸ್ಕರ ಮಾಡ್ತಾನೆ ಅನ್ನೋದು. ನಾನು ಮಾಡೋ ಕೆಲ್ಸ ಫಾಲೋವರ್ಸ್ ಬರ್ತಾ ಇದಾರೆ, ನಾನು ಏತ ಮಾಡ್ತೀನಿ ನನ್ನ ಕೆಲ್ಸನ. ನಾನು ಯಾವ್ದೇ ತರ ಮೋಸ ಮಾಡ್ತಿಲ್ಲ. ನನಗೆ ಏನ್ ಇಷ್ಟ ಆಗುತ್ತೋ ನಾನು ನನ್ನ ಕೆಲಸ ಮಾಡ್ತೀನಿ. ನಾನು ಅನ್ನ ತಿನ್ಬೇಕು, ಅನ್ನ ತಿಂತೀನಿ, ಬೇರೆ ತಿನ್ಬೇಕಾ ತಿಂತೀನಿ. ಅದಕ್ಕೆ ನೀವ್ ಯಾಕೆ ಇದ್ ಮಾಡ್ಬೇಕು? ಇಷ್ಟ ಇದ್ರೆ ಫಾಲೋ ಮಾಡ್ಬೇಕಿಲ್ಲ, ಅನ್ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅದನ್ನ ಬಿಟ್ಬಿಟ್ಟು ನನ್ನ ಬೆಳವಣಿಗೆ ನೋಡಿದೇನೆ ಅವನು ಫಾಲೋವರ್ಸ್ಗೋಸ್ಕರ ಮಾಡ್ದ. ಫಾಲೋವರ್ಸ್ಗೋಸ್ಕರ ನಾನು ಏನಕ್ಕೆ ಮಾಡ್ಲಿ ಗುರು? ನನ್ ಕೆಲಸ ಮಾಡ್ತೀನಿ, ಫಾಲೋವರ್ಸ್ ಬರ್ತಾವ್ರೆ.
ಅದು ನೀವು ಏನ್ ಬೇಕಾದ್ರೆ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ, ಅದಕ್ಕೆ ನಾನು ಹೊಣೆನಾ? ಅಭಿಪ್ರಾಯ ನೀವ್ ಏನ್ ಬೇಕಾದ್ರೆ ಅನ್ಕೊಳ್ಳಿ, ಫಾಲೋವರ್ಗೋಸ್ಕರ ಮಾಡ್ತಾನೆ ಅನ್ಕೊಳ್ಳಿ, ದುಡ್ಡಿಗೋಸ್ಕರ ಮಾಡ್ತಾನೆ ಅನ್ಕೊಳ್ಳಿ, ಇಲ್ಲ ಹುಡುಗಿಗೋಸ್ಕರ ಮಾಡ್ತಾನೆ ಅನ್ಕೊಳ್ಳಿ, ಶೋಕಿ ಮಾಡ್ತಾನೆ ಅನ್ಕೊಳ್ಳಿ, ನಾನು ಏನಾದ್ರೂ ಅನ್ಕೊಳ್ಳಿ, ನನಗೆ ಗೊತ್ತು ನಾನು ಏನಾಗೋಸ್ಕರ ಮಾಡ್ತಿದ್ದೀನಿ ಅಂತ. ನಾನು ಯಾರಿಗೆ ಕ್ಲಾರಿಟಿ ಕೊಡೋದು ಬೇಕಾಗಿರ್ಲಿಲ್ಲ, ಬೇಡವೇ ಬೇಡ ಕ್ಲಾರಿಟಿ ಕೊಡೋದು. ಅಲ್ಲ, ನನ್ನ ಫಾಲೋವರ್ಸ್ ಗೊತ್ತಲ್ಲ ಅದು. ನನ್ಗೆ ನಿನ್ನೆನೊಬ್ರು ಸಿಕ್ಕಿದ್ರು ನಂಗೆ, ನಾನು ನಿನ್ನೆ ಊಟ ಮಾಡುವಾಗ ಬಂದ್ಬಿಟ್ಟು ಫಸ್ಟ್ ಫಾಲೋವರ್ ಅಂತೆ ನಂದು. ಅಯ್ಯಪ್ಪ, ಫಸ್ಟ್ ವ್ಯೂ ನಂದು ರೀಲ್ ಏನೇ ಇರ್ಲಿ ಫಸ್ಟ್ ವ್ಯೂ ನಾನೇ ನೋಡ್ತೀನಿ ಅಂತಂದ್ರು. ತುಂಬಾ ಇಷ್ಟಪಡ್ತೀವಿ ಅಂತ ಹಗ್ ಮಾಡಿ ಪಾಪ ಒಂದು ಎಮೋಷನಲ್, ನನಗೆ ಒಂದು ಎಮೋಷನಲ್ ಆಗ್ಬಿಟ್ಟು, ನಾನು ಒಂದು ಎಮೋಷನಲ್ ಆಗ್ಬಿಟ್ಟು ಕಣ್ಣಲ್ಲಿ ಬಂದ್ಬಿಡ್ತು. ಅಷ್ಟು ಸಖತ ಮಾತಾಡಿ ನಿಜ ಬರೋ, ನೀವು ಇಷ್ಟೆಲ್ಲ ಟ್ರೋಲ್ ಆದ್ರೂ ಕೂಡ ಇದೀರಾ, ನಾನು ಫಸ್ಟ್ ಡೇ ನೋಡ್ಕೊಂಡ್ ಬಂದಿದ್ದೀನಿ, ನೀವೇನ ನನಗೆ ಗೊತ್ತು ಅಂತ ನಿನ್ನೆ ಆ ಎಮೋಷನಲ್ ಮಾತಾಡಿದ್ರೆ ಹಂಗೂ ಎಮೋಷನಲ್ ಮಾಡ್ಬಿಟ್ರು. ಕಣ್ಣಲ್ಲಿ ಬಂದ್ಬಿಟ್ಟು ಹಗ್ ಮಾಡ್ಕೊಂಡು ಅವ್ರ ಜೊತೆ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಇದ್ ಮಾಡಿದೀನಿ ನಾನು. ಅಂದ್ರೆ ನಾನು ಪ್ರೀತಿಸೋ ಜನ ಅವರೇ, ನಂಗೆ ಬೇಕಾಗಿಲ್ಲ ಎಲ್ರಿಗೂ. ನನ್ನ ಫಾಲೋವರ್ಸ್ ನಾನು ಕ್ಲಾರಿಟಿ ಕೊಡ್ತೀನಿ, ನನ್ನ ಮನಸ್ಸಿಂದ ಮಾಡ್ತಾ ಇದ್ದೀನಿ, ನಾನು ನಿಯತ್ತಾಗಿ ಇದ್ದೀನಿ. ಅರ್ಥ ಮಾಡ್ಕೊಂಡು ಕಬ್ಜಾ ಯಾವತ್ತು ನಿಯತ್ತಾಗಿರ್ತಾನೆ. ಕಬ್ಜಾ RCB ಫ್ಯಾನು, ಬೇರೆ ಯಾವ್ದೋ ಟೀಮ್ ಫ್ಯಾನ್ ಅಲ್ಲ. RCB ಫ್ಯಾನ್ಗೆ ನಿಯತ್ತು ಅಂತ ಹೇಳ್ಕೊಡೋದೇ ಬೇಕಾಗಿಲ್ಲ. ನಿಯತ್ತಿಗೆ ನಮ್ಮನ್ನ ನಾಯಿಲೆ ಕಾಂಪಿಟೇಷನ್ ಕೊಡ್ತೀನಿ, ಅಷ್ಟು ನಿಯತ್ತಿರೋ ನಾನು. ಅದ್ರಲ್ಲಿ ಬೇರೆ ಇದನ್ನೇ ಇಲ್ಲ. ಅದಕ್ ಬಿಟ್ಟು ಬೇರೆಯವ್ರು ಏನೋ ಮಾತಾಡ್ತಾರೆ ತಲೆಗಡಿಸ್ಕೊಬಿಡಿ, ನಾನು ತಲೆಗಡಿಸ್ಕೊಳಲ್ಲ. 1000 ಜನ 1000 ಮಾತಾಡ್ಲಿ, ಎಷ್ಟೋ ಜನ ಹೊಟ್ಟೆ ಹೋಗಿ ಬಂದೈತೆ, ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ ಮಾತಾಡೋರ ಬಗ್ಗೆ ದೊಡ್ಡವರು. ನಂಗೆ ಬೇಕಾಗಿರ್ಲಿಲ್ಲ, ಮಾತಾಡ್ಕೊಡ್ರಿ. ನೀವು ನನ್ನಿಂದ ನಿಮ್ಗೆ ವ್ಯೂ ಸಿಗ್ತಾ ಇದೆ, ಕಬ್ಜನಿಂದ ನಿಮ್ಗೆ ಕಂಟೆಂಟ್ ಸಿಗ್ತಾ ಇದೆ, ನಿಮ್ಗೆ ಯೋಗ್ಯತೆ ಇಲ್ಲ ಕಂಟೆಂಟ್ ಮಾಡೋದು, ನಾನು ಕಂಟೆಂಟ್ ಕೊಡ್ತಾ ಇದ್ದೀನಿ ನಿಮ್ಗೆ. ನನಗೆ ಗೊತ್ತು, ಅದು ಖುಷಿ ಇದೆ, ನಂಗೆ ಹೆಮ್ಮೆ ಇದೆ. ಎಷ್ಟೋ ಜನಕ್ಕೆ ಕಂಟೆಂಟ್ ಕೊಟ್ಟಿದ್ದೀನಿ ನಾನು, ಎಷ್ಟೋ ಜನಕ್ಕೆ ಫಾಲೋಸ್ ಕೊಟ್ಟಿದ್ದೀನಿ ನಾನು. ನನ್ನ ವಿಚಾರ ಇಟ್ಕೊಂಡು ಎಷ್ಟೋ ಜನ ಫಾಲೋಸ್ ಮಾಡ್ಕೊಂಡಿದ್ದಾರೆ, ನನ್ನ ವಿಚಾರ ಇಟ್ಕೊಂಡು ಎಷ್ಟೋ ಜನ ಮಿಲಿಯನ್ಸ್ ವ್ಯೂಸ್ ತಗೊಂಡಿದ್ದಾರೆ, ನನ್ನ ವಿಚಾರ ಇಟ್ಕೊಂಡು ಎಷ್ಟೋ ಜನ ರೆವೆನ್ಯೂ ತಗೊಂಡಿದ್ದಾರೆ ಯೂಟ್ಯೂಬ್ ಅಲ್ಲಿ. ನನ್ಗೆ ಹೆಮ್ಮೆ ಇದೆ, ಅದು ನಂಗೆ ಖುಷಿ ಇದೆ. ನೀವು ಎಷ್ಟು 1000 ಮಾಡ್ಕೋತೀರ ಮಾತಾಡ್ಕೊಡ್ರಿ ನನ್ನ ಬಗ್ಗೆ, ಥೂ ಅಂತ ಹೋಗ್ತಾ ಇರ್ತೀನಿ ನನ್ನ ಪಾಡಿಗೆ, ನಾನು ಕೆಲಸ ಮಾಡ್ಕೊಂಡು. ಅಂದ್ರೆ ಜನರಿಗೆ ಡಿಫ್ರೆಂಟ್ ಕಂಟೆಂಟ್ ಕೊಡ್ಬೇಕನ್ನೋ ಕಾರಣಕ್ಕೆ ನಾನು ಏನೇನೋ ಮಾಡ್ತೀನಿ ಅಂದ್ರಲ್ಲ, ನಾನ್ ಕೇಳ್ತಿರೋದು ಏನಂದ್ರೆ ಡಿಫ್ರೆಂಟ್ ಕಂಟೆಂಟ್ ಅಂದ್ರೆ ಏನ್ ಹೆಡ್ ಶೇವ್ ಮಾಡೋದು, ಇನ್ನೇನ್ ಶೇವ್ ಮಾಡೋದು, ಅದೆಲ್ಲ ಒಂದು ಡಿಫ್ರೆಂಟ್ ಕಂಟೆಂಟ್. ಏನು ನಿಮ್ ಪ್ರಕಾರ ಏನ್ ಇದು ಮಾಡಿದ್ರೆ ಏನು ಕೇಳ್ರಿ, ಏನ್ ಗೊತ್ತಾ ಬ್ರೋ, ಒಂದು ವಿಚಾರನ ನಾವು ಒಳ್ಳೆ ರೀತಿನೂ ಕಡಿಮೆ ಮಾಡ್ಬೋದು. ಒಂದು ವಿಚಾರನ ನಾವು ಒಂದು ಕಂಟೆಂಟ್ ನ ನಾವು ಸ್ಕ್ರೀನ್ ಪ್ಲೇ ಹೆಂಗ್ ಬೇಕಾದಾಗ ಮಾಡ್ಕೋಬಹುದು ಅಲ್ವಾ. ಇದು ಒಬ್ಬ ಸಿನಿಮಾ ಮೇಕರ್ಗೆ ಒಂದು ಇದು ಇರುತ್ತೆ, ಅಂದ್ರೆ ಆ ಒಂದು ಧೈರ್ಯ, ಒಂದು ಶಕ್ತಿ ಅವನಿಗೆ. ಅವ್ನ ಸ್ಕ್ರೀನ್ ಪ್ಲೇ ಒಂದು ಕಥೆನ ಯಾವ ಬೇಕಾದಂಗೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಜನರಿಗೆ ತೋರಿಸೋದು ಒಂದು ಇದು ಟ್ಯಾಲೆಂಟ್ ಅಂದಾಗ. ನನಗೊಬ್ರು ಕಮೆಂಟ್ ಹಾಕ್ತಾರೆ ಅಂದ್ರೆ ನಾನು ಸರ್ಕಾಸ್ಟಿಕ್ ವೇಲ್ ಏನ್ ಬೇಕಾದ್ರೂ ಮಾಡ್ತೀನಿ. ನನಗೊಬ್ಬ ಬಸ್ಕೋ ಅಂತ ಕಮೆಂಟ್ ಹಾಕ್ತಾನೆ ಅಂದ್ರೆ ಬಳ್ಸ್ಕೊಂಡ್ ತೋರಿಸ್ತೀನಿ ಗುರು, ನಾನು ಇದು ಕಬ್ಜಾ, ಇದು ನಾನು ಬೇರೆಯವ್ರ ತರ ಅಲ್ಲ. ನಾನು ಕಮೆಂಟ್ ನೋಡ್ಬಿಟ್ಟು ಸುಮ್ಮನೆ ಕುತ್ಕೋ ಮಗ ಅಲ್ಲ. ಆ ಬೋಳಿ ಮಗ ಕಮೆಂಟ್ ಹಾಕ್ತಾನೆ ಅಂದ್ರೆ ಅವ್ನಿಗೆ ಏನು ಇದು ಇಟ್ಕೊಂಡು ಎಷ್ಟು ಇದು ಯಾವ ಮೈಂಡ್ ಸೆಟ್ ಇಂದ ಕಮೆಂಟ್ ಹಾಕ್ತಾನೆ ಅಂದ್ರೆ, ಗುರು ನಾನು ಗಂಡಸು ಗುರು, ನಮಗೂ ಟ್ರಿಗರ್ ಆಗುತ್ತೆ, ನಂಗೂ ನಮ್ಮನ್ನ ತಿಕ್ಕಲ್ಲವ್ರು ಇರ್ತಾ ನಮ್ಮನ್ನ ಆ ಕಮೆಂಟ್ ಹಾಕ್ತಾನೆ ಅಂದ್ರೆ ನಾನೇ ಸುಮ್ಮನೆ ಕೂತ್ಕೊಳ್ಳಿ, ನಾನು ರಿಟರ್ನ್ ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ ಗುರು. ನಾನು ಅದ್ ನೋಡೋದು ಹಿಂಗ್ ಐತಾ ಧೈರ್ಯ? ನನ್ನ ಸರ್ಕಾಸ್ಟಿಕ್ ವೇಲಿ ನಾನು ಏನ್ ಮಾಡೋಕ್ ಮಾಡಿದೀನಿ, ಕ್ರೇಜಿ ಶಾಪ್ ಕೊಟ್ಟಿದ್ದೀನಿ ಜನಕ್ಕೆ. ನಾನು ಸಿಂಪಲ್ ಆಗಿ ನಂಗೆ ಏನ್ ಮನಸ್ಸಿಗೆ ಬರುತ್ತೋ ಮಾಡ್ತೀನಿ. ನಾನು ಇಷ್ಟ ಇದ್ರೆ ನೋಡಿ, ಇಲ್ಲ ಬ್ಲಾಕ್ ಮಾಡ್ಕೊಳ್ಳಿ, ಇಷ್ಟೇ ಸಿಂಪಲ್. ಇನ್ನೇನೋ ಕೊಡ್ತೀನಿ, ಕೊಬ್ಬರಿ ಎಣ್ಣೆ ತಗೊಂಡ್ ಬಾ, ಈ ತರದ್ದು ಕೂಡ ಹೇಳ್ತಾ ಇರ್ತೀರಿ. ಅದನ್ನ ನೀವು ಮಾಡಕ್ ರೆಡಿ ಇದೀರಾ ಏನು ಅಂತ? ಖಂಡಿತ ನಾನ್ ರೆಡಿ. ನಾನು ಹೇಳ್ತಿಲ್ವ, ನಾನ್ ಕೆಲವೊಂದು ವಿಚಾರಗಳಂತೂ ತುಂಬಾ ನಾನು ಕ್ಲಿಯರ್, ನಂಗೆ ಡೌಟ್ ಇರಲ್ಲ. ನಿಮ್ ಹೊಳೆದಮ್ಮ ಐತಾ ಬರ್ರಿ, ನಾನು ಅವತ್ತು ಅದೇ ಹೇಳಿದ್ದೆ, ನನ್ನ ಅಡ್ರೆಸ್ ಕಳಿಸಿದ್ದೆ ಅಪ್ಪಂಗೆ. ನನ್ಗೆ ಯಾರು ಕಮೆಂಟ್ ಹಾಕಿದ್ನೋ ಅವ್ನಿಗೆ ಲಿಟ್ರಲಿ DM ಅಲ್ಲಿ ಹೋಗ್ಬಿಟ್ಟು ನನ್ನ ನಾಗರಬಾವಿ ಲೊಕೇಶನ್ ಸಮೇತ ಎಲ್ಲ ಹಾಕಿದ್ದೆ. ನಾನು ಎಲ್ಲಾನು ಹಾಕಿದ್ದೆ. ದಮ್ಮಿದ್ರೆ ಬಾ ಗುರು, ನಾನು ಇಲ್ಲೇ ಇರ್ತೀನಿ. ನನ್ನ ನಂಬರ್ ಕೊಟ್ಟಿದ್ದೆ ಅವ್ನಿಗೆ. ದಮ್ಮಿದ್ರೆ ಬಾ, ನಿಂಗೆ ಐತಾ ದಮ್ಮು, ನಾನು ಹೊಡಿತೇನೆ, ನಿಂಗೆ ಹೊಡಿತೀಯಾ, ಅದೇನು ಹೊಡಿತೀನಿ ನಿಂಗೆ ಗೊತ್ತು, ಬಾ ನಾನು ರೆಡಿ ಇದೀನಿ, ನೋಡೋಣ. ಬಂದು ನೀವು ಅಲ್ಲಿ ಕೂತ್ಕೊಂಡು ಕಮೆಂಟ್ ಹಾಕೋರಿಗೆ ಆತರ ಇರ್ಬೇಕಾದ್ರೆ ನಾವು ಕಂಟೆಂಟ್ ಕ್ರಿಯೇಟರ್, ನಮ್ಗೆ ಎಷ್ಟು ಇರ್ಬೇಡ. ನನ್ನ ಸರ್ಕಾಸ್ಟಿಕ್ ವೇಲ್ ಏನ್ ಬೇಕಾದ್ ಮಾಡ್ತೀನಿ ನಾನು. ನಿಮ್ ಮಜಾ ಇದ್ರೆ ನೋಡ್ರಿ, ನಾನು ಇಲ್ಲ ಅಂತಿಲ್ಲ. ಇಲ್ಲ ಇರಿಟೇಟ್ ಆಯ್ತಾ, ಯಾವ ಥರ್ಡ್ ಕ್ಲಾಸ್ ಅನಿಸ್ತಾ, ಬಿಟ್ಬಿಡಿ, ಬ್ಲಾಕ್ ಹಾಕೊಂಡು ಹೋಯ್ತಾ ಇರಿ ನಿಮ್ ಪಡಿಗೆ. ನೀವು ನಾನು ನೋಡ್ಬೇಕಂತ ರೂಲ್ಸ್ ಐತಾ ಇಲ್ವಲ್ಲ. ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ ಅವ್ರೆ, ಅವ್ರು ನಾನು ನೋಡಿಬೇಕಾದ್ರೆ ನನ್ನ ನೋಡುವಂತ, ನನ್ನ ಪ್ರೀತಿಸುವಂತ ಜನ ಅವ್ರೆ ನನ್ನ ನೋಡ್ತಾರೆ. ಅಂದ್ರೆ ಇನ್ನೊಂದು ಕೂಡ ಹೇಳ್ತಾ ಇದ್ರಿ, ಅಂದ್ರೆ ನಿಮ್ದೊಂದು ಹಳೆ ರೀಲ್ ಒಂದು ವೈರಲ್ ಆಯ್ತು, ಒಂದು ಹುಡುಗಿ ಜೊತೆ ಒಂದು ಹಳೆ ರೀಲ್ ಮಾಡಿರೋದು, ಒಂದು ನೋಡ್ಲಿಕ್ಕೆ ಒಂಥರ ಇದೆ. ಬಟ್ ಅದು ಇತ್ತೀಚಿನ ಏನಾಯ್ತು ಅಂದ್ರೆ, ಈತ ಹೆಣ್ಗಳಿಗೆ ರೆಸ್ಪೆಕ್ಟ್ ಕೊಡಲ್ಲ, ಇನ್ನೇನ್ ಹೆಣ್ಮಗು ನ್ಯಾಯ ಕೊಡಿಸ್ತಾನೆ ಅನ್ನುವಂಥದ್ದು ಕೂಡ ಓಡಾಡ್ತಿತ್ತು ಮಾತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇದನ್ನ ನಾನು ಈ ಮಾತು ಯೂಸ್ ಮಾಡಬಾರ್ದು ಅಂತ ಬೋಳಿ ಮಕ್ಳಿಗೆ ಹೇಳದ್ನ ಒಂದೇ ವಿಚಾರ ಕೇಳಿಸ್ಕೊಳ್ಳಿ. ಮಿಂಡ್ರಿ ನನ್ ಮಕ್ಳೇ, ಕಂಟೆಂಟ್ ತರ ನೋಡಿ ಅಲ್ವಾ. ಇವಾಗ ಉಪ್ಪಿಸರು ಸಿನಿಮಾದಲ್ಲಿ ಮಾಡಿದ್ದಾರೆ, ಬೈತಾರೆ, ಹೊಡಿತಾರೆ, ಎಲ್ಲ ಮಾಡ್ತಾರೆ. ಅಂದಾಗ ನೀವು ಉಪ್ಪಿಸರ್ ಅಲ್ಲಿ ಕ್ಯಾರೆಕ್ಟರ್ ಡಿಸೈಡ್ ಮಾಡ್ತೀರಾ ಒಂದು ಸಿನಿಮಾ ಇಂದ? ಅದು ಒಂದು ಕಂಟೆಂಟ್ ತರ ನೋಡಿ. ನನ್ನ ಕ್ಯಾರೆಕ್ಟರ್ ಯಾಕೆ ಡಿಸೈಡ್ ಮಾಡ್ತೀರಾ ಅದರಿಂದ? ನಾನು ರಿಯಲ್ ಲೈಫ್ ಅಲ್ಲಿ ಆತರ ಮಾಡಿದೀನಾ? ಇನ್ ಕೇಸ್ ಎಲ್ಲ ಪಾರ್ಕಲ್ಲಿ ಹೋಗಿ ಒಂದು ಹುಡುಗಿ ಜೊತೆ ಕೈ ಬಿಡ್ತಾ ಇದೀನಾ, ಇಲ್ಲ ಇದ್ ಮಾಡ್ತಿದ್ದೀನಾ ಆತರ ಮಾಡ್ತಿದ್ದ ಅಂದ್ರೆ ವಿಡಿಯೋ ಮಾಡಿ ಮೆಟ್ಟಲ್ ಹುಡಿರಿ ನನಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಕ. ಚಡ ನನ್ನ ಮಗ, ವರ್ಸ್ಟ್ ನನ್ನ ಮಗ, ಲೋಫರ್ ನನ್ನ ಮಗ, ತೊಟ್ಟಿ ನನ್ನ ಮಗ ಅಂದ್ರೆ ಒಪ್ಕೋತೀನಿ. ಅದನ್ನ ಬಿಟ್ಟು ಒಂದು ಕಂಟೆಂಟ್ ಮಾಡ್ದಾಗ ಮಾತಾಡಕೋಬೇಡಿ. ಕಂಟೆಂಟ್ ತರ ನೋಡಿ. ಇಷ್ಟ ಇದ್ರೆ ಎಂಜಾಯ್ ಮಾಡಿ, ಇಲ್ಲ ಬಿಟ್ಬಿಡಿ. ನಾನು 1000 ಸಲ ಅದೇ ಹೇಳೋದು. ಅದು ನಿಮ್ಮ ಇದ್ರಲ್ಲಿ ಇದೆ, ಅದು ಅವ್ರಿಗೂ ಗೊತ್ತಿದೆ ಇವನು ಮಾಡಿರೋದು ಅಂತ.
ಬಟ್ ನನ್ನ ನೆಗೆಟಿವ್ ಹುಡುಕ್ಬೇಕಲ್ಲ. ಮತ್ತೇನು ಗೊತ್ತಾ, ನನ್ನ ಬ್ರದರ್ ಇವಾಗ ಆ ಹುಡುಗಿ ನಾನು ವಿಡಿಯೋ ಮಾಡಿದ್ದು ಅಂತಂದ್ರಲ್ಲ, ಒಂದು ಹುಡುಗಿ ರೆಸ್ಪೆಕ್ಟ್ ಕೊಡಲ್ಲ ಅಂದಾಗ ನಾನು ಒಳ್ಳೆ ಕೆಲಸ ಮಾಡಿದ್ದೀನಲ್ಲ ಗುರು, ಅದಕ್ಕೆ ತೋರ್ಸಲ್ಲ ನೀವು? ನಾನು RCB ಟೈಮ್ ಅಲ್ಲಿ ಅನ್ನದಾನ ಮಾಡಿದೀನಿ, ಆ ನಾಯಿಗಳಿಗೆ ಬೆಲ್ಟ್ ಹಾಕಿದೀವಿ, ಅನ್ನದಾನ ಸುಮಾರು ಸಲ ಮಾಡಿದೀವಿ, ಪ್ರತಿಯೊಂದು ಒಳ್ಳೆ ಕೆಲಸ ಮಾಡಿದೀವಿ, ಎಷ್ಟೋ ಜನಕ್ಕೆ ಇದ್ ಮಾಡಿದೀವಿ, ಅದ್ಯಾಕೆ ತೋರ್ಸಲ್ಲ ನೀವು? ನನ್ನ ಒಂದು ಪ್ರಶ್ನೆ, ತುಂಬಾ ಜನ ನನ್ನ ಟ್ರೋಲ್ ಮಾಡಿದಾರಲ್ಲ ಅವ್ರಿಗೊಂದು ನನ್ನ ಪ್ರಶ್ನೆ ಬ್ರದರ್ಸ್, ನನ್ನ ಒಳ್ಳೆ ವಿಡಿಯೋಸ್ ಯಾಕೆ ತೋರ್ಸಲ್ಲ ನೀವು? ಓಕೆ, ನನ್ನ ಒಳ್ಳೆ ವಿಡಿಯೋಸ್ ತೋರಿಸ್ಬಿಟ್ಟು ನನ್ನ ಟ್ರೋಲ್ ಮಾಡಿ, ಓಕೆ ನಾನು ಒಪ್ಕೋತೀನಿ, ಒಂದು ಸತ್ಯ ಇರುತ್ತೆ ಅನ್ಕೋತೀನಿ. ನನ್ನ ನೆಗೆಟಿವ್ ನಾನು ಏನ್ ಮಾಡಿರ್ತೀನಿ ಅದ್ಯಾಕೆ ತೋರಿಸ್ತೀರಾ? ಇದ್ಯಾಕೆ ತೋರಿಸಲ್ಲ? ಒಂದ್ ಸೈಡ್ ಆಫ್ ಕಬ್ಜನ ತೋರಿಸ್ತಾರೆ, ಇನ್ನೊಂದ್ ಸೈಡ್ ಆಫ್ ಕಬ್ಜನೆ ತೋರಿಸಲ್ಲ. ಏನಕ್ಕೆ? ನಿಮ್ ಬೇಕಾಗಿರೋದು ಇಷ್ಟೇ, ಈ ಕಬ್ಜಾ ಬೇಕು, ನೆಗೆಟಿವ್ ಕಬ್ಜಾ ಬೇಕು. ಈ ನೆಗೆಟಿವ್ ಕಬ್ಜನಿಂದ ನಾನ್ ಪಾಸಿಟಿವ್ ಆಗ್ತೀನಿ, ನಂಗೆ ಈ ನೆಗೆಟಿವ್ ಕಬ್ಜದಿಂದ ವ್ಯೂಸ್ ತಗೋತೀನಿ, ನಾನು ಅವನೇ ಕೆಟ್ಟವ್ ಮಾಡ್ತೀನಿ. ಯಾಕೆ ಇದು ತೋರಿಸು ಗುರು, ನಾನು ಇದು ಒಳ್ಳೆ ಕೆಲಸ ಮಾಡಿದೀನಲ್ಲ, ಅನ್ನದಾನ ಮಾಡಿದೀನಿ, ನಾಯಿಗಳು ಬೆಲ್ಟ್ ಹಾಕಿದೀನಿ, ನೈಟ್ ಎಲ್ಲ ಮಾಡಿದೀನಿ, ಅದನ್ನು ತೋರಿಸು ಗುರು, ನಂಗೂ ಸ್ಯಾಟಿಸ್ಫೈ ಆಗುತ್ತೆ ಅಲ್ವಾ? ಅಂದಾಗ ನೀನು ನನ್ನ ನೆಗೆಟಿವ್ ತೋರಿಸ್ತೀಯ ಅಂದ್ರೆ ನೀನು ನೆಗೆಟಿವ್ ನನ್ನ ಮಗಲ್ಲ, ನೀನು ಕಚಡ ನನ್ನ ಮಗ ಅಲ್ವಾ? ನೀನು ವ್ಯೂಸ್ಗೋಸ್ಕರ ಅದಕ್ಕೋಸ್ಕರ ಮಾಡ್ತಿರೋದಲ್ವಾ? ಸಿಂಪಲ್ ಇದು, ನಿಮ್ಗೆ ಅರ್ಥ ಆಗ್ಬೇಕಲ್ವಾ? ಇವಾಗ ನಾನು ನಿಮ್ಗೆ ಕೇಳ್ತೀನಿ, ಒಬ್ಬ ವ್ಯಕ್ತಿ ಇವಾಗ ನೀವು ಒಂದು ಒಳ್ಳೆ ಕೆಲಸ ಮಾಡಿರ್ತೀರ, ಸುಮಾರು ಕೆಟ್ಟ ಕೆಲಸ ಮಾಡಿರ್ತೀರಾ. ಇವಾಗ ನಾನು ನಿಮ್ ಕೆಟ್ಟ ಕೆಲಸ ಇಟ್ಕೊಂಡು ನಿಮ್ಮನ್ನ ನಿಂದಿಸ್ತೀನಿ, ನಿಮ್ಮನ್ನ ಟ್ರೋಲ್ ಮಾಡ್ತೀನಿ ಅಂದ್ರೆ ಒಪ್ಕೋತೀರಾ ನೀವು? ಒಪ್ಕೊಲ್ವಾ? ಒಳ್ಳೆ ಕೆಲಸ ನೋಡಿ, ಇಲ್ಲ ಪಾಪ ಒಳ್ಳೆ ಕೆಲಸ ಮಾಡಿದಾರೆ, ಬಟ್ ಇದೊಂದು ತಪ್ಪು ಮಾಡಿದಾರೆ ಏನ್ರಿ, ಒಪ್ಕೋತೀನಿ ನಾನು. ಓಕೆ, ಒಂದೇ ಏನೋ ಮ್ಯಾಟರ್ ಐತೆ, ಓಕೆ ಅಪ್ಪ ನನ್ನೆಲ್ಲ ಏನೋ ತಪ್ಪಿರ್ಬೋದು, ತಿದ್ಕೋತೀನಿ ಬ್ರದರ್, ಸಾರಿ ಬ್ರದರ್, ತಿದ್ಕೋತೀನಿ. ಅದನ್ನ ಬಿಟ್ಟು ನಾನು ಒಂದೇ ಸೈಡ್ ತೋರಿಸ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಟ್ರೆ ಹೆಂಗೆ ಹೇಳ್ರಿ? ಇದು ಅವ್ರು ತಪ್ಪಲ್ವಾ? ಮತ್ತೆ ಏನ್ ಹೇಳ್ತೀರಾ? ಅದಕ್ಕೆ ಏನ್ ಹೇಳಕ್ ಹಿಂಗಿಲ್ಲ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ಮಾತಾಡ್ಕೊಡ್ರಿ, ನಾನು ಏನ್ ಕೇರ್ ಮಾಡಲ್ಲ. ನಾನು ಎಷ್ಟೋ ಟ್ರೋಲ್ ವಿಡಿಯೋಸ್ ಬಂದ್ರು ಕೂಡ ನಾನು ಯಾರಿಗೂ ರಿಯಾಕ್ಟ್ ಮಾಡಿಲ್ಲ. ನಂಗೆ ಇಷ್ಟ ಇಲ್ಲ ರಿಯಾಕ್ಟ್ ಮಾಡಕ್ಕೆ. ಆ ಕೊಚ್ಚೆಯಲ್ಲಿ ಕಲ್ಲು ಹಾಕ್ಸ್ಕೊಂಡ್ಬಿಟ್ಟು ಮತ್ತೆ ನಮ್ಗೆ ಸಿಡಿಯುತ್ತೆ ಅಂತ ಮುಖಕ್ಕೆ. ಅದು ಒಂದು ಬಸವಣ್ಣನವ್ರ ಒಂದು ವಚನ ಐತೆ, ದುಷ್ಟರನ್ನು ಕಂಡ್ರೆ ದೂರ ಇರು ಅಂತ. ಅದಕ್ಕೆ ನಾನು ಪಾಡಿನ ಇರ್ತೀನಿ ಗುರು, ನಿಮ್ ಸವಾಸನೆ ಬೇಡ. ಯಾಕೆ? ನಾವು ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ, ನಮ್ಮ ಹತ್ರ ಚೂರ ಟ್ಯಾಲೆಂಟ್ ಐತೆ, ಬುದ್ಧಿ ಐತೆ, ದೇವ್ರು ಕೊಟ್ಟಿದ್ದಾನೆ, ಥಿಂಕ್ ಮಾಡುವಂತ, ವಿಚಾರ ಮಾಡುವಂತ ಒಂದು ಇದು ಐತೆ, ಶಕ್ತಿ ಐತೆ. ನನ್ನ ಪಡಿ ನಾನು ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ದೀನಿ. ನಾನು ಮೊದಲು ಶಾರ್ಟ್ ಫಿಲಮ್ ಮಾಡಿದ್ದೀನಿ, ಅವಾಗ ಈ ಕಬ್ಜಾ ನಿಮ್ಗೆ ಸಿಗ್ಲಿಲ್ಲ. ಮೊದಲು ಕೂಡ ನಾನು ತುಂಬಾ ವರ್ಕ್ ಮಾಡಿದ್ದೀನಿ. ಅವಾಗ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ರೆ ನಿಮ್ಗೆ ಕಬ್ಜಾ ಎಲ್ಲಿದ್ದ ನಿಮ್ಗೆ ಗೊತ್ತೇ ಇರಲಿಲ್ಲ. ಅದೇ ಕಾಂಟ್ರವರ್ಸಿಗೆ ಬಂದ RCB ಹಿಟ್ ಆಗ್ಬಿಟ್ಟ, ಇವಾಗ ಕಬ್ಜಾ ಅನ್ನೋ ಗೊತ್ತಾಗ್ಬಿಟ್ಟೈತೆ. ನನ್ನ ಕೆಲಸ ನಂಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ತುಂಬಾ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದೀನಿ, ಸಿನಿಮಾ ಎಲ್ಲ ಮಾಡ್ತಾ ಇದ್ದೀನಿ, ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಯ್ತಾ ಇರ್ತೀನಿ. ಅಂದ್ರೆ ನೀವು ಏನು ಮಾಡಿಲ್ಲ ಅಂದ ತಕ್ಷಣ, ನಿಮ್ ದಾರಿಯಲ್ಲಿ ನೀವು ಇದ್ದೀರಿ ಅಂದ ತಕ್ಷಣ ಬೇರೆಯವ್ರಿಗೆ ಏನಕ್ಕೆ ರಿಯಾಕ್ಟ್ ಮಾಡೋ ಅಂದ್ರೆ ಉರ್ಕೊಂಡು ರಿಯಾಕ್ಟ್ ಮಾಡ್ತಿದ್ದಾನೆ ಕಬ್ಜಾ ಅನ್ನುವಂಥದ್ದು ಕೂಡ ಹೇಳಿದ್ರ. ಅಂದ್ರೆ ವಿಡಿಯೋಸ್ ಅಲ್ಲಿ ವೈರಲ್ ಆಗಿದೆ ಅಂದ್ರೆ ಅವ್ರು ಏನ್ ಹೇಳಿದ್ರು ಕೂಡ ಅದಕ್ಕೆ ನೀವು ರಿಯಾಕ್ಟ್ ಮಾಡ್ತೀರಾ. ಅವ್ನ್ ಹೀಗಂದ, ಅವ್ರು ಹೀಗಂದ, ಆ ಚಾನಲ್ ಅವ್ರು ಹೀಗಂದ್ರ, ಬಟ್ ನೀವು ಉರ್ಕೊಂಡ್ ರಿಯಾಕ್ಟ್ ಮಾಡ್ತೀರಾ ಅನ್ನುವಂಥದ್ದು ವಿಚಾರ ಕೂಡ ಓಡಾಡ್ತೀವಿ. ಇದಕ್ಕೆ ಏನ್ ಹೇಳ್ತೀರಾ? ಆದ್ರೆ ನೀವು ಸತ್ಯ ಇದ್ರೆ ನೀವು ಸುಮ್ನೆ ಇರ್ಬೇಕಲ್ಲ, ಯಾಕೆ ರಿಯಾಕ್ಟ್ ಮಾಡ್ತೀರಾ? ನಾನ್ ಸತ್ಯ ಇದೆ ಸುಮ್ನೆ ಇರೋದಲ್ಲ, ಅವ್ರ ಸತ್ಯ ಇಲ್ಲ ಅದಕ್ಕೆ ನಾನು ಸುಮ್ನೆ ಇರ್ತಾ ಇಲ್ಲ. ನಾನ್ ಸತ್ಯ ಇದ್ದಿದ್ದಕ್ಕೆ ಸುಮ್ನೆ ಇರ್ತಿದ್ದೆ, ಅವ್ರ ಸತ್ಯ ಇಲ್ವಲ್ಲ ಅದಕ್ಕೆ ಸುಮ್ನೆ ಇರ್ತಾ ಇಲ್ಲ. ನಾನು ಮಾತಾಡಿದೀನಿ, ಯಾವ ಚಾನಲ್ ಬಗ್ಗೆ ಮಾತಾಡಿದೀನಿ ನಿಮ್ಗೂ ಗೊತ್ತು, ಮ್ಯಾಂಗೋ, ಮೈಸೂರು ಮ್ಯಾಂಗೋ, ಕ್ರಿಯೇಟಿವ್ ಕನ್ನಡ ಬಗ್ಗೆ, ಇಬ್ರು ಬಗ್ಗೆ ಮಾತಾಡಿದೀನಿ. ಮತ್ತೆ ನಂಗೆ ನಾನು ತುಂಬಾ ಇಷ್ಟಪಡುವಂತ ರೋಸ್ಟರ್ಸ್ ಅಂದ್ರೆ ಮೈಸೂರು ಮ್ಯಾಂಗೋ, ಕ್ರಿಯೇಟಿವ್ ಕನ್ನಡ. ಒಪ್ಕೋತೀನಿ ನಾನು, ಸಖತ್ತಾಗಿ ಪ್ರತಿಯೊಂದು ಪಾಯಿಂಟ್ ನ ಇದ್ ಮಾಡ್ತಾರೆ. ತುಂಬಾ ಖುಷಿ ಇದೆ ಅವ್ರ ವಿಚಾರದಲ್ಲಿ, ತುಂಬಾ ಬುದ್ಧಿವಂತ ಟ್ರೋಲರ್ಸ್ ಅವರು. ಅಂತ ಟ್ರೋಲರ್ಸ್ ನಮ್ ಕನ್ನಡಕ್ ಬೇಕು. ತುಂಬಾ ಜನ ಏನ್ ಹೇಳಿದ್ರೆ ತಗೊಂಡ್ಬಿಡ್ತಾರೆ. ಬಟ್ ಅವ್ರೇನ್ ತಪ್ಪು ಮಾಡಿದ್ದು ಅಂದ್ರೆ, ಮೈಸೂರು ಮ್ಯಾಂಗೋ ಅವ್ರದ್ದು ನನ್ನ ಆ ಅಪ್ಪಂಗ್ ನನ್ನ ಒಂದು ಇಂಟರ್ವ್ಯೂ ಹೇಳಿದ್ದೆ ಕೂಡ, ನನ್ನ ನೆಗೆಟಿವ್ ಏನೇನು ತೋರಿಸ್ಬಿಟ್ಟಿದೆ ನೀನು. ಪ್ರತಿಯೊಂದು ಕಬ್ಜಾ ಅದ್ ಮಾಡ್ದ, ಇದು ಬಳಸ್ಕೊಂಡ, ಅದ್ ಬಳಸ್ಕೊಂಡ, ಹೆಣ್ಣಿಗೆ ಮರ್ಯಾದೆ ಕೊಡಲ್ಲ, ಅದು ಮಂಗ ಗಿಂಗ ಕಪಿ ಏನೋ ಒಂದಿದ್ಯಾ ಅಂದಾಗ ನಾನು ಅನ್ನದಾನ ಮಾಡಿದ್ದು ಅದ್ ಮಾಡಿ ಅದನ್ನು ತೋರಿಸು ಗುರು, ಅದು ತೋರಿಸ್ ಟ್ರೋಲ್ ಮಾಡು. ನಾನು ಓಕೆ ಆಯ್ತು ಬಿಡು, ನಾನು ಎಂಜಾಯ್ ಮಾಡ್ತೀನಿ. ಅದನ್ನ ಬಿಟ್ಟು ನೀವು ಒಂದು ಸೈಡ್ ಆಫ್ ಕಬ್ಜಾ ತೋರಿಸಿದ್ರೆ ನಂಗೆ ಬೇಜಾರಾಗುತ್ತೆ, ಅದಕ್ಕೆ ಬೈದಿರೋದು ಹಿಂಗೆ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ದ್ವೇಷ ಇಲ್ಲ ಅವ್ರ ಮೇಲೆ ಹಂಗಾಕ್ ದ್ವೇಷ? ಅವರು ಕನ್ನಡ ಕ್ರಿಯೇಟರ್, ಮೊದಲು ಅವ್ರದ್ದು ವಿಡಿಯೋಸ್ ನಾನು ಎಂಜಾಯ್ ಮಾಡಿದೀನಿ. ನನ್ ಟ್ರೋಲ್ ಮಾಡಿದ್ದು ನಾನು ಎಂಜಾಯ್ ಮಾಡಿದೀನಿ. ಆಕ್ಚುಲಿ ತುಂಬಾ ನಕ್ಕಿದೀನಿ. ಕ್ರಿಯೇಟಿವ್ ಕನ್ನಡ ನಿನ್ನೆ ಮಾಡಿದ್ದು ಕೂಡ ಸಖತ್ ಎಂಜಾಯ್ ಮಾಡಿದೀನಿ, ನಕ್ಕಿದೀನಿ ನಾನು. ಬ್ರೋ ನೀವು ನಂಬ್ತೀರ ನಂಬಲ್ವೋ, ನಮ್ಮ ಅಮ್ಮನ ಅಡಗು ನಿಜ, ದೇವ್ರ ಅಡಗು ನಿಜ. ಅವ್ರಿಬ್ರು ಟ್ರೋಲ್ ನೋಡಿ ಎಷ್ಟು ನಗ್ತೀನಿ ಅಂದ್ರೆ, ನಾನು ಹೊಸ ವರ್ಡಿಂದ ಬೈತಾರೆ, ಸಖತ್ತಾಗಿರುತ್ತೆ ವರ್ಡ್ಸ್. ಅದು ನಾವು ಇಲ್ಲಿವರೆಗೂ ಕೇಳಿರಲ್ಲ. ಅದೊಂಥರ ಖುಷಿ ವಿಚಾರ ಸಿನಿಮಾದವ್ರಿಗೆ. ಯಾಕಂದ್ರೆ ನಾವೊಬ್ಬ ನಾನು ರೈಟರ್ ಆಗಿ ಹೊಸ ವರ್ಡ್ ನ ಹುಡುಕಕ್ಕೆ ನಾನು ಕಾಯ್ತಾ ಇರ್ತೀನಿ. ಅಂದ್ರೆ ಒಂದು ಡೈಲಾಗು, ಹಳೆ ಡೈಲಾಗ್ ತುಂಬಾ ಸಿನಿಮಾದಲ್ಲಿ ಯೂಸ್ ಮಾಡಿರ್ತಾರಲ್ಲ, ಒಂದು ಹೊಸ ಡೈಲಾಗ್ ಏನೋ ಕೊಟ್ಬಿಟ್ರೆ ಇಷ್ಟಪಡ್ತಾರೆ ಜನ, ಅಟ್ರಾಕ್ಟ್ ಆಗ್ಬಿಡ್ತಾರೆ ಅನ್ನೋದಕ್ಕೆ ನಾವು ಹುಡುಕ್ತಾ ಇರ್ತೀವಿ. ಡಿಕ್ಷನರಿ, ಕನ್ನಡ ಡಿಕ್ಷನರಿ ತೆಗೆದ್ಬಿಟ್ಟು ಯಾವ ಹೊಸ ಅಂತ ಯೂಸ್ ಮಾಡ್ತಾ ಇರ್ತೀವಿ. ಅಂದಾಗ ಇವರು ಹೊಸ ವರ್ಡ್ ತೆಗೆದು ಬೈತಾರೆ, ನಮ್ಮನ್ನ ಟ್ರೋಲ್ ಮಾಡ್ತಾ ತುಂಬಾ ಖುಷಿ ಪಡ್ತೀನಿ, ನಗ್ತೀನಿ ನಾನು. ಮೈಸೂರು ಮ್ಯಾಂಗೋ, ಕ್ರಿಯೇಟಿವ್ ಕನ್ನಡ ಸಖತ್ ಎಂಜಾಯ್ ಮಾಡಿದೀನಿ ಇಬ್ಬರು. ಬಟ್ ಅವ್ರನ್ನ ನಾನು ಬೈದಿದ್ದೀನಿ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಇಷ್ಟೇ ಕಾರಣ. ನನ್ನ ಪಾಸಿಟಿವ್ ನೀವು ತೋರಿಸ್ಬಿಟ್ಟು ಮಾಡಿದ್ರೆ ಒಂದು ಇರೋದು. ಮತ್ತೆ ನೀವು ನನ್ನ ಟ್ರೋಲ್ ಮಾಡಕ್ಕಿಂತ ಮುಂಚೆ ನನ್ನ ಹತ್ರ ಕ್ಲಾರಿಟಿ ತಗೊಂಡ್ರೆ ನಾನೇ ಹೇಳ್ತಿದ್ದೆ ಬ್ರದರ್ ಈ ತರ ಅಂತೇಳಿ. ನನ್ನ ಹತ್ರ ಕ್ಲಾರಿಟಿ ತಗೊಂಡ್ಬಿಟ್ಟು, ಇನ್ ಕೇಸ್ ನಾನು ಕ್ಲಾರಿಟಿ ಕೊಡೋ ಟೈಮಲ್ಲಿ ನನ್ನ ತಪ್ಪು ಇತ್ತು ಅಂದ್ರೆ, ಕಬ್ಜಾ ನೀನ್ ತಪ್ಪೈತಿ ಅಂದಾಗ ಮಾಡಿದ್ರೆ ನನ್ ಖುಷಿ ಇತ್ತು, ನಾನು ಒಪ್ಕೋತಿದ್ದೆ. ಅವ್ರ ಬಗ್ಗೆ ನಾನು ಮಾತಾಡ್ತಾನೆ ಇರಲಿಲ್ಲ.
ಬಿಡು ನಾನು ತಪ್ಪು ಮಾಡಿದೀನಿ ಗುರು ಮಾಡೋರು ಅನ್ಕೊಂಡು ನಾನು ಮೂವ್ ಆನ್ ಆಗ್ತಿದ್ದೆ. ಬಟ್ ಅವ್ರು ಪರಿಪೂರ್ಣವಾಗಿ ವಿಷಯ ತಿಳಿಯದೇನೆ ರಪ್ ಅಂತ ವಿಡಿಯೋ ಮಾಡ್ಬಿಡ್ತಾರೆ. ಅದು ಏನಕ್ಕೋಸ್ಕರ ಅಂತ ಗೊತ್ತಿಲ್ಲ, ಸುಮ್ನೆ ಇವಾಗ ಕಿರಿಕ್ ಬೇಡ ಬಿಡಿ ಹೋಲಿ ಅವ್ರು ಮಾಡ್ತಾರೆ ಏನೋ ಪಡಿಗೆ ಮಾಡ್ಲಿ, ನಾನು ಹೇಳಕ್ ನಿಂತ ಅಂದ್ರೆ ಮತ್ತೆ ಅವರು ಮಾಡೋದ್ರೆ ಅವನಿಗೋಸ್ಕರ ನಾವೆಲ್ಲರಿಗೂ ಗೊತ್ತು ಏನಕ್ ಮಾಡ್ತಾರೆ ಅವರು ಅಲ್ವಾ. ಇವಾಗ ಮೊನ್ನೆ ಯೂಟ್ಯೂಬರ್ ಮೇಲೆ ಅಲ್ಲೇ ಆಯ್ತು, ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಾಗಿತ್ತು, ಅದ್ರ ಬಗ್ಗೆ ವಿಡಿಯೋ ನೋಡಿಲ್ಲ ನಮ್ಮ ಮೈಸೂರು ಮೇಕೋ ಚಾನಲ್ ಅಲ್ಲಿ. ಅದಕ್ ಬಿಟ್ಟು ಸೌಜನ್ಯ ವಿಚಾರದಲ್ಲಿ ಒಂದು ವಿಡಿಯೋ ಮಾಡಿದೆ ಗುರು ನೀನು, ಅದಕ್ ಬಿಟ್ಟು ಸುಮಾರು ವಿಡಿಯೋ ಮಾಡಿಲ್ಲ ನೀನು, ಮಾಡ್ಬೋದಾಗಿತ್ತು ನೀನು. ಮತ್ತೆ ಕಿರಿಕೀರ್ತಿ ಅವರು ಇವಾಗ ಯಾರೋ ನಮ್ಮ ಸಮೀರ್ ಅವ್ರ ಅಪೋಸಿಟ್ ಆದಾಗ ಅವ್ರನ್ನ ಯೂಟ್ಯೂಬರ್ ಅಲ್ವಾ, ಸಮೀರ್ ಯೂಟ್ಯೂಬರ್ ಅಲ್ವಾ, ಯೂಟ್ಯೂಬ್ ಕಮ್ಯುನಿಟಿ ಅಲ್ವಾ ಅಂದಾಗ ಅವ್ನು ಪರವಾಗಿ ನೀವು ವಿಡಿಯೋ ಮಾಡ್ಬೇಕಾಗಿತ್ತಲ್ಲ ಆ ಟೈಮಲ್ಲಿ, ಯಾಕೆ ಮಾಡಿಲ್ಲ ನೀನು? ಅದು ಎಲ್ಲ ಗೊತ್ತು ಪರಿಪೂರ್ಣವಾಗಿ ನೀವು ಕೂಡ ಟ್ರೆಂಡ್ ಅಲ್ಲಿ ರೇಷನ್ ತಗೊಂಡ್ಬಿಟ್ಟು ಮಾಡ್ತೀರಾ ಅಂತ. ಬಟ್ ಬೇಜಾರಿಲ್ಲ, ಸ್ವಲ್ಪ ವಿಷಯ ತಿಳ್ಕೊಂಡ್ಬಿಟ್ಟು ಮಾಡಿದ್ರೆ ನಮಗೂ ಖುಷಿ ಇರುತ್ತೆ ಅಷ್ಟೇ. ಈ ಕಬ್ಜಾ ಶರಣ್ ಅನ್ನುವಂಥದ್ದು, ಈ ಕಬ್ಜಾ ಅನ್ನುವಂತ ಹೆಸರು ಹೇಗ್ ಬಂತು? ನೀವೇನ ಸೇರ್ಸ್ಕೊಂಡಿದ್ದೆ? ಈ ಕಬ್ಜಾ ಶರಣ್ ಅಂದ್ರೆ ಯಾಕೆ ಸೇರ್ಸ್ಕೊಂಡಿದ್ದೆ? ತುಂಬಾ ಒಳ್ಳೆ ಕ್ವಶನ್. ಕಬ್ಜಾ ಅಂತ ಹೇಗ್ ಬಂತು ಅಂದ್ರೆ, ನಾನು ಫಸ್ಟ್ ಡೇ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್, ನಂಗೆ ಫ್ರೀ ಸೀಟ್ ಸಿಕ್ಕಿತ್ತು ಪಿಡೆ ಕಾಲೇಜಲ್ಲಿ, ಒನ್ ಆಫ್ ದಿ ಅಟಾನಮಸ್ ಕಾಲೇಜು ಕರ್ನಾಟಕದ. 2000 ಸಮಥಿಂಗ್ ಗೊತ್ತಿಲ್ಲ, ಒನ್ ಆಫ್ ಅಟಾನಮಸ್ ಕಾಲೇಜ್ ಇರೋದು ಕರ್ನಾಟಕದ 7, ನನ್ಗೆ ಒಂದು ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕಿತ್ತು. ನನ್ನ ಸೆಕೆಂಡ್ ಪಿ ಯು ರಿಸಲ್ಟ್ ಸಖತ್ತಾಗಿತ್ತು, ಸೀಟ್ ಸೆಕೆಂಡ್ ಪಿ ಯು ರಿಸಲ್ಟ್. ಅದು ಹೇಳಿದ್ರೆ ಮತ್ತೆ ನೋಡಿ ಹೇಳ್ತಾನೆ ಅನ್ಕೊಂಡ್ಬಿಡ್ತಾರೆ, ನಂಗೆ ಅದೇ ಭಯ, ಏನ್ ಹೇಳಕ್ಕೂ ಒಂಥರ ಮುಜುಗರ, ಬಟ್ ಹೇಳ್ಕೊಳ್ಳೇಬೇಕಲ್ಲ, ಮತ್ತೆ ಇವ್ರಿಗೆ ಹೇಳ್ಕೊಂಡಿಲ್ಲ ಮತ್ತೆ ಹೇಳೋಣ. ನಂದು 10th ರಿಸಲ್ಟ್ ಕೂಡ ಸಮಥಿಂಗ್ 87, 88, ಫಸ್ಟ್ ಪಿ ಯು ರಿಸಲ್ಟ್ ಕೂಡ 88, ಸೆಕೆಂಡ್ ಪಿ ಯು ರಿಸಲ್ಟ್ 91, 92, CET 5000, ಒನ್ ಆಫ್ ದಿ ಪ್ರತಿಭಾವಂತ ವಿದ್ಯಾರ್ಥಿ ಅನ್ಬೋದು ನೀವು. ಮಾತೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಅಷ್ಟೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಈ ಕಡೆ ಏನಕ್ಕೆ ಬಂದ್ರಿ? ನಮ್ಮೂರಲ್ಲಿ ನಾನೇ ಹೈಯೆಸ್ಟ್ ಸೆಕೆಂಡ್ ಪಿ ಯು ರಿಸಲ್ಟ್ ತೆಗೆದಿದ್ದು ನಮ್ಮೂರಲ್ಲೇ ಫುಲ್. ನನ್ನ ಪೇಪರ್ ಎಲ್ಲ ಬಂದಿತ್ತು ಅವಾಗ. ನನ್ನ ಅಭಿಪ್ರಾಯ ಏನು, ನನ್ ಒಂದು ಆಸೆ ಇತ್ತು, ಎಲ್ರಿಗೂ ಒಂದು ಆಸೆ ಇರುತ್ತೆ, ಡ್ರೀಮ್ ಇರುತ್ತೆ. ನಾನು ಆ ಡ್ರೀಮ್ ಇದ್ದಿದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗ್ಬೇಕು ಅಂತ, ಒಬ್ಬ ಆರ್ಟಿಸ್ಟ್ ಮತ್ತೆ ಡೈರೆಕ್ಟರ್ ಆಗ್ಬೇಕು ಅಂತ. ಅವಾಗ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ, ಸ್ಟಡಿ ಮೇಲೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನಾನು ನಮ್ಮಪ್ಪ ಒಂದು ಪೇಪರ್ ದಿನಪತ್ರಿಕೆ ತರ್ತಿದ್ರು, ಅದರಲ್ಲಿ ಲೆವೆಲ್ ವೀಕೆಂಡ್ ಬರೋದು, ಅಂದ್ರೆ ಸಿನಿಮಾ ಬಗ್ಗೆನೇ ಕೊಡ್ತಿದ್ರು ಅಪ್ಡೇಟ್ಸ್, ಆ ಫೋಟೋ ಆಗ್ಲಿ ಅದೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ದೆ ನಾನು. ಇಂಟ್ರೆಸ್ಟ್ ಇಲ್ಲದೆ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರೆ ನೀವು ಸ್ಟಡಿ ಬಗ್ಗೆ ಈ ತರದೆಲ್ಲ ಹೇಳ್ತೀವಿ. ನಂಗೆ ಇಂಟ್ರೆಸ್ಟ್ ಇತ್ತು, ಸ್ಟಡಿ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ. ನಮ್ಮ ಅಕ್ಕ ನಂಗೆಲ್ಲ ಹೇಳ್ಕೊಡ್ತಿದ್ರು. ನಮ್ಮ ಅಕ್ಕ ಒನ್ ಆಫ್ ದಿ ರ್ಯಾಂಕ್ ಸ್ಟೂಡೆಂಟ್, ನನ್ಕಿಂತ ರ್ಯಾಂಕ್ ಸ್ಟೂಡೆಂಟ್ ಅವರು, 96 ಎಲ್ಲ ರಿಸಲ್ಟ್ ತೆಗೆದವ್ರೆ. ಅವರೆಲ್ಲ ಹೇಳ್ಕೊಡ್ತಿದ್ರು. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಒಳ್ಳೆ ಎಲ್ರು, ಅಂದ್ರೆ ನಮ್ ಚಿಕ್ಕಪ್ಪ ನಮ್ದೆಲ್ಲ ಈಗ ಅಮೆರಿಕಾದಲ್ಲಿ ಇದಾರೆ, ಎಲ್ಲ ಸೆಟ್ಲ್ಡ್, ಎಲ್ಲ ಚೆನ್ನಾಗಿ ಓದ್ಬಿಟ್ಟೆ ಇದ್ ಮಾಡಿರೋರು ಅಂದಾಗ ಅವ್ರನ್ನ ಸ್ಫೂರ್ತಿ ತಗೊಂಡು ನಾನು ಚೆನ್ನಾಗಿ ಓದ್ತಿದ್ದೆ. ಬಟ್ ಒಂದು ಇಂಜಿನಿಯರಿಂಗ್ ಬಂದಾಗ ಸ್ವಲ್ಪ ಮೆಚೂರಿಟಿ ಹೈ ಆಗ್ತಾ ಇರುತ್ತೆ ನಮ್ಗೆ. ಅವಾಗ ಯಾವ ತರ ಫೀಲ್ ಬಂತು ಅಂದ್ರೆ, ಒಂದೇ ಲೈಫ್ ಇರೋದು ಗುರು ನಂಗೆ, ಲೈಫ್ ಒಂದೇ. ಇವತ್ತು ಸತ್ತ ಅಂದ್ರೆ ನೆಕ್ಸ್ಟ್ ನಾನು ಏನಾಗ ಹುಡ್ತೀನೋ ನಂಗೂ ಗೊತ್ತಿಲ್ಲ. ಒಂದ್ ಲೈಫ್ ನ ನೀಟಾಗಿ ಎಂಜಾಯ್ ಮಾಡೋಣ. ಇವಾಗ ಅಪ್ಪ ಅಮ್ಮ ಹೇಳಿದ್ರು ಇದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ, ಒಂದು ಲೈಫ್ ನಾನು ಚೆನ್ನಾಗಿ ಓದ್ತೀನಿ, ನಂಗೆ ಗೊತ್ತು, ಒಳ್ಳೆ ರಿಸಲ್ಟ್ ತೆಗ್ತೀನಿ, ಒಂದು ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ, ಒಂದು ಪ್ಯಾಕೇಜ್ ಸಿಗುತ್ತೆ, ನಂಗೆ ಒಂದು 10 lakh ಇಲ್ಲ 15 lakh ಸಿಗುತ್ತೆ. ಇಲ್ಲ ನಾನು ಚಿಕ್ಕಪ್ಪ ಹೇಳ್ಬಿಟ್ಟು ಅಮೆರಿಕ ಹೋಗ್ತೀನಿ, ಒಂದು 30 lakh ನಂಗೆ ಪ್ಯಾಕೇಜ್ ಸಿಗುತ್ತೆ, ಕೆಲಸ ಮಾಡ್ತೀನಿ. ಬಟ್ ನನ್ನ ಮನಸ್ಸಿಗೆ ಸ್ಯಾಟಿಸ್ಫೈ ಆಗಲ್ಲ. ನನ್ನ ಡ್ರೀಮ್ ಇರೋದು ನನ್ ಸಿನಿಮಾಲ್ ಬರ್ಬೇಕು, ಸಿನಿಮಾಲ್ ವರ್ಕ್ ಮಾಡ್ಬೇಕು ಅಂತ ಡ್ರೀಮ್ ಇತ್ತು. ಅದಕ್ಕೆ ನಾನು ನಮ್ಮ ಚಿಕ್ಕಪ್ಪಂಗೂ ಮಾತಾಡ್ದೆ, ಎಲ್ರಿಗೂ ಮಾತಾಡ್ದೆ, ನಮ್ಮ ಅಪ್ಪ ಅಮ್ಮಂಗೆಲ್ಲ ಹೇಳಿದೆ, ನನ್ನ ಡ್ರೀಮ್ ಇದು, ನನ್ನ ಕನಸಿದು. ನೀವು ನಂಗೆ ಬೈರಿ, ನಂಗೆ ಹೊಡೀರಿ, ಏನೇ ಮಾಡ್ರಿ, ನನ್ನ ಕೈಯಿಂದ ಆಗಲ್ಲ, ಲಿಟ್ರಲಿ ಆಗಲ್ಲ. ನೀವು ಏನೇ ಮಾಡಿದ್ರು ಕೂಡ ಆಗಲ್ಲ. ನೀವು ಫೋರ್ಸ್ ಮಾಡಿದ್ರೆ ಏನ್ ಮಾಡಿದ್ರು ಮಾಡ್ಕೋತೀನಿ ಅಂತ ಹೇಳಿದೆ. ನಾನು ಒಬ್ಬನೇ ಮಗಲ್ಲ, ತುಂಬಾ ಭಯ ಪಟ್ರು, ಏನಾದ್ರು ಮಾಡ್ಕೊಂಡ್ರು. ಅಲ್ಲಿಂದ TC ಎಲ್ಲ ತಂದ್ಬಿಟ್ಟು ಅವತ್ತೇ ರಾತ್ರಿ ನಾನು ಪೇಪರ್ ಓದ್ತಾ ಇದ್ದೆ. ಕಬ್ಜಾ ಶೂಟಿಂಗ್ ನಡೀತಾ ಇತ್ತು, ಪೇಪರ್ ಅಲ್ಲಿ ಬರ್ದಿತ್ತು 45 ದಿನ ಶೂಟ್ ನಡೀತಾ ಇದೆ ಮಿರರ್ ಮಿಲ್ ಅಲ್ಲಿ ಅಂತ ನೋಡಿದೆ. ನಾನು ಹಿಂಗ್ ನೋಡಿದೆ, ಹಿಂಗ್ ತೆಗೆದ ಪೇಪರ್ ಇಟ್ಬಿಟ್ಟೆ. ನಮ್ಮ ಫ್ರೆಂಡಿಗೆ ಫೋನ್ ಆಗಿದೆ, 10,000 ಕಾಸು ಬೇಕು ಅಂತ. ರಪ್ಪ ಅಂತ 10,000 ಕಾಸು ನಂಗೆ ಒಂದು 4-5 ಗಂಟೆ ತಂದ್ಕೊಟ್ಟ ಅವನು. ಮನೇಲಿ ಯಾರಿಗೂ ಹೇಳಿಲ್ಲ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ ಹೋದೆ ಸ್ಟೇಷನ್ಗೆ. ಟಿಕೆಟ್ ಇಲ್ಲ, ಏನೂ ಇಲ್ಲ, ಜನರಲ್ ಕೂತ್ಕೊಂಡೆ. ಹೋಗಿ ಇಲ್ಲಿ ಸುಯ್ಯಿಂದ ಬೆಂಗಳೂರಿಗೆ ಬಂದೆ. ಇಲ್ಲ ನಮ್ಮ ಬ್ರದರ್ ಇದ್ರು, ಅವ್ರಿಗೆ ಹೇಳಿ ಫೋನ್ ಮಾಡಿದೆ, ಅಣ್ಣ ಈ ತರ ಬಂದಿದ್ದೀನಿ ಅಂತ. ಇಂದ್ರಾನಗರಲ್ಲಿ ಒಂದು PG ಮಾಡ್ಕೊಂಡೆ, 5,500 ಕೊಟ್ಟೆ. ಅಲ್ಲಿಂದ ನೆಕ್ಸ್ಟ್ ಡೇ ಬೆಳಗ್ಗೆ 3 ಗಂಟೆಗೆ ಎದ್ದು 4 ಗಂಟೆ ಬಸ್ಗೆ ಸೀದಾ ಮೆಜೆಸ್ಟಿಕ್ ಬರೋನು. ಮೆಜೆಸ್ಟಿಕ್ ಇಂದ 2.5-3 ಕಿಲೋಮೀಟರ್ ನಡ್ಕೊಂಡು ಮಿರರ್ ಮಿಲ್ ಹೋಗೋನು. ಯಾಕಂದ್ರೆ ಆಟೋ ಕೇಳ್ಬಿಟ್ರೆ ಆಟೋ 100-150 ರೂಪಾಯಿ ಇಡೋರು. ಆ ಕಾಸು ಹಾಕ್ಬಿಟ್ಟೋಣ ನಡ್ಕೊಂಡು ಹೋಗೋನು ಮಿರರ್ ಮಿಲ್ಗೆ. ಅಲ್ಲಿ ಕಬ್ಜಾ ಶೂಟಿಂಗ್ ನಡೀತಾ ಇತ್ತು ಅಂತ ಬೋರ್ಡ್ ಹಾಕಿದ್ರು. ಹೋದೆ, ಅಣ್ಣ ನಂಗೆ ಶೂಟಿಂಗ್ ಅಲ್ಲಿ ಏನೇ ಕೆಲಸ ಕೊಡಿ ಮಾಡ್ತೀನಿ ಅಂತಂದೆ ಅವ್ರಿಗೆ. ಅವ್ರು ಯಾವ ಊರು ಎಲ್ಲ ಕೇಳಿದ್ರು, ಈ ತರ ಉತ್ತರ ಕರ್ನಾಟಕ ಕಲಬುರಗಿ ಅಣ್ಣ ನಾನು ಅಂತೆಲ್ಲ ಅಂದೆ. ಇವಾಗೆಲ್ಲ ಏನಿಲ್ಲ, ನಿಂಗೆ ಆಮೇಲೆ ನಾಳೆ ಬಾ ಐತೀನಿ ಅಂದ್ರು. ಮತ್ತೆ ನಾಳೆ ಹೋದೆ, ನಡೀದ್ ಬಾ ಐತೀನಿ ಅಂದ್ರು. ಹಿಂಗೆ ಒಂದು 1 ವೀಕ್ ಆಟ ಆಡಿಸ್ಬಿಟ್ರು. ಅಣ್ಣ ನಿನ್ ಕಾಲಿ ಬಿದ್ಬಿಡ್ತೀನಿ ಅಣ್ಣ, ಹೇಳ್ಬಿಡೋಣ ಅಂತಂದೆ. ಅವಾಗ ಇಲ್ಲ, ನೀನ್ ನಾಳೆ ಬಾ, ಜಿ ಕನ್ನಡದಲ್ಲಿ ಒಂದು ಸೆಟ್ ಬಾಯ್ ಕೆಲಸ ಇಸ್ಕೊಡ್ತೀನಿ ಅಂದ್ರು. ಓ ಸರಿ ಆಯ್ತಣ್ಣ ಅಂತಂದೆ. ಅಲ್ಲಿಂದ ನಾವು ಏನೋ ಮಾಡ್ಕೊಂಡು ಹೋಗೋಣ ಅಂತಿತ್ತು. ನೆಕ್ಸ್ಟ್ ಡೇ ಹೋದಾಗಲೂ ಕೂಡ ಕಾಗಿ ಹರಿಸಿದ್ರು. ಅವತ್ತಿಗೂ ನನ್ನ ಹತ್ತಾಗ ದುಡ್ಡು ಉಳಿಲಿಲ್ಲ, ಚೂರು ಅಮೌಂಟ್ ಇತ್ತು. ತುಂಬಾ ಬೇಜಾರ ಹೋಗಿ ಅಲ್ಲಿ ಶೂಟ್ ನಡೀತಾ ಇತ್ತು ಅಂದ್ರೆ ಇಲ್ಲಿ ಹೋಗಿ ಕೂತಿದ್ದೆ ತಲೆ ಮೇಲೆ ಕೈ ಇಟ್ಕೊಂಡು. ಏನಪ್ಪಾ ಈ ಪರಿಸ್ಥಿತಿ ಹೆಂಗ್ ಮಾಡ್ಬಿಡ್ತು, ಒಳ್ಳೆ ಸ್ಟಡಿ ಬಿಟ್ಕೊಂಡ್ ಬಂದೆ, ಮುಂದೆ ಲೈಫ್ ಅಲ್ಲಿ ಏನ್ ಮಾಡೋದು, ಒಳ್ಳೆ ಲೈಫ್ ಇತ್ತು, ಆಲ್ರೆಡಿ ಆ ಲೈಫ್ ನ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಏನೋ ನಂಗೆ ಯಾರು ಏನು ಕೊಡ್ತಾ ಇಲ್ಲ, ನಂಗೆ ಯಾರಿಗೂ ಗೊತ್ತಿಲ್ಲ, ಬೆಂಗಳೂರಲ್ಲಿ ನಂಗೆ ಯಾರು ಪರಿಚಯನೂ ಇಲ್ಲ.
ಏನ್ ಮಾಡ್ಲಿ ಅಂತ ಕೂತಾಗ ಅಳ್ಕೊಂಡ್ ಕೂತಿದ್ದೆ ಕಣ್ಣಲ್ಲಿ ನೀರ್ ಹಾಕೊಂಡು. ಅವಾಗ ಒಬ್ಬ ವ್ಯಕ್ತಿ ಬರ್ತಾರೆ, ಅವರೇ ನಮ್ಮ ಅಗಸ್ತ್ಯ ಅವರು. ನಮ್ಮ ಅಗಸ್ತ್ಯ ಅವರು ಕೋಆರ್ಡಿನೇಟರ್ ವರ್ಕ್ ಮಾಡ್ತಿದ್ರು. ನಮ್ಮ ಅಗಸ್ತ್ಯ ಅಣ್ಣ ಕಾರ್ ಡೋರ್ ತೆಗಿತಾರೆ, ಎದುರುಗಡೆ ನಿಲ್ಲಿಸ್ತಾರೆ, ಕಾರ್ ಡೋರ್ ತೆಗೆದ್ಬಿಟ್ಟು ಅಪ್ಪಿ ಶೂಟಿಂಗ್ ಬರ್ತೀನೋ ಅಂತಾರೆ. ಅನ್ ಲಿಟ್ರಲಿ ಹ ಶೂಟಿಂಗ್ ಅಂತ ಹಿಂಗ್ ರಪ್ ಅಂತ ಕಾರ್ ಡೋರ್ ತೆಗಿತೀನಿ, ಕುತ್ಕೊಂಡ್ಬಿಡ್ತೀನಿ ಒಳಗಡೆ ಹೋಗ್ಬಿಟ್ಟು. ಆತರ ಪಡ್ಬೇಡ, ಸುಲಾಗಿರಪ್ಪ, ಬರ್ತೀನಣ್ಣ ಅಂತಂದೆ. ನನ್ನ ಯಾರು ಒಂದು 7-8 ದಿನ ನಂಗೆ ಅಂದ್ರೆ ಶೂಟಿಂಗ್ ನನ್ಗೆ ನಾಳೆ ಬಂದ್ ಆಟ ಆಡಿಸ್ತಿರೋ ಅವ್ರ ಎದುರುಗಡೆಯಿಂದ ಅವರೇ ಗೇಟ್ ತೆಗಿತಾರೆ, ಕಾರಲ್ಲಿ ಹೋದೆ ನಾನು. ಒಂಥರ ಖುಷಿ ನಂಗೆ ಅವಾಗ. ಕರ್ಕೊಂಡೋದ್ರು ಫಸ್ಟ್ ಡೇನೆ ಉಪೇಂದ್ರ ಅವರು ಟೇಕಲ್ಲಿ ಇದ್ರು ಸರ್. ಉಪೇಂದ್ರ ಸರ್ ನನ್ಗೆ ಗೊತ್ತಿಲ್ಲ ಅವಾಗ ಶೂಟಿಂಗ್ ಅಂದ್ರೆ ಗೊತ್ತಿಲ್ಲ. ಹೋದೆ ಉಪೇಂದ್ರ ಸರ್ ನೋಡ್ದೆ, ಹಿಂಗ್ ನೋಡ್ದೆ, ಅಣ್ಣ ಉಪೇಂದ್ರ ಅವಲ್ಲ ಅಂತಂದೆ. ಹ್ಞೂ ಕಣ ಉಪೇಂದ್ರ ಅವರು ಅಂತಂದ್ರು. ನನಗೆ ಟೇಕು ಶಾರ್ಟ್ ಇದೆ, ಡೈರೆಕ್ಟರ್ ನಡೀತಾ ಇದೆ, ಆರ್ಟಿಸ್ಟ್ ಎಲ್ಲ ಇದೆ, ನಂಗೆ ಏನು ಗೊತ್ತಿಲ್ಲ. ಹಿಂಗ್ ಓಡ ಖಾಲಿ ಬಿದ್ದೆ ಸರ್ದು ಟೇಕಲ್ಲೇ. ಅದ್ರಲ್ಲಿ ಸಖತ್ ಆಕ್ಟ್ ಮಾಡಿದ್ರು ಸರ್. ಆ ಟೇಕ್ ಹಾಕ್ಬಿಡ್ತು ನನ್ನ ಕೈಯಿಂದ. ಚಂದ್ರು ಸರ್ ಯಾವ ಬೋಲಿ ಹಾಕ್ಬಿಟ್ರು. ಹೋಗ್ಬಿಟ್ಟು ಖಾಲಿ ಬಿದ್ದೆ. ಉಪೇಂದ್ರ ಸರ್ ಒಳ್ಳೇದಾಗ್ಲಿಪ್ಪ ಒಳ್ಳೇದಾಗ್ಲಿ ಅಂತ ಹಿಂಗ್ ಬೆನ್ ತಟ್ಟಿದ್ರು. ಅದೇ ನೋಡ್ರಿ, ಅದು ಇವತ್ತು ಕಾಪಾಡ್ತಿರೋದು ಅದೇ. ನಂಗೆ ತಟ್ಟಿದ್ರು. ನಮ್ಮ ಅಗಸ್ತ್ಯ ಅವರು ಬೈಸ್ಕೊಂಡ್ರು ಚಂದ್ರು ಸರ್ ಇಂದ, ಬಾಯಿ ಬಂದಾಗ ಮಾತಾಡಿದ್ರು. ಯಾರೋ ಅವನು ಎಲ್ಲಿಂದ ಹೆಂಗೆ 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 ಅಂತ ಬೈಸ್ಕೊಂಡು ಸುತ್ತಮುತ್ತ ಇರೋರು ಎಲ್ಲರೂ ಬೈದ್ರು ನಂಗೆ. ನಾನು ಹೇಳ್ದೆ, ಅಣ್ಣ ನಂಗೆ ಗೊತ್ತಿರಲಿಲ್ಲ ಅಣ್ಣ, ನಾನು ಉತ್ತರ ಕರ್ನಾಟಕದ ಕಲಬುರಗಿ ಅವನು, ನಾನು ಸಡನ್ ಆಗಿ ಸರ್ ನೋಡಿದೆ, ಅವ್ರ ಸಿನಿಮಾ ನೋಡಿದೀನಿ, ತುಂಬಾ ಖುಷಿ ಆಯ್ತು, ಅದಕ್ಕೆ ಬಂದು ಖಾಲಿ ಬಿದ್ದೆ ಅಣ್ಣ ಅಂತಂದೆ. ಸರಿ ಆಯ್ತು, ಇನ್ನೊಂದ್ ಸಲ ಮಾಡ್ಬೇಡ ಅಂತ ಕಳಿಸಿದ್ರು. ಏನೋ ಫಸ್ಟ್ ಡೇ ಅಗೋರಿದೇನೋ ನಂಗೆ ಪಾರ್ಟ್ ಹಾಕಿದ್ರು ಜೂನಿಯರ್ ಆರ್ಟಿಸ್ಟ್ ಆಗಿ. ಬಣ್ಣ ಎಲ್ಲ ಬಿಡಿದ್ರು. ಹೋಗ್ಬಿಟ್ಟು ಒಂದ್ 45 ಜನ ಹಿಂದ್ಗಡೆ ಅದೇನೋ ಹಿಂಗೆ ಮಾಡೋದೇನೋ ಇತ್ತು, ಮಾಡ್ಕೊಂಡಿದ್ವಿ. ಒಂದು ವಾರ ಹಿಂಗೆ ಗ್ಯಾಂಗ್ ಬಾಯ್ ಹಿಂದ್ಗಡೆ ಎಲ್ಲ ಇರ್ತಾರಲ್ಲ ಆ ತರ ವರ್ಕ್ ಮಾಡಿದೆ. ಅದಾದ್ಮೇಲೆ ಮಗಸ್ತ ತುಂಬಾ ನಂಬಿಕೆ ಬಂತು ನನ್ನ ಮೇಲೆ. ನಮಗೆ ಬಂದು ಚಿನ್ನ ನೀನೇ ಕೋಆರ್ಡಿನೇಟರ್ ಆಗಿ ಹುಡುಗರನ್ನ ಹ್ಯಾಂಡಲ್ ಮಾಡು, ಹುಡುಗರನ್ನ ಹಾಕೋ ಅಂತ ನನ್ನ ಕೈಲಿ ಎಲ್ಲ ಜವಾಬ್ದಾರಿ ಕೊಟ್ರು. ಅವಾಗ ಎಲ್ಲ ಕಾಲ್ ಮಾಡಿ ಎಲ್ಲ ಗ್ಯಾಂಗ್ ಬಾಯ್ಸ್ ನ ಕರೆಸ್ತಿದ್ದೆ. ಡೈಲಿ ನನಗೆ ಒಳ್ಳೆ ಪೇಮೆಂಟ್ ಕೊಡೋರು. ಆ ಟೈಮಲ್ಲಿ ನಮ್ಮಲ್ಲೂ ಡೈಲಿ 4,000 to 5,000 ನಂಗೆ ಡೈಲಿ ಅವಾಗಲೇ ಕೊಡೋರು ಪಾಪ ಅಗಸ್ತ್ಯ ಅಣ್ಣ ನಂಗೆ. ಆ ಟೈಮಲ್ಲೇ ಅಂದ್ರೆ ಲೆಕ್ಕ ಕೊಡ್ರಿ ನೀವು, 1 ಮಂತ್ ಅಂದ್ರೆ 1.5 ಲಕ್ಷ ಆ ಟೈಮಲ್ಲಿ ಆಯ್ತು. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನಂದು ಏನಿತ್ತು ಅಂದ್ರೆ ಸಿನಿಮಾ ನೋಡ್ಬಿಟ್ಟು ಮೇಕಿಂಗ್ ನೋಡ್ಬಿಟ್ಟು, ಓ ಗುರು ಇದು KGF 2 ಬೀಟ್ ಮಾಡುತ್ತೆ ಗುರು, ಸಖತ್ತ ಮೇಕಿಂಗ್ ಮಾಡ್ತಾವ್ರೆ. ಉಪೇಂದ್ರ ಸರ್ ಬೇರೆ ಗೆಟಪ್ ಸಖತ್ತಾಗೈತೆ, ನಮ್ಮ ಕನ್ನಡ ಸಿನಿಮಾ ಗ್ಯಾರಂಟಿ ಕನ್ನಡ ಸಿನಿಮಾ ಬೀಟ್ ಮಾಡೇ ಮಾಡ್ತಾರ ಅನ್ನೋ ಇದ್ರಲ್ಲಿ ಇದ್ದೆ ನಾನು. ಯಾರ ಮಾತು ಕೇಳ್ತಿರ್ಲಿಲ್ಲ. ನೆಕ್ಸ್ಟ್ ನಾನು ಅಮೃತ್ ಅಂಜನ್ ಅಂತ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದೆ. ಅಲ್ಲಿ ನಮ್ಮ ಸುಧಾಕರ್ ಎಲ್ಲ ಇರ್ತಾರಲ್ಲ, ನಮ್ದು ಸುಧಾಕರ್ ಬ್ರದರ್, ಕಾರ್ತಿಕ್ ಅವರು, ಎಲ್ರಿಗೆ ನಾನು ಹೇಳ್ತಿದ್ದೆ ಅಂದ್ರೆ, ನೋಡಿ KGF 2 ಬೀಟ್ ಮಾಡುತ್ತೆ ಕಬ್ಜಾ, ಅಷ್ಟು ಸಖತ್ತಾಗಿದೆ, ನಾನು ನೋಡಿದೀನಿ ಮೇಕಿಂಗು, ಹಂಗೆ ಹಿಂಗೆ ಟ್ರೇಲರ್ ನೋಡಿದ್ದು, ಟ್ರೇಲರ್ ಬಿಟ್ಟಿದ್ರು, ಸಖತ್ತಾಗಿತ್ತು, ಹೊಸದಾಗಿರೋ ಮಾಡ್ತಾವ್ರೆ ಅಂತ ಇದ್ದೆ. ರಿಲೀಸ್ ಆಯ್ತು ಸಿನಿಮಾ, ಎಲ್ರು ಹೋದ್ವಿ, ಥಿಯೇಟರ್ಗೆ ಹೋದ್ವಿ, ಕರ್ಕೊಂಡೋಗಿದ್ದೆ ಎಲ್ರು. ತುಂಬಾ ಬೇಜಾರಾಯ್ತು. ಅವತ್ತಿಂದ ನನ್ನ ಗೇಲಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು, ಕಬ್ಜಾ ಅಂತ. ಅಂದ್ರೆ ನಾನು ತುಂಬಾ ಬಿಲ್ಡಪ್ ಕೊಟ್ಟಿದ್ನಲ್ಲ ಇದ್ರ ಬಗ್ಗೆ, ಸಿನಿಮಾ ಬಗ್ಗೆ. ಅವತ್ತಿಂದ ಕಬ್ಜಾನ ಹೆಸರು, ನನ್ನ ಹೆಸರು ನನಗೆ ಮರ್ತೋಗ್ಬಿಟ್ಟು ಕಬ್ಜಾನ ಸ್ಟಾರ್ಟ್ ಮಾಡ್ಬಿಟ್ರು. ಆಕ್ಚುಲಿ ನಮ್ಮ ಇಡೀ ನಮ್ಮ ಇದ್ರಲ್ಲೇ ಅಮೃತ ಟೀಮ್ ಆಗ್ಲಿ ಎಲ್ರು ಆಗ್ಲಿ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ಪ್ರಥಮ್ ಸರ್ ಬಿಟ್ಟು, ನಮ್ಮ ಅಗಸ್ತ್ಯ ಅಣ್ಣಂಗ್ ಬಿಟ್ಟು ಐ ಥಿಂಕ್ ಒಂದು 3-4 ಮೆಂಬರ್ಸ್ ಇದಾರೆ. ಅವ್ರಿಗೆ ಬಿಟ್ಟು ಶರಣೋನ ಹೆಸರು ಯಾರಿಗೂ ಗೊತ್ತಿಲ್ಲ, ಎಲ್ಲರೂ ಕಬ್ಜಾನೇ ಗೊತ್ತು. ಅಂದ್ರೆ ನೀವು ಕಬ್ಜಾ ಸಿನಿಮಾಲ್ ವರ್ಕ್ ಮಾಡಿದ್ರಿ, ಅದಕ್ಕೋಸ್ಕರ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ರಿ, ಹೀಗಿರುತ್ತೆ ಅಂದ್ರೆ ಆ ಹೈಪ್ ಅಲ್ಲೇ ಇದಾಗಿಲ್ಲ ಅಂತ ಕಾರಣಕ್ಕೋಸ್ಕರ ನಿಮ್ಗೆ ಡೈಲಿ ಮಾಡ್ಲಿಕ್ಕೆ ಈ ತರ ಕಬ್ಜಾ ಶರಣ ಅಂತ. ಕಬ್ಜಾ ಶರಣ್ ಅಂತಿರಲಿಲ್ಲ, ಕಬ್ಜಾನೇ ಅಂತಿದ್ರು ನಂಗೆ. ನಾನು ಇನ್ಸ್ಟಾಗ್ರಾಮ್ ಮಾಡಿ ಕಬ್ಜಾ ಶರಣ್ ಅಂತ. ನನ್ನ ಶರಣ್ ಅಲ್ಲ, ನನ್ನ ಹೆಸರು ಶರಣ್ ಬಸಪ್ಪ ಅಂತ. ನಮ್ದು ಕಲಬುರಗಿ ನಿಮ್ಗೆ ಗೊತ್ತು, ದೊಡ್ಡ ದೇವ್ರು ಶರಣ್ ಬಸವೇಶ್ವರು. ನಮ್ಮ ಅಮ್ಮಲ್ಲಿ ಅರ್ಕೆ ಅವತ್ತು ಎತ್ತಿರೋದು ನನ್ನ, ಅದಕ್ಕೆ ನಂಗೆ ಶರಣ್ ಬಸಪ್ಪ ಅಂತ ಹೆಸರು ಇಟ್ಟಿದ್ದು. ನಾನು ಕಬ್ಜಾ ಶರಣ್ ಅಂತ ಐಡಿ ಇದು ಮಾಡ್ಕೊಂಡ್ಬಿಟ್ಟೆ. ಇನ್ನೊಂದು ಕೇಳ್ಪಟ್ಟೆ, ನಮ್ಮ ಒಳ್ಳೆ ಹುಡುಗ ಪ್ರಥಮ್ ಅವರ ಶಿಷ್ಯ ಕಬ್ಜಾ ಶರಣ ಅಂತ. ನಿಜಾನ ಏನದು? ಅವ್ರ ಜೊತೆ ಏನಾದ್ರು ವರ್ಕ್ ಮಾಡಿದ್ರೆ ಅವ್ರ ಶಿಷ್ಯನ ಏನ್ ನೀವು? ಖಂಡಿತ ನಮ್ ಗುರುಗಳು ಅನ್ಬೋದು, ಖಂಡಿತ. ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಅವ್ರು ಏನೇ ಮಾಡ್ಲಿ ಅದರಿಂದ ಜಡ್ಜ್ ಮಾಡಕ್ ಹೋಗ್ಬೇಡಿ. ನಾನು ಅವ್ರ ಹತ್ರ ಕೆಲಸ ಮಾಡಿದೀನಿ, ನಟಭಯಂಕರಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವರ್ಕ್ ಮಾಡಿದೀನಿ ನಾನು. ನನ್ನ ಪ್ರಕಾರ ನಾನ್ ನೋಡಿದ್ದು ಪ್ರಥಮ್ ಸರ್ ಒಳ್ಳೆ ವ್ಯಕ್ತಿ, ತುಂಬಾ ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರೆಲ್ಲ ಮಾಡ್ತಾರೆ. ಬಟ್ ಅವ್ರ ಪರ್ಸನಲ್ ಲೈಫ್ ಈ ಕಡೆ ಬೆಳವಣಿಗೆ ನೋಡಿ ನಂಗೆ ಅದ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವನು ಅಲ್ಲ. ನಾನು ಅವ್ರ ಶಿಷ್ಯ. ಒಂದು ಲಿಟರಲಿ 1 ವರ್ಷ ಅವ್ರ ಹತ್ರ ಇದ್ದೆ. ಇನ್ನೂ ಕೂಡ ಅದೇ ಪ್ರೀತಿ ತೋರಿಸ್ತಾರೆ. ನಾನು ಅವಾಗ ನನ್ಗೊಂದು ಮಾತಾಡಿದ್ರು ಮೊನ್ನೆ ಹೋದಾಗ, ನನ್ನ ಹತ್ರ ವರ್ಕ್ ಮಾಡಿದವರಲ್ಲಿ ಅತಿ ಬುದ್ಧಿವಂತಿಕೆಯಿಂದ ಅತಿ ಚುರುಕಾಗಿ ಆ ಕೆಲಸ ಮಾಡಿದವನು ಅಂದ್ರೆ ಶರಣಿನ ಒಬ್ಬನೇ ಅಂತಂದ್ರು. ತುಂಬಾ ಖುಷಿ ಆಯ್ತು ನಂಗೆ. ಯಾಕಂದ್ರೆ ಅವ್ರ ಹತ್ರ ಅದನ್ನ ಹೇಳ್ಸ್ಕೋಬೇಕು ಅಂತ ಎಷ್ಟೋ ಕಷ್ಟಪಟ್ಟಿದ್ದೆ ನಾನು. ಅವ್ರ ಹತ್ರ ನಾನು ನನ್ಗೆ ಅವ್ರು ನೀನ್ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋದಕ್ಕೆ ಏನಾದ್ರು ಬೇಕು ಅಂತ ಮಾಡ್ತಿದ್ದೆ. ನನ್ಗೊಂದು ಸ್ಯಾಟಿಸ್ಫೈ ಆಯ್ತು. ಅವ್ರ ಹತ್ರ ಇದ್ದು ತುಂಬಾ ಕಲ್ತಿದ್ದೀನಿ, ಯಾವ ತರ ಇರ್ಬೇಕು, ಯಾವ ತರ ಟ್ರೋಲ್ ಮಾಡಿದ್ರೆ ತಗೋಬೇಕು ಅಂತೆಲ್ಲ ಕಲ್ತಿದ್ದೀನಿ. ನಾನು ತುಂಬಾ ಕಲ್ತಿದ್ದೀನಿ. ಸರ್ ಎಲ್ಲ ಕಲ್ಸ್ಕೊಟ್ಟವ್ರೆ.
ಇನ್ನೊಂದು ನಿನ್ನೆ ಒಂದು ವಿಡಿಯೋ ವೈರಲ್ ಆಗ್ತದೆ, ಯಾಕಂದ್ರೆ ನೀವು ದರ್ಶನ್ ಅವರ ಅಭಿಮಾನಿ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಅವರು ಬೆನ್ನು ಇರುವಂತದ್ದು ಆ ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ಬಟ್ ಹಿಂದೆ ಏನ್ ಮಾತಾಡ್ತಿದ್ರು ಅಂತ ಅವ್ರಿಗೆ ಏನು ಬೆನ್ನು ಅನ್ನುವಂಥದ್ದು ಇಲ್ಲ, ಈ ತರದ್ದೆಲ್ಲ ಮಾತುಗಳು ಬರ್ತಾ ಇತ್ತು. ಬಟ್ ಈ ತರದ್ ನಿಮ್ ಮಾತುಗಳು ಕೇಳಿದಾಗ, ಬಟ್ ನಿನ್ನೆ ಆ ವಿಡಿಯೋ ನೋಡಿದಾಗ ಆ ಸ್ಥಿತಿ ಏನ್ ಹೇಳ್ತೀರಾ ನೀವು ಒಂದು ಅಭಿಮಾನಿಯಾಗಿ? ಏನ್ ಅನ್ಸ್ತು ನಿಮ್ಗೆ ಅಂತ? ಅಂದ್ರೆ ಹಿಂದೆನೂ ಏನೆಲ್ಲ ಮಾತಾಡಿರ್ತಾರೆ, ಸುಮ್ನೆ ನಾಟಕ ಮಾಡ್ತಾರೆ, ಈ ತರದ್ದೆಲ್ಲ ಮಾತು ಕೇಳಿರ್ತೀರಾ. ಬಟ್ ನಿನ್ನೆ ಆ ವಿಡಿಯೋ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತು ಅಂತ? ಬೇಜಾರಾಯ್ತು ಸರ್. ಏನ್ ಅನ್ಸುತ್ತೆ, ಎಂತ ವ್ಯಕ್ತಿ ಅವರು, ಯಾವ ತರ ಜೋಶ್ ಇರ್ತಿತ್ತು ಸೆಟಲ್ ಎಲ್ಲ, ಜೋಶಲ್ಲಿ ವರ್ಕ್ ಮಾಡ್ತಿದ್ರು, ಜೋಶಲ್ಲಿ ಶೂಟ್ ಮಾಡ್ತಿದ್ರು. ಆ ವಿಡಿಯೋ ನೋಡಿದಾಗ ಒಂಥರ ಅನ್ಸ್ಬಿಡ್ತು, ಅವ್ರು ಕೂತಿರೋ ನೋಡ್ಬಿಟ್ಟು. ನಿಜ, ಯಾವನೇ ಆಗ್ಲಿ ಅವ್ರು ದರ್ಶನ್ ಸರ್ ಫ್ಯಾನ್ ಆಗ್ಲಿ ಫ್ಯಾನ್ ಆಗದೆ ಇರ್ಲಿ, ಪ್ರತಿಯೊಬ್ಬ ಕನ್ನಡ ಸಿನಿಮಾ ಪ್ರೇಕ್ಷಕ ನಾವು ಯಾವನೇ ಆಗಿರ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ನನಗೂ ಕೂಡ ಅದೇ ಫೀಲ್ ಆಯ್ತು, ತುಂಬಾ ನೋವಾಯ್ತು. ಆದಷ್ಟು ಬೇಗ ಚಾಮುಂಡಿ ತಾಯಿ ಆ ಧೈರ್ಯ ಕೊಡ್ಲಿ, ಆ ನೋವನ್ನ ತಡ್ಕೊಳ್ಳೋಂತ ಶಕ್ತಿ ಕೊಡ್ಲಿ ಸರ್ಗೆ. ಆದಷ್ಟು ಬೇಗ ಎಲ್ಲ ಕಾಂಟ್ರವರ್ಸಿ ಇಂದ ದೂರ ಆಗ್ಲಿ ಸರ್, ಹೊರಗಡೆ ಬರ್ಲಿ. ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಸರ್ ಬೇಕು. ಬಾಕ್ಸ್ ಆಫೀಸ್ ಸುಲ್ತಾನ ಮತ್ತೆ ಬೇಕು ನಮ್ಗೆ, ಅವ್ರ ಸಿನಿಮಾ ಬೇಕು. ಮತ್ತೆ ಅವ್ರ ಸಾರಥಿ ಟೈಮಲ್ಲಿ ಯಾವ ತರ ಬಂದಿದ್ರು ಕಂಬ್ಯಾಕ್, ಆ ತರ ಕಂಬ್ಯಾಕ್ ಕೊಟ್ಟೆ ಕೊಡ್ತಾರೆ. ಮತ್ತೆ ಲಿಟ್ರಲಿ ಎಂಜಾಯ್ ಮಾಡ್ತೀವಿ ನಾವು. ಮತ್ತೆ ಅದು ಟೈಮ್ ಬರುತ್ತೆ, ವೇಟ್ ಮಾಡೋಣ ಅಷ್ಟೇ. ಒಳ್ಳೆ ಟೈಮ್ ಬಂದೇ ಬರುತ್ತೆ, ಕೆಟ್ಟ ಟೈಮ್ ಅದು ಖಾಲಿ ಮೂಮೆಂಟ್ ಅಷ್ಟೇ. ಆ ಮೂಮೆಂಟ್ ಹೋಗುತ್ತೆ. ಮತ್ತೆ ದರ್ಶನ್ ಸರ್ನ ಸೆಲೆಬ್ರೇಟ್ ಮಾಡೋಣ, ಬರುತ್ತೆ ಟೈಮ್. ಬೆನ್ನೋವೇ ಇರ್ಲಿಲ್ಲ ಅನ್ನೋಂಥದ್ದು ವಿಚಾರ ಕೂಡ ಮಾತಾಡಿದ್ರೆ ಅಲ್ಲ. ಅಯ್ಯೋ, ಇವಾಗ ಏನ್ ಹೇಳ್ತೀರಾ? ಲಿಟ್ರಲಿ ಅಲ್ಲಿ ನೋಡ್ತಾ ಇದ್ರಿ ವಿಡಿಯೋದಲ್ಲಿ, ನೋಡೋರು ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಯಾರು ಇದ್ ಮಾಡಲ್ಲ, ಆಕ್ಟ್ ಮಾಡಲ್ಲ, ಏನೂ ಮಾಡಲ್ಲ. ಅಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ನೋಡಿದೀವಿ, ಅವ್ರು ಏನೋ ಒಂದು ಬ್ಯಾಗ್ ತಗೋಕ್ ಬರ್ತಾರೆ. ಅವಾಗಲೂ ಕೂಡ ಹಿಂಗ್ ಪಾಪ ಹಿಂಗ್ ಇಟ್ಬಿಟ್ಟು, ಪೊಲೀಸ್ ಸಪೋರ್ಟ್ ಇರಲ್ಲ, ಹಿಂಗ್ ಇಟ್ಬಿಟ್ಟು ಹಿಂಗ್ ನಿಂತ್ಕೊಂಡ್ಬಿಡ್ತಾರೆ. ಆಗೈತೆ, ಯಾರು ಇದ್ ಮಾಡಲ್ಲ, ಬೆನ್ನು ಆಗೈತೆ. ನಮಗೂ ನೋವಿದೆ, ಅವ್ರಿಗೂ ನಮಗೂ ತುಂಬಾ ನೋವಾಗುತ್ತೆ ಅದೆಲ್ಲ ನೋಡಿದ್ಮೇಲೆ. ಯಾಕಂದ್ರೆ ನಾವು ನೋಡಿದ್ದು ದರ್ಶನ್ ಸರೇ ಬೇರೆ, ತುಂಬಾ ಜನ ಹೆಲ್ಪ್ ಮಾಡ್ತಿದ್ರು. ಎಷ್ಟೋ ಕಷ್ಟ ಅಂತ ಬಂದಾಗ ಎಲ್ರು ಎಷ್ಟೋ ಜನಕ್ಕೆ ನೋಡಿ. ಈ ಟೈಮಲ್ಲಿ ಇವಾಗ KGF ಹರೀಶ್ ರಾವ್ ಇಲ್ವಾ ಸರ್, ಅವ್ರಿಗೆ ಏನೋ ಕ್ಯಾನ್ಸರ್ ಅಂತ ಬಂದಾಗ ನನ್ಗೆ ಒಂದೇ ಅನಿಸ್ತು, ಈ ಟೈಮಲ್ಲಿ ನಮ್ಮ ಬಾಸ್ ಹೊರಗಡೆ ಇರ್ಲಿಲ್ವಲ್ಲ. ಇದ್ದಿದ್ರೆ ನಿಜ ಹೇಳ್ತೀನಿ, ಅದು ಅವ್ರು ಹೊರಗಡೆ ಬಂದು ಏನು ಹೆಲ್ಪ್ ಮಾಡ್ತಿದ್ರು. ಈ ಟೈಮಲ್ಲಿ ನಮ್ಮ ಬಾಸ್ ಹೊರಗಡೆ ಇರ್ಬೇಕಾಗಿತ್ತು ಅಂತ ಅನಿಸ್ತು. KGF ಟೀಮ್ ಅವರು ಅದ್ರ ಬಗ್ಗೆ ಸ್ವಲ್ಪ ಟೇಕ್ ಕೇರ್ ತಗೋಬೇಕಾಗಿತ್ತು. ಬಟ್ ಯಾರೇ ಇರ್ಲಿ, ನಮ್ಮ ಬಾಸ್ ಹೊರಗಡೆ ಇದ್ದಿದ್ರೆ ಖಂಡಿತ ಹೆಲ್ಪ್ ಮಾಡೋರು. ಅವ್ರು ಎಷ್ಟೋ ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದಾರೆ ಈ ತರ ಪರಿಸ್ಥಿತಿ ಇದ್ದಾಗ. ನೋಡಿ, ಇಂಥ ಟೈಮಲ್ಲಿ ನಮ್ಮ ಬಾಸ್ ಹೊರಗಡೆ ಬೇಕು. ಅವ್ರು ಮೀಟ್ ಮಾಡ್ಬೇಕು, ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ. ಹಿಂದೆ ಏನಾದ್ರು ಬರ್ತಡೇ ಹೋದಾಗ ಬಾಸ್ನ ಮೀಟ್ ಮಾಡಿದೀನಿ. ಮಾಡಿದೀನಿ. ನಾನು ಲೂಪ್ ಸ್ಟುಡಿಯೋದಾಗ ನಾನು ಅಲ್ಲೇ ನಮ್ಮ ಹುಡುಗ ಕೆಲಸ ಮಾಡ್ತಿದ್ದ. ಸಾಧಕ್ ವಕೀಲ ಸರ್ ಅವ್ರ ಸ್ಟುಡಿಯೋಲ್ಲಿ ನಮ್ಮ ಹುಡುಗ, ನಮ್ಮ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಿದ್ದ. ಅವಾಗ ಮೀಟ್ ಮಾಡಿದೀನಿ ಬಾಸ್ನ. ಫೋಟೋ ಎಲ್ಲ ಐತೆ, ಅವಾಗ ಫೋಟೋ ಪರ್ಸನಲ್ ಹೊರಗಡೆ ಮೀಟ್ ಮಾಡಿದೀನಿ. ಅವ್ರು ಚೆನ್ನ ಆರಾಮ, ಚೆನ್ನ ಊಟ ಆಯ್ತಾ, ಚೆನ್ನ ಹಿಂಗಂತಿದ್ರು. ತುಂಬಾ ಖುಷಿ ಆಯ್ತು ಅವ್ರಿಗೆಲ್ಲ ನೋಡ್ಬಿಟ್ಟು. ಪರ್ಸನಲ್ ಮೀಟ್ ಮಾಡಿದೀನಿ ನಾನು. ಅಂದ್ರೆ ಅವ್ರು ಡಬ್ಬಿಂಗ್ ಮಾಡೋದ್ನು ನೋಡಿದೀನಿ ನನ್ನ ಕಣ್ಣಿಂದ. ಅದು ತುಂಬಾ ಖುಷಿ ಐತೆ. ಇವಾಗ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸಾಕಷ್ಟು ಫಾಲೋವರ್ಸ್ ಬರ್ತಾ ಇದಾರೆ ಡೈಲಿ. ಬಟ್ ಇವಾಗ ಲಿಟ್ರಲಿ ಎಷ್ಟು ನೀವು ಸಂಪಾದನೆ ಮಾಡ್ತಿದ್ರೆ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ? ಯಾಕಂದ್ರೆ ಸಾಕಷ್ಟು ದುಡಿತಿದ್ರೆ ಅಂತೆಲ್ಲ ಕೇಳ್ತಾ ಇದಾರೆ. ಬಟ್ ಎಷ್ಟು ದುಡಿತಾ ಇದ್ದೀರಾ? ಆಗ್ತಾ ಇದೆ, ವರ್ಕೌಟ್ ಆಗ್ತಿದೆ, ಇನ್ಕಮ್ ಬರುವಂತದ್ದು ಏನು ಅಂತ? ಅಂದ್ರೆ ಸರ್, ನನ್ನ ಜೀವನಕ್ಕೆ ಒಂದು ಬೆಟರ್ ಲೈಫ್ಗೆ ನಾನು ಒಬ್ಬ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಬಿಟ್ಟು IT ಫೀಲ್ಡ್ ಅಲ್ಲಿ ಹೋಗಿ ಏನ್ ಕೆಲಸ ಮಾಡಿದ್ರೆ ದುಡಿತಿದ್ನೋ ಅದು ದುಡಿತಾ ಇದ್ದೀನಿ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ ಏನ್ ದುಡಿತಾ ಇದ್ದೀನಿ ಅಂತೇಳಿ. ಅದು ಬೇಡ ಇಷ್ಟು ಅಷ್ಟು ಅಂತ. ಒಂದು ಒಳ್ಳೆ ದುಡ್ಡು ದುಡಿತಾ ಇದ್ದೀನಿ, ಆರಾಮಾಗಿದ್ದೀನಿ. ನಾನು ಏನು ಲೈಫ್ ಲೀಡ್ ಮಾಡ್ಬೇಕು ಅಂತ ಕನಸಿತ್ತೋ ಆ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಖುಷಿ ಇದೆ. ಒಂದು IT ಫೀಲ್ಡ್ ಅವ್ರು ಏನ್ ದುಡಿತಾರ ಆ ದುಡ್ಡನ್ನ ನಾನು ದುಡಿತಾ ಇದ್ದೀನಿ. ಮನೆ ಕಡೆ ಎಲ್ಲ ಯಾವ ತರ ಸಪೋರ್ಟ್ ಇದೆ? ಮನೆ ಕಡೆ ಅಂದ್ರೆ ಒಂದಿಷ್ಟು ವಿಡಿಯೋ ಮಾಡಿದಾಗ ಒಂದಿಷ್ಟು ಮುಜುಗರ ಆಗುತ್ತೆ ನಮ್ಗೆ, ಆ ತರದ್ದೆಲ್ಲ ಹೇಳುವವರು ಇರ್ತಾರೆ. ನಿಮ್ ಮನೆ ಕಡೆ ಏನಂತಾರೆ? ಈ ತರದ್ದು ವಿಡಿಯೋ ಮಾಡಿದಾಗ ಏನ್ ಹೇಳಲ್ವಾ? ನಿಮ್ಗೆ ಸಪೋರ್ಟ್ ಇದಾರ ಏನು ಅಂತ? ಅಂದ್ರೆ ಆ ತರ ವಿಡಿಯೋ ಅನ್ನೋದಕ್ಕಿಂತ ನಮ್ಗೆ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ. ಪ್ರತಿಯೊಬ್ಬರು ಅಪ್ಪ ಅಮ್ಮ ಅಂದ್ರೆ, ಮಗ ಏನೋ ತಪ್ಪು ಮಾಡಿದಾಗ ಬೇಜಾರಾಗುತ್ತೆ, ನೀನ್ ಮಾಡ್ತಿರೋ ತಪ್ಪು ಅಂತ ಎಲ್ರು ಹೇಳ್ತಾರೆ, ಬೈತಾರೆ, ಅಳ್ತಾರೆ, ರೋಗಾಡ್ತಾರೆ, ಕೂಗಾಡ್ತಾರೆ. ಅದೆಲ್ಲ ಇದ್ದೇ ಇರುತ್ತೆ. ಪ್ರತಿಯೊಂದು ಫ್ಯಾಮಿಲಿ ಅಂದ್ಮೇಲೆ ಎಲ್ರೂ ಫ್ಯಾಮಿಲಿ ಅಲ್ಲದೇ ಇದ್ದೇ ಇರುತ್ತೆ. ಎಲ್ರು ಅಮ್ಮಂದ್ರ ಸೇಮು. ಆಗಿತ್ತು, ನನಗೂ ಆಗಿತ್ತು. ನಮ್ಮಮ್ಮ ಫೋನ್ ಮಾಡಿ ಎಲ್ಲ ಅಳದಾಗಿದೆ, ಇದಾಗಿದೆ, ನನ್ ಮೇಲೆ ಹಣೆ, ನನ್ಸಲ ಈ ತರ ಮಾಡಕೋಬೇಡ, ಇಲ್ಲ ನಾನು ಇರಲ್ಲ, ಆ ತರ ಈ ತರ ಅಂತ ಎಲ್ಲ ಮಾಡಿದಾಗಿದೆ. ಬಟ್ ನಮ್ಮ ಅಪ್ಪ ಅಮ್ಮಂಗೆ, ನಮ್ಮ ಅಕ್ಕಂಗೆ ಎಲ್ಲ ಏನ್ ಧೈರ್ಯ ಅಂದ್ರೆ, ನಾನು ಏನೋ ಒಂದು ಮಾಡ್ತೀನಿ ಅಂದ್ರೆ ಎಂಡ್ ಆಫ್ ದ ಡೇ ನಾನು ಏನೋ ಒಂದು ಕಾಸು ಇಟ್ಕೊಂಡು ಮಾಡಿರ್ತೀನಿ. ಇವನು ಎಂಡ್ ಆಫ್ ದ ಡೇ ಕೆಟ್ಟ ಕೆಲಸ ಅಂತೂ ಮಾಡಲ್ಲ, ಇವನು ಒಳ್ಳೆಯವನು ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಮಾಡಪ್ಪ, ಏನೋ ಒಂದು ಮಾಡು, ನಾನು ಅವ್ರಿಗೆ ತಿಳಿಸೈತೀನಿ. ನಮ್ಮ ಅಪ್ಪ ಅಮ್ಮ ಸ್ವಲ್ಪ ರೈಸ್ ಆದಾಗ ಅವ್ರಿಗೆ ನಾನು ಬೈಯಲ್ಲ, ಏನು ಮಾಡಲ್ಲ, ಕೂಲ್ ಆಗಿ ಇದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಮುಂದೆ ಇದಾಗುತ್ತೆ, ತಲೆಗೆಡ್ಸ್ಕೊಬೇಡಿ, ನಾನು ಇದೀನಿ, ನಾನು ನಿಮ್ಮ ಮಗ ಏನೋ ಕೆಟ್ಟದ್ ಮಾಡಲ್ಲ, ಏನೂ ಆಗಲ್ಲ ಅಂತ ತಿಳಿಸೈತೀನಿ. ಕೂಲ್ ಆಗಿ ಹೇಳಿದಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಓಕೆ ಮಾಡಪ್ಪ, ಆರಾಮಾಗಿ ಮಾಡಿ, ಏನ್ ಮಾಡ್ತೇವೆ ಮಾಡು ಅಂತಾರೆ.
ನನ್ಗೊಂದ್ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ, ಒಂದ್ 5 ವರ್ಷ ಮಾಡಿ ಏನ್ ಮಾಡ್ತೀಯಾ, ನಿನ್ ಕೈಯಿಂದ ಏನ್ ಕಿತ್ ಗುಡ್ಡೆ ಹಾಕಕ್ಕಾಗುತ್ತೆ ಆಗೋ, ಇನ್ ಕೇಸ್ ಆಗಿಲ್ಲ ಅಂದ್ರೆ ರಿಟರ್ನ್ ಬಾ ಅಂದ್ರು. ನಾನು ಇವಾಗ 1 ವರ್ಷದಲ್ಲೇ ಈ ತರ ಈ ಸ್ಟೇಜ್ ಅಲ್ಲಿ ಬಂದು ನಿಂತಿದ್ದೀನಿ. ನಾನು ನೋಡೋಣ ಇನ್ನೂ 4 ವರ್ಷದಲ್ಲಿ ಅದೇನ್ ಮಾಡ್ತೀನೋ ಅಂತ. ಮಾಡ್ದಂದ್ರೆ ಖುಷಿ, ನನಗೆ ಬಿಟ್ಬಿಡ್ತಾರೆ ಫ್ರೀ ಆಗಿ ಏನ್ ಬೇಕಾದ್ ಮಾಡು ಅಂತ. ಇನ್ ಕೇಸ್ ನನ್ನ ಕೈಯಿಂದ ಏನೋ ಮಾಡಕ್ ಆಗಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಹೇಳ್ದಾಗ ನಾನು ಮಾಡ್ತೀನಿ ಒಪ್ಕೊಂಡಿದ್ದೀನಿ, ಅದು ಮಾತುಕತೆ ಆಗಿದೆ. ಇವಾಗ ಇದೆಲ್ಲ ಆಯ್ತು, ಮೈಸೂರು ಪಾದಯಾತ್ರೆ ಆಯ್ತು, ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಏನ್ ಪಾದಯಾತ್ರೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇರುತ್ತೆ, ಏನೊಂದು ಕಬ್ಜಾ ಅಂದ್ರೆ ಏನೋ ಡಿಫ್ರೆಂಟ್ ಆಗಿ ಇರ್ಬೇಕಲ್ಲ. ಕಬ್ಜಾ ಅಂದ್ರೆ ಪಕ್ಕ ಕ್ರೇಜಿ ಶಾಪ್ ಕೊಡ್ತಾನೆ. ಕಬ್ಜಾ ಅಂದ್ರೆ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಅದು ಎಕ್ಸೈಟ್ ಆಗ್ತಾರೆ ನೀವು ಖಂಡಿತ ನೆಕ್ಸ್ಟ್ ಕೇಳ್ಬಿಟ್ರೆ, ಸಖತ್ ಎಂಜಾಯ್ ಮಾಡ್ತೀರಾ. ಇಲ್ಲಿ ಹೇಳೋದು ಬೇಡ, ವಿಡಿಯೋದಲ್ಲಿ ನೋಡುವಂತೆ. ಅಂದ್ರೆ ನಾನು ಕಮೆಂಟ್ಸ್ ಅಲ್ಲೆಲ್ಲ ನೋಡಿದೆ, ಕಬ್ಜಾ ನೇಪಾಳಿಗೆ ಹೋಗಿ ಅನ್ನುವಂಥದ್ದೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಹೋಗ್ತೀರಾ ನೇಪಾಳಿಗೆ ಏನು ಅಂತ? ಸರ್ ಅದೇ ಕಾಮಾಕ್ಷಿ ಪಾಳ್ಯನ, ಕಲಾಸಿ ಪಾಳ್ಯನ, ನೇಪಾಳ ಸರ್. ಅದು ನೇಪಾಳ 2,500 ಕಿಲೋಮೀಟರ್, 2,500 ಕಿಲೋಮೀಟರ್. ನಾನು ಎಷ್ಟು ಹೇಳಿ, ಇವಾಗ ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ 160 ಕಿಲೋಮೀಟರ್ 6 ದಿನ ನಡೆದೀನಿ. ಹೊರದು ಪಕ್ಕಲಾಗಿದೆ ಈ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದೀನಿ. ಖಂಡಿತ ಎಲ್ಲಿ ನಡೆಯಕ್ಕಾಗುತ್ತೆ ಹೇಳ್ರಿ, ಅಷ್ಟು ನೇಪಾಳ ಅಂದ್ರೆ. ಅದಕ್ಕೊಂದು ಉದ್ದೇಶ ಇರಬೇಕು. ಏನಕ್ಕೆ ಹೋಗ್ಲಿ ನಾನು? ಇವಾಗ ನೀವೇ ಹೇಳಿ, ನೇಪಾಳಕ್ಕೂ ನಾನು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಏನು ಉದ್ದೇಶ? ನಮ್ ದರ್ಶನ್ ಸರ್ ಒಳ್ಳೇದಾಗ್ಲಿ, ಆದಷ್ಟು ಹೊರಗಡೆ ಬರ್ಲಿ. ಇನ್ನು ಧರ್ಮಸ್ಥಳಕ್ಕೆ ಏನಕ್ಕೆ ಹೋದೆ? ಅಲ್ಲಿ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಲಿ, ಎಲ್ಲ ಏನಾಗಿದೆ ಎಲ್ಲರೂ ನ್ಯಾಯ ಸಿಗ್ಲಿ ಅಂತ. ತಿರುಪತಿಗೆ ಏನಕ್ಕೆ ಹೋದೆ? RCB ಗೆಲ್ಲಿ, ಇಷ್ಟು ವರ್ಷದ ಗೆದ್ದಿಲ್ಲ, ಗೆಲ್ಬೇಕು ಅಂತ. ಇಲ್ಲಿ ಏನು ಉದ್ದೇಶ ಇದೆ? ನೇಪಾಳಕ್ಕೂ ಇಂಡಿಯಾಕ್ಕೂ ಏನ್ ಸಂಬಂಧ? ಒಂದು ಅರ್ಥ ಆಗ್ತಿಲ್ಲ ನಂಗೆ. ನಾನ್ ನೇಪಾಳ ಹೋಗೋದ್ರಿಂದ ಏನಾಗುತ್ತೆ? ಯಾನೊಬ್ಬ ಕಮೆಂಟ್ ಹಾಕಿದ್ದ, ಗುರು ನೀನ್ ನೇಪಾಳ ಹೋಗೋದ್ರಿಂದ ನಮ್ಮ ಇಂಡಿಯಾದಲ್ಲಿರೋ ರಾಜಕಾರಣಿಗಳಿಗೆ ಬುದ್ಧಿ ಬರುತ್ತೆ ಅಂತೆ. ಅಂದ್ರೆ ಅಲ್ಲಿನ ಜನರೆಲ್ಲ ರಾಜಕಾರಣಿ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀರಾ, ಅದು ನೀವು ಕೇಳಿರ್ತೀರಾ, ನೋಡಿರ್ತೀರಾ. ಬಟ್ ಇಲ್ಲ ಹಾಗಾಗುತ್ತೆ ಅಂದ್ರೆ ಪಾದಯಾತ್ರೆ ಮಾಡ್ತೀರಾ ಅಂತ ಆ ಉದ್ದೇಶದಿಂದ ಕೇಳ್ತೀರಾ? ಅಲ್ಲ, ನಮ್ಮ ಇಂಡಿಯಾದಲ್ಲಿ ಆಗ್ಲಿ ಆತರ ಪಾದಯಾತ್ರೆ ಮಾಡೋಣ, ಉಳು ಸೇವೆ ಮಾಡೋಣ, ಪಲ್ಟಿ ಸೇವೆ ಮಾಡಿ ಎಲ್ಲ ಮಾಡೋಣ. ನಮ್ಮ ಇಂಡಿಯಾದಲ್ಲಿ ಆಗ್ಲಿ, ಇಂಡಿಯಾದಲ್ಲಿ ಏನಾದ್ರು ತೊಂದರೆ ಆದ್ರೆ ಹೇಳ್ರಿ, ಎಲ್ಲಿ ಇಂಡಿಯಾದಲ್ಲಿ ಯಾವ್ದೇ ಮೂಲೆ ಆಗ್ಲಿ ನಡ್ಕೊಂಡು ಹೋಗ್ತೀನಿ. ಈ ನೇಪಾಳ, ಈ ಪಾಕಿಸ್ತಾನ, ಈ ಅಟ್ಲಾಂಟಿಕ್, ಅಮೆರಿಕ ಎಲ್ಲ ಹೇಳ್ಬಿಟ್ರೆ ಕಷ್ಟ ಗುರು, ಆಗಲ್ಲ. ಬಾರ್ಡರ್ ಹೆಂಗ್ ಕಾರ್ಸ್ ಮಾಡೋದು? ಸುಮ್ನೆ ಆರ್ಮಿದವ್ರು ಇರ್ತಾರೆ, ಹೊಡೆದ್ಬಿಟ್ರೆ ಅಷ್ಟೇ ಕತೆ. ಇನ್ನೊಂದೇನಾದ್ರೂ ಇತ್ತೀಚಿನ ಇನ್ನೊಂದು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ, ನಿಮ್ಗೆ ಏನಾದ್ರೂ ಆಫರ್ ಬಂದಿದೆಯಾ? ಆಫರ್ ಬಂದ್ರೆ ಬಿಗ್ ಬಾಸ್ಗೆ ಹೋಗ್ತೀರಾ ಏನು ಅಂತ? ಅಲ್ಲ, ಬಿಗ್ ಬಾಸ್ಗೆ ನಾನು ಹೋಗಲ್ಲ. ಇದು ಕ್ಲಾರಿಟಿ ಕೊಡ್ತಾ ಇದೀನಿ ಕೇಳ್ರಿ. ಖಂಡಿತ ಬಿಗ್ ಬಾಸ್ಗೆ ಹೋಗೋ ಇಂಟ್ರೆಸ್ಟ್ ಇಲ್ಲ ನಂಗೆ. ಆಫರ್ ಬರ್ಲಿ ಬಿಡ್ಲಿ, ನಾನು ಹೋಗಲ್ಲ. ಒಂದ್ರಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಈ ಪ್ರೀತಿ ಸಪೋರ್ಟ್ ಇಲ್ಲಿ ಜನ ತೋರಿಸ್ತಾ ಇದಾರೆ, ಇಲ್ಲೇ ತೋರಿಸ್ತಾ ಇದಾರೆ. 2 ಲಕ್ಷ ಫ್ಯಾಮಿಲಿ ಇದಾರೆ, ಅವ್ರ ಪ್ರೀತಿ ಸಾಕು, ಅವ್ರ ಸಪೋರ್ಟ್ ಸಾಕು. ನಮ್ ಪ್ಲಾಟ್ಫಾರ್ಮ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ. ನಮ್ಮ ಟ್ಯಾಲೆಂಟು ನಾವ್ ಏನ್ ಬೇಕಾದ್ರೂ ಮಾಡಬಹುದು. ಜನ ಪ್ರೀತಿ ತೋರಿಸ್ತಾರೆ, ಒಳ್ಳೆ ಕಂಟೆಂಟ್ಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ಅದು ಕೂಡ ಒಳ್ಳೆ ಪ್ಲಾಟ್ಫಾರ್ಮ್. ಬಟ್ ನನ್ಗೆ ಚೂರು ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲೆಲ್ಲ ಹೋಗಿ ಇದ್ ಮಾಡೋದು ಅಂತ. ನಾನು ಅದಕ್ಕೆ ಇದ್ ಮಾಡ್ತಾ ಇದ್ದೀನಿ. ನಂಗೆ ಸೋಷಿಯಲ್ ಮೀಡಿಯಾ ಇಂಟ್ರೆಸ್ಟ್ ಐತೆ, ನಾನು ಮಾಡ್ತೀನಿ. ಸಿನಿಮಾ ಮಾಡೋ ಇಂಟ್ರೆಸ್ಟ್ ಐತೆ, ಸಿನಿಮಾ ಮಾಡ್ತೀನಿ. ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ಗೆ ನೋ. ಅಂದ್ರೆ ಇವಾಗ ಹೋಗಲ್ಲ ಅಂದ್ರೆ ಒಂದು ಅವ್ರು ಕೂಡ ನಿಮ್ಗೆ ಒಳ್ಳೆ ಆಫರ್ ಕೊಟ್ರು, ಬನ್ನಿ ಅಂತ ಒಳ್ಳೆ ಆಫರ್ ಕೊಟ್ರು ಅಂದ್ರೆ ಅಕಸ್ಮಾತ್ ಹೋದ್ರೆ ಏನ್ ಜನರು ಯಾವ ರೀತಿ ನಿಮ್ಮನ್ನ ನೋಡ್ಬೋದು? ಈಗ ಹೋಗಲ್ಲ ಅಂತ ಹೇಳಿದ್ರಿ, ಬಟ್ ನಿಮ್ಗೆ ಒಳ್ಳೆ ಆಫರ್ ಕೊಡ್ತೀನಿ ಬನ್ನಿ ಅಂತ ಅವ್ರು ಕರೆದ್ರೆ ಏನ್ ಮಾಡ್ತೀರಾ ಅಂತ? ಅಲ್ಲ, ನಿಮ್ಮ ಹೆಂಗಲಿಂದ ಹೇಳ್ತಿರೋದು ನಾನು. ಆ ತರ ಅಂದ್ರೆ ಆಫರ್ ಅಂತ ಎಷ್ಟೇ ಆಫರ್ ಮಾಡಿದ್ರು ಕೂಡ ಹೋಗಲ್ಲ. ಇನ್ ಕೇಸ್ ನೀವು ಹೇಳ್ತಿದಾರಲ್ಲ, ನಿಮ್ಮ ಅಭಿಪ್ರಾಯ ಪ್ರಕಾರ ಹೋದ್ರೆ ಬೇರೆ ತರ ಕೂಡ ಕೊಡ್ತೀನಿ ಪಕ್ಕ. ಸೀಸನ್ 1 ಜ್ಞಾಪಕ ಬರ್ಬೇಕು ನಿಮ್ಗೆ. ನಮ್ಮ ಪ್ರಥಮ್ ಸರ್ ಏನು ಇತ್ತೋ, ಅವ್ರ ಶಿಷ್ಯ ಪ್ರಥಮ್ ಸರ್ ತರಾನೇ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಪ್ರಥಮ್ ಸರ್ ಬೀಟ್ ಮಾಡ್ಬಿಡ್ತಾನೆ ಎಂಟರ್ಟೈನ್ಮೆಂಟ್ ಅಲ್ಲಿ. ಇದು ಖಂಡಿತ ಗ್ಯಾರಂಟಿ. ಜನ ನಕ್ಕು ಸಾಯ್ತೀರಾ, ಆ ತರ ನಗಿಸ್ತೀನಿ. ಎಲ್ಲಾನು ಇರುತ್ತೆ, ಗೇಮ್ ಅಲ್ಲಾಗ್ಲಿ, ಪ್ರತಿಯೊಂದಾಗ್ಲಿ, ಎಲ್ಲದರಲ್ಲೂ ಕಬ್ಜಾ ಯುನೀಕ್ ಆಗಿರ್ತಾನೆ, ಬೇರೆ ತರ ಇರಲ್ಲ. ಇದು ಮಾತ್ರ ಖಂಡಿತ. ನೀವೇ ಫಸ್ಟ್ ಇವಾಗ ಹೇಳಿದ್ರಿ ನಾನು ಹೋಗಲ್ಲ ಅಂದ್ರೆ, ಇವಾಗ ಆತರ ಕೊಟ್ರೆ ಹೋಗ್ತಿಲ್ಲ ಹೇಳಿದ್ರಿ ಬಿಗ್ ಬಾಸ್ಗೆ. ಬಟ್ ಆ ರೀತಿ ಆಫರ್ ಕೊಟ್ರೆ ನಾನು ಹೋಗ್ತೀನಿ ಅಂತ ಇವಾಗ ಮತ್ತೆ ಉಲ್ಟಾ ಪ್ಲೇಟ್ ಚೇಂಜ್ ಮಾಡ್ತಿದ್ರೆ ಏನಂತ? ಅಲ್ಲ, ನಾನು ನಿಮ್ಮ ಅಭಿಪ್ರಾಯ ಪ್ರಕಾರ ಅಂದೆ. ಅಂದ್ರೆ ಇನ್ ಕೇಸ್ ಕಬ್ಜಾ ಹೋದ್ರೆ ಏನ್ ಮಾಡ್ಬೋದು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅವ್ರಿಗೆ ನಾನು ಹೇಳ್ತಿರೋದು ಇದು. ಹೋದ್ರೆ ಪಕ್ಕ ಕೂಳೆ ಕೊಡ್ತೀನಿ. ಸೀಸನ್ 1 ಪ್ರಥಮ್ ಸರ್ ಇದ್ರಲ್ಲ ಸೀಸನ್, ಎಲ್ರಿಗೂ ಆ ಸೀಸನ್ ಇನ್ನೊಂದು ಜ್ಞಾಪಕ ಐತೆ. ಅದೊಂದು ಲೆಜೆಂಡರಿ ಸೀಸನ್ ಅನ್ಬೋದು. ಆ ಸೀಸನ್ ಆ ತರ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಪ್ರಥಮ್ ಅವ್ರ ಶಿಷ್ಯ, ಪ್ರಥಮ್ ಅವ್ರನ್ನ ಬೀಟ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಅಲ್ಲಿ. ಪಕ್ಕ ಆಟದಲ್ಲಾಗ್ಲಿ, ಚಾಲೆಂಜಸ್ ಆಗ್ಲಿ, ಪಕ್ಕ ಕಬ್ಜಾ ಯೂನಿಕ್ ಆಗಿ ಮಾಡ್ತಾನೆ. ಖಂಡಿತ ಎಂಟರ್ಟೈನ್ಮೆಂಟ್ ಕೊಟ್ಟೆ ಕೊಡ್ತಾನೆ. ಕಬ್ಜಾ ಹೋದ್ರೆ ಆ ಸೀಸನ್ ನೀವು ಒಂದು 5 ವರ್ಷ 10 ವರ್ಷ ಮುರಿಬಾರ್ದು, ಆ ತರ ಸೀಸನ್ ಆಗಿರುತ್ತೆ. ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಅಂದ್ರೆ ಇವಾಗ ನೀವೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ಬರ್ತಾ ಇದೆ, ನಾನ್ ಬಿಗ್ ಬಾಸ್ ಹೋಗ್ಬೇಕಂತ ಪಲ್ಟಿ ಮಾಡೋದಾಗಿರ್ಬೋದು, ನಾವು ವಿಡಿಯೋ ಮಾಡಿ ಹಾಕಿರ್ಬೋದು, ಈ ತರದೆಲ್ಲ ನಡೀತಾ ಇದೆ. ನಿಮ್ಮ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಈ ತರ ಒಂದಿಷ್ಟು, ಅವ್ರನ್ನ ಏನ್ ಹೇಳ್ತೀರಾ ಅವರಿಗೆಲ್ಲ ಅಂತ? ಅವ್ರು ಪ್ರಯತ್ನ ಪಡ್ತಿದ್ದಾರೆ, ಪಡ್ಲಿ, ದವ್ರು ಒಳ್ಳೇದ್ ಮಾಡ್ಲಿ, ಹೋದ್ರೆ ಹೋಗ್ಲಿ, ನಮಗೂ ಖುಷಿನೇ. ಪಲ್ಟಿ ಯಾತ್ರೆಗಿನ ಮಾಡಿದ್ರೆ ಒಳ್ಳೆ ರೀತಿಯಿಂದ ಮಾಡಿ. ಬಟ್ ಪಾಪ ಅವ್ರ ಅಭಿಪ್ರಾಯ,
ಅವ್ರ ಅಭಿಪ್ರಾಯ ನಾನು ಒಬ್ರನ್ನ ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ಇದು ಅಲ್ಲ. ಮಾಡ್ತಾರೇನೋ, ಕಷ್ಟ ಬೀಳ್ತಾರ, ಮಾಡ್ಲಿ, ಒಳ್ಳೇದಾಗ್ಲಿ. ಪಾಪ ತುಂಬಾ ವರ್ಷದಿಂದ ಮಾಡ್ತಾರೆ ಅನ್ಸುತ್ತೆ. ನಂಗೂ ಫೋನ್ ಹಾಕಿದ್ರು, ಮಾತಾಡಿದ್ರು ವಿಡಿಯೋ ಕಾಲಲ್ಲಿ. ಮಾಡ್ಲಿ, ಒಳ್ಳೇದಾಗಲಿ, ಬಿಗ್ ಬಾಸ್ ಸೆಲೆಕ್ಟ್ ಆದ್ರೆ ಆಗ್ಲಿ ಅಷ್ಟೇ. ಇನ್ನು ಕೊನೆಯದಾಗಿ ನಿಮ್ಮ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಕೊನೆಯದಾಗಿ ಹೇಳೋದಾದ್ರೆ ಏನಿದೆ ಪೆಂಡಿಂಗ್ ಇದೆ? ನನ್ಗೆ ತುಂಬಾ ದೊಡ್ಡ ಗೋಲ್ ಇದೆ, ತುಂಬಾ ದೊಡ್ಡ ಕನಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ತಿರುಗಿ ನೋಡ್ಬೇಕು, ಆ ತರ ಒಂದು ಕಂಟೆಂಟ್ ತರ್ತೀನಿ. ಮತ್ತೆ ಮುಂದೆ ಕಬ್ಜಾ ಅನ್ಬೇಕು, ಇವನ ಲಿಟರಲಿ ಗುರು ಈ ಕಬ್ಜನ ಅನ್ಬೇಕು, ಆ ಫೀಲ್ ಕೊಡ್ತೀನಿ. ಆ ತರ ಕಂಟೆಂಟ್ ಮಾಡೇ ಮಾಡ್ತೀನಿ. ಸಪೋರ್ಟ್ ಮಾಡಿ ಸಾಕು. ತುಂಬಾ ದೊಡ್ಡ ಕನಸಿದೆ. ಆ ಕನಸನ್ನ ಆದಷ್ಟು ಬೇಗ ಆ ಕನಸು ನನ್ಸ್ ಮಾಡ್ಕೋಬೇಕು ಅಂತ ಅದೇ ದಾರಿಲಿ ನಡೀತಾ ಇದ್ದೀನಿ. ತುಂಬಾ ಕಷ್ಟ ಬೀಳ್ತಾ ಇದ್ದೀನಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಎಲ್ಲಾನು ಮಾಡ್ತಾ ಇದ್ದೀನಿ, ಮುಂದೇನೂ ಮಾಡ್ತೀನಿ, ಒಳ್ಳೆ ರೀತಿಯಿಂದ ಮಾಡ್ತೀನಿ. ಮತ್ತೆ IPL ಅಂತ ಬಂದಾಗ ಕ್ರೇಜಿ ಕಬ್ಜನ್ನ ಮತ್ತೆ ನೀವು ಕಂಬೆ ಕೊಡ್ತಾನೆ. ಆ ಟೈಮಲ್ಲೆಲ್ಲ ನಾನು ಏನೂ ಥಿಂಕ್ ಮಾಡಲ್ಲ, ಕೂಲ್ ಆಗಿ ಕಾಮಾಗ ನಾನು ಏನ್ ಕೊಡ್ಬೇಕು ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ನಿಮ್ಮನ್ನ ಹಿಂಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀನಿ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನಿಮ್ ಜನಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಶಾರ್ಟ್ ಫಿಲಂ ಮುಖಾಂತರ, ಮತ್ತೆ ಸಿನಿಮಾ ಮುಖಾಂತರ, ಒಬ್ಬ ಸೋಷಿಯಲ್ ಮೀಡಿಯಾ ರೀಲ್ ಮುಖಾಂತರ, ಎಲ್ಲದ್ರ ಮುಖಾಂತರ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ಒಳ್ಳೆ ರೀತಿಯಿಂದ ಕೊಡ್ತೀನಿ ಖಂಡಿತ. ಓಕೆ, ಇದಿಷ್ಟು ಕಬ್ಜಾ ಶರಣ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ವಿಶ್ವ ಶೆಟ್ಟಿ, SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.